श्रीमाधवाङ्घ्रिजलजद्वय नित्यसेवा प्रेमाविलासय पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना शतमखमणिनीला चारुकल्हारहस्ता स्तनभरनमिताङ्गी सान्द्रवत्सल्यसिन्धुः अलकविनिहिताभिस्वग्भिराकृष्टनाथा विलसतु हृदि गोदा विष्णुचित्तात्मजानः अनुकलतनुकाण्डालिङ्गनारम्भ शुम्भते प्रतिदिशभुजशाखः श्रीसखा नोकहर्दिः स्तननयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षां कृष्णो रक्षतु नो जगत्त्रयगुरुः कृष्णं नमस्याम्यहम् कृष्णे नामरशत्रवो विनिघताः कृष्णाय तस्मै नमः कृष्णादेव समुत्थितं जगदिदं कृष्णस्य दासोऽस्म्यहम् कृष्णे तिष्ठति सर्वमेतदखिलं हे कृष्ण रक्षस्व माम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळरङ्गर्क्कु पन्नु तिरुप्पावैपल्पदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு குத்து விளக்கெரியா கோட்டுக்கால் கட்டில் மேல் மெத்தன்ன பஞ்சசயனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்து கிடந்த மலர் மார்பா வாய் திறவாய் மைக்கடங்கண்ணினாய் நீ உன் மணாளனை எத்தனை போதும் துயிலெழ ஒட்டாய் காண் எத்தனை ஏலும் பிரிவாத்த இல்லாயால் தத்துவமன்னே தகவேலோரெம்பாவாய். ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಇರತಕ್ಕಂತಹ ಪರಮಾತ್ಮನನ್ನ ಪುರುಷಕಾರ ಪೂರ್ವಕವಾಗಿ ಆಶ್ರಯಣ ಮಾಡಬೇಕು ಎಂಬತಕ್ಕಂತಹ ಶಾಸ್ತ್ರೋಕ್ತವಾದ ವಿಚಾರವನ್ನ ದೇವಿ ಆಂಡಾಳ್ ನೀಳಾದೇವಿಯ ಮೇಲಿನ ಭಕ್ತಿ ಪ್ರೇಮಗಳಿಂದ ಅನುಸಂಧಾನ ಮಾಡುತ್ತಿದ್ದಾಳೆ. ಕೃಷ್ಣ ಪರಮಾತ್ಮ ನೀಳಾದೇವಿಯ ಅಂತಃಪುರದಲ್ಲಿ ಶಯನ ಮಾಡಿಕೊಂಡಿದ್ದಾನೆ ಎಂಬುದನ್ನು ತಿಳಿದು ಆ ಕೃಷ್ಣನಿಗೆ ನೀಳೆಯನ್ನು ಅತಿಕ್ರಮಿಸಿ
ಸುಪ್ರಭಾತ ಗಾನ ಮಾಡಿದೆವಲ್ಲ ಅಪಚಾರವಾಯಿತು ಎಂದು ಭಾವಿಸಿ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ ಆ ಪುರುಷಕಾರ ರೂಪಿಣಿಯಾದ ಗೊಲ್ಲನಾದ ಕೃಷ್ಣಾವತಾರದಲ್ಲಿನ ಗೊಲ್ಲ ವೇಷದಲ್ಲಿ ಇರುವ ಕೃಷ್ಣ ಪರಮಾತ್ಮನ ಆ ಪ್ರಿಯಪತ್ನಿಯಾಗಿ ಇರ್ತಕ್ಕಂತಹ ನೀಳಾದೇವಿಗೆ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡಿ ಸಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಒಂದು ತಿರವಾಯ್ ಎಂಬುದಾಗಿ ಸುಪ್ರಭಾತವನ್ನು ಗಾನ ಮಾಡಿ ತಮಗಾಗಿ ಅನುಗ್ರಹ ಮಾಡಿ ಆ ದ್ವಾರವನ್ನು ತೆರೆಯುವಂತೆ ಪ್ರಾರ್ಥನೆ ಮಾಡಿದಳು. ಆದರೆ ಆ ದಂಪತಿಗಳಲ್ಲಿ ನೀಳ ಮತ್ತು ಕೃಷ್ಣ ದಂಪತಿಗಳು ಯಾರು ಆ ಒಳಗಿನ ಅಂತಃಪುರದಲ್ಲಿ ಶಯನ ಮಾಡಿಕೊಂಡಿದ್ದಾರೆಯೋ ಅವರಲ್ಲಿ ಕೃಷ್ಣ ಯೋಚನೆ ಮಾಡ್ತಾನೆ, ನನ್ನಗಾಗಿ ಬಂದವರನ್ನ, ನನ್ನಲ್ಲಿ ಶರಣಾಗತಿ ಮಾಡಿದವರನ್ನ ಇವಳು ತಾನು ಮೊದಲು ರಕ್ಷಣೆ ಮಾಡಬೇಕು ಅಂತ ಚಿಂತನೆ ಮಾಡ್ತಾಳಲ್ಲವ, ತಾನವರಿಗೆ ಕೃಪೆ ಮಾಡಬೇಕು, ಅನುಗ್ರಹ ಮಾಡಬೇಕು ಎಂಬುದಾಗಿ ಇವಳು ಭಾವಿಸುವಂತೆ ಇವಳನ್ನು ಆಶ್ರಯಿಸಿ ಬಂದವರಿಗೆ ನಾನು ಮೊದಲು ಅನುಗ್ರಹ ಮಾಡಬೇಕು, ನಾನು ಅವರಿಗೆ ಕೃಪೆ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಆ ನೀಳೆಯ ಆಲಿಂಗನದಿಂದ ಹೇಳುವುದಕ್ಕೆ ಹೋದಾಗ ನೀಳೆ ಏನು ಮಾಡ್ತಾಳೆ, ಅಯ್ಯಯ್ಯೋ ಇವನು ಮೊದಲು ಹೋದರೆ ಬಂದವರ ಅಪರಾಧ ಕಂಡು ಎಲ್ಲಿ ಇವನವರನ್ನು ಅಂಗೀಕಾರ ಮಾಡೋಲ್ವೋ, ಆದ್ದರಿಂದ ನಾನೇ ಮೊದಲು ಹೇಳ್ಬೇಕೆ ಹೊರತು ಇವನನ್ನು ಅವರ ಬಳಿಗೆ ಮೊದಲು ಬಿಡಬಾರದು ಅಂತ ಹೇಳಿ ನೀಳ ಈ ಕೃಷ್ಣನನ್ನು ಮತ್ತೆ ಆಲಿಂಗನ ಮಾಡಿಕೊಂಡು ಹಾಗೆ ಪರಸ್ಪರ ಆಲಿಂಗನದಲ್ಲಿ ಮೈಮರೆತು ಇಬ್ಬರೂ ಮೈಮರೆತಾಗ ಅಂತಹ ತಮ್ಮನ್ನ ರಕ್ಷಿಸುವುದಕ್ಕೆ ನಾನು ಮೊದಲು ತಾನು ಮೊದಲು ಎಂಬುದಾಗಿ ಪೈಪೋಟಿಯ ಮುಖೇನ ರಕ್ಷಣಾ ಕಾತುರರಾಗಿ ಇರ್ತಕ್ಕಂತಹ ಆ ದಿವ್ಯ ದಂಪತಿಗಳನ್ನು ಕುರಿತು ದೇವಿ ಆಂಡಾಳ್ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅದ್ಭುತವಾಗಿರ್ತಕ್ಕಂತಹ ಪಾಶುರವೇ 19ನೇ ಪಾಶುರ. ಕುತ್ತು ವಿಳಕ್ಕೆರಿಯ ಕೊಟ್ಟೆಕ್ಕಾಲ್ ಕಟ್ಟಿಲ್ ಮೇಲ್ மெத்தென்ன பஞ்சசயனத்தின் மேலேறி கொத்தலர் பூங்குழல் நப்பின்னை கொங்கமேல் வைத்து கிடந்த மலர் மார்பಾ ವಾಯ್ ತಿರವಾಯ್ ಎಂಬುದಾಗಿ ತಾನೂ ಅನುಗ್ರಹ ಮಾಡದೆ ಆ ಕೃಷ್ಣನನ್ನೂ ತಮಗೆ ಅನುಗ್ರಹ ಮಾಡುವುದಕ್ಕೆ ಬಿಡದೇ ಇದ್ದಾಗ ಆ ಕೃಷ್ಣ ಈ ನಪ್ಪಿನೆಯನ್ನು ಆಲಿಂಗಿಸುತ್ತಾನೆ, ಇವಳು ಅವನನ್ನು ಆಲಿಂಗನ ಮಾಡಿಕೊಂಡು ಪರಸ್ಪರ ಮೈಮರೆತಾಗ ಈ ರೀತಿ ಮೈಮರೆಯುವುದಕ್ಕ ನೀನು ಈ ಲೋಕದಲ್ಲಿ ಬಂದು ಅವತಾರವನ್ನು ಮಾಡಿದೆ, ನೀಳಾದೇವಿಯ ಭೋಗ್ಯತೆಯಲ್ಲಿ ಮೈಮರೆಯುವುದಕ್ಕಾಗಿ ನೀನು ಈ ಲೋಕದಲ್ಲಿ ಬಂದು ಅವತಾರ ಮಾಡಿದೆಯಾ, ನಿನ್ನನ್ನು ರಕ್ಷಕ ಎಂಬುದಾಗಿ ಭಾವಿಸಿ ಬಂದ ನಮ್ಮ ಪಾಡೇನು ಎಂಬುದಾಗಿ ಒಂದು ಅಭಯವಚನವನ್ನ ಬಾಯಿ ತೆರೆದು ನಮಗಾಗಿ ಆಡಲಾರೆಯ ಎಂಬಂತೆ ಆ ನೀಳೆಯನ್ನ ತಮಗಾಗಿ ಬಾಗಿಲನ್ನು ತೆರೆಯುವುದಕ್ಕೆ ಬಿಡದೆ ಆಲಿಂಗನದಲ್ಲಿ ಮೈಮರೆಸುವ ಕೃಷ್ಣನನ್ನು ನೋಡಿ ಈಗ ಆಂಡಾಳ್ ಕೇಳ್ತಾಳೆ, ಓ ಪರಮಾತ್ಮ ಬಾಯಿ ತೆರೆದು ಒಂದು ಅಭಯವಚನವನ್ನು ಆಡು ಎಂಬುದಾಗಿ ಮೊದಲು ಕೃಷ್ಣನಿಗೆ ಸುಪ್ರಭಾತ, ಆ ಕೃಷ್ಣನಿಗೆ ಹೇಳುವುದಕ್ಕೆ ಬಿಡದೇ ಇರುವ ಈ ನಪ್ಪಿನ್ನೆಗೆ ಅನಂತರ ಸುಪ್ರಭಾತ. ಹೀಗೆ 19ನೇ ಪಾಶುರ ಕೃಷ್ಣ ಮತ್ತೆ ನೀಳ ಇಬ್ಬರಿಗೂ ಗಾನ ಮಾಡಿದ ಅದ್ಭುತವಾದ ಸುಪ್ರಭಾತ ಗೀತೆ. ಇಲ್ಲಿ ಆ ನೀಳಾದೇವಿಯ ಅಂತಃಪುರದ ಒಳಗಿನ ಚಿತ್ರಣವನ್ನು ಕೊಡ್ತಾಳೆ ದೇವಿ ಆಂಡಾಳ್. ಅಂದರೆ ಒಬ್ಬೊಬ್ಬ ಗೋಪಿಕೆಯ ಮನೆಯ ಒಳಗಿನ ಆ ಒಂದು ಸನ್ನಿವೇಶವನ್ನ ಆಂಡಾಳ್ ಗಾನ ಮಾಡಿದಳಲ್ಲವಾ, ಆ ರೀತಿ ಆ ಗೋಪಿಕೆಯರ ಮನೆಯಲ್ಲಿ ಹೇಳಿದಂತೆ ನಂದಗೋಪಾಲನ ಭವನದ ಒಳಗಿನ ಚಿತ್ರಣವನ್ನು ಕೊಟ್ಟಂತೆ ಆನಂದಗೋಪಾಲನ ಭವನದ ಒಳಗಿರುವ ನೀಳಾದೇವಿಯ ಅಂತಃಪುರದ ಅದ್ಭುತವಾದ ಒಂದು ಚಿತ್ರಣವನ್ನ ಆಂಡಾಳ್ ಈ ಪಾಶುರದಲ್ಲಿ ನೀಡುತ್ತಾ ತನ್ಮೂಲಕ ಅನೇಕ ಆ ಸ್ವಾಪದೇಶ ಅರ್ಥಗಳನ್ನ ನಿರೂಪಣೆ ಮಾಡುತ್ತಾ ಆ ದಿವ್ಯ ದಂಪತಿಗಳಿಗೆ ದೇವಿ ಆಂಡಾಳ್ ಸುಪ್ರಭಾತವನ್ನ ಗಾನ ಮಾಡ್ತಾಳೆ. ಆ ನೀಳಾದೇವಿಯ ಅಂತಃಪುರದ ಒಳಗಿನ ಸನ್ನಿವೇಶ ಯಾವ ರೀತಿ ಇದೆ ಎಂದರೆ, ಕುತ್ತು ವಿಳಕ್ ಎರಿಯ ಕೊಟ್ಟೆಕ್ಕಾಲ್ ಕಟ್ಟಿಲ್ ಮೇಲ್ ಎಂಬುದಾಗಿ ಹೇಳ್ತಾಳೆ. ಕುತ್ತು ವಿಳಕ್ ಎಂದರೆ ದೀಪಸ್ತಂಭಗಳು, ಕುತ್ತು ವಿಳಕ್ ಅಂದರೆ ಆ ದೀಪಸ್ತಂಭಗಳು, ಕುತ್ತು ವಿಳಕ್ ಎರಿಯ ದೀಪಸ್ತಂಭಗಳು ಪ್ರಜ್ವಲಿಸುತ್ತಿರಲಾಗಿ, ಅಲ್ಲೇನು ಹೇಳಿದ್ಲು, ತೂಮಣಿ ಮಾಡತ್ ಶುತ್ತುಂ ವಿಳಕ್ಕೆರಿಯ ಎಂಬುದಾಗಿ 9ನೇ ಪಾಶುರದಲ್ಲಿ ಗೋಪಬಾಲಕಿಗೆ ಸುಪ್ರಭಾತವನ್ನು ಹಾಡುವಾಗ ಅವಳ ಮನೆಯಲ್ಲಿ
ಜ್ವಲಿಸುತ್ತಿರುವ ದೀಪಗಳ ಬಗ್ಗೆ ಆಂಡಾಳ್ ನುಡಿದಳಲ್ಲವಾ, ಆ ರೀತಿ ಈಗ ಈ ಆಂಡಾಳ್ ಈ ನೀಲಾದೇವಿ ಅಂತಃಪುರದ ಒಳಗಡೆ ಪ್ರಜ್ವಲಿಸುವ ದೀಪಗಳ ಬಗ್ಗೆ ಹೇಳ್ತಾಳೆ. ಕುತ್ತು ವಿಳಕ್ಕೆ ಎರಿಯ, ಆ ದೀಪಸ್ತಂಭಗಳು ಪ್ರಜ್ವಲಿಸುತ್ತಿರಲಾಗಿ ಕೋಟೆಕ್ಕಾಲ್ ಗಜದಂತದಿಂದ ಆಗಿರ್ತಕ್ಕಂತಹ ಕಟ್ಟಿಲ್ ಪಲ್ಲಂಗದ ಮೇಲೇರಿ, ಆ ಗಜದಂತದಿಂದ ಆಗಿರ್ತಕ್ಕಂತಹ ಪಲ್ಲಂಗದ ಮೇಲೆ ಏರಿ ಪಂಚಶಯನ ಎಂಬುದಾಗಿ ಆ ಅತ್ಯುತ್ತಮವಾಗಿರ್ತಕ್ಕಂತಹ ಶಯ್ಯೆ, ಅದರ ಮೇಲೆ ನೀಳಾದೇವಿಯ ಆ ಆಲಿಂಗನದಲ್ಲಿ ಮೈಮರೆತು ಮಲಗಿರುವ ಓ ಕೃಷ್ಣನೇ, ಬಾಯ್ ತೆರೆದು ನಮಗೊಂದು ಅಭಯವಚನವನ್ನು ಕೊಡಲಾರೆಯ ಎಂಬುದಾಗಿ ಕೃಷ್ಣನಿಗೆ ಸುಪ್ರಭಾತ. ಅದರಲ್ಲಿ ಇವಳನ್ನು ನೋಡಿ ಹೇಳುವುದು ಅಂದರೆ ನೀಲಾಕೃಷ್ಣರಿಬ್ಬರನ್ನ ಉದ್ದೇಶಿಸಿ ಹೇಳುವ ಮಾತು. ಕುತ್ತು ವಿಳಕ್ಕೆ ಎರಿಯ, ಹೊರಗಡೆನೆ ಒಂದು ದೇದೀಪ್ಯಮಾನನಾದ ಸೂರ್ಯ ಜ್ವಲಿಸುತ್ತಿದ್ದಾನೆ. ಹಾಡ ಹಗಲಾಗಿದೆ. ಇನ್ನೂ ಕೂಡ ಹಿರಿಯರು ಇರುವ ಮನೆಯಲ್ಲಿ, ನಂದಗೋಪ ಯಶೋಧ ಎಷ್ಟೆಲ್ಲ ಹಿರಿಯರಿರುವ ಮನೆಯಲ್ಲಿ ಇನ್ನೂ ಅಂತಃಪುರದಲ್ಲಿ ದೀಪ ಬೇರೆ ಬೆಳಗಿಸಿಕೊಂಡು ಮಲಗಿರುವ ವೈಭವ ನಿನ್ನದು ಎಂಬುದಾಗಿ ಅದು ನೀಳೆಗೂ ಕೂಡ ಅನ್ವಯಿಸುವ ಮಾತು. ಕುತ್ತು ವಿಳಕ್ಕೆ ಎರಿಯ ಎಂದರೆ ನಮ್ಮ ಪಾಡು ಗೋವರ್ಧನದ ತಪ್ಪಲು, ಯಮುನಾ ತೀರದ ಆ ಮರಳು ಎಲ್ಲಿಯೋ ಹೀಗಲ್ಲ ಕೃಷ್ಣನನ್ನ ಕದ್ದು ಮುಚ್ಚಿ ಆ ಕೃಷ್ಣ ಪರಮಾತ್ಮನನ್ನ ನಾವು ಸಂಧಿಸಬೇಕು, ಭೇಟಿ ಮಾಡಬೇಕು. ಅಪರರಾತ್ರಿಯಲ್ಲಿ ನಂದಗೋಪಾಲನ್ ಕಡತ್ತಲಕ್ಕೆ ನಳ್ಳಿರುಟ್ಕಳ್ ಎಣ್ಣೆ ಉಯ್ತಿಡುಮಿನ್ ಎಂಬುದಾಗಿ ಅಪರರಾತ್ರಿಯಲ್ಲಿ ನಂದಗೋಪಾಲನ ಮನೆಗೆ ಮೂರ್ಛಾವಸ್ಥೆಯಲ್ಲಿ ಬರಬೇಕು. ಇದೆಲ್ಲ ನಮ್ಮ ಪಾಡು. ನೀನು ಹೇಗಿದೆಯಾ? ಹಾಡು ಹಗಲಿನಲ್ಲಿ ಉಜ್ವಲವಾಗಿ ದೀಪಗಳನ್ನು ಬೆಳಗಿಸುತ್ತಾ ಕೃಷ್ಣನನ್ನ ಆಲಿಂಗನ ಮಾಡಿ ಮಲಗುವ ವೈಭವ ನಿನ್ನದು ಎಂಬುದಾಗಿ ಇದು ನೀಳೆಗೂ ಕೂಡ ಸೇರಿಸಿ ಹೇಳತಕ್ಕಂತಹ ಒಂದು ಮಾತು. ಅದಕ್ಕೆ ಮೇಲೆ ಕುತ್ತು ವಿಳಕ್ಕೆ ಎರಿಯ ಅಂದರೆ ನಿನ್ನ ಅಂತಃಪುರದಲ್ಲಿ ಈ ದೀಪಗಳ ಅವಶ್ಯಕತೆಯೇ ಇಲ್ಲವಲ್ಲ. ಕಾರಣ ಏನು? ಪರಮಾತ್ಮ ಆ ಯಾವುದರಿಂದ ಬೆಳಗುತ್ತಾನೋ ಬೆಳಕನ್ನು ಕೊಡುವುದು, ಪ್ರಕಾಶವನ್ನು ಕೊಡ್ತಕ್ಕಂತಹದ್ದು ದೀಪಗಳು. ಆ ರೀತಿ ಆ ದೀಪಗಳು ಬೇಕಾಗೇ ಇಲ್ಲ ನಿನ್ನ ಅಂತಃಪುರದಲ್ಲಿ. ಕಾರಣ ಏನು ಎಂದರೆ ಕೃಷ್ಣ ಪರಮಾತ್ಮ ನಿನಗೆ ಪ್ರಿಯನಾದ ಪತಿಯಾಗಿ ಇರುವವನು. ಆ ಪತಿಯಾದ ಕೃಷ್ಣನನ್ನ ಪ್ರಕಾಶಪಡಿಸುವ ದೀಪ ನೀನೇ ಆಗಿದೆಯಾ ಅಲ್ಲವ. ಪರಮಾತ್ಮನ ಗುಣಗಳನ್ನು ಇವಳು ಪ್ರಕಾಶಪಡಿಸುತ್ತಾಳಲ್ಲವ. ಚೇತನ ಬಂದಿದ್ದಾನೆ, ನಿನ್ನ ಕಲ್ಯಾಣ ಗುಣಗಳಲ್ಲ ಏನಾಯಿತು? ಆ ನಿನ್ನ ಕ್ಷಮಾ ಗುಣ, ಔದಾರ್ಯ ಗುಣ, ವಾತ್ಸಲ್ಯ ಗುಣ, ದಯಾಗುಣ ಎಲ್ಲವನ್ನ ಇವನಲ್ಲಿ ತೋರು ಎಂಬುದಾಗಿ ಇರಿಟ್ಟರೈಲೆ ವಿಳಕ್ಕು ಪೋಲೆ ಪ್ರಕಾಶಿಪ್ಪದೆ ಹಿಂಗೇ ಇರೇ. ಪರಮಾತ್ಮನ ಸಮಸ್ತ ಕಲ್ಯಾಣ ಗುಣಗಳು ಕೂಡ ಎಲ್ಲಿ ಪ್ರಕಾಶಿಸುತ್ತವೆ ಎಂದರೆ ಈ ಲೋಕದಲ್ಲಿ. ಪರಮಪದದಲ್ಲಿ ಪರಮಾತ್ಮನ ಆ ಗುಣಗಳನ್ನು ಕೇಳುವವರೇ ಇಲ್ಲ. ಕಾರಣ ಅಲ್ಲಿ ಎಲ್ಲರೂ ಹಾಗೇ ಇದ್ದಾರೆ, ಎಲ್ಲರೂ ಆ ರೀತಿ ಇದ್ದಾರೆ. ಅಪರಾಧವನ್ನೇ ಮಾಡದವರ ಮಧ್ಯದಲ್ಲಿ ಕ್ಷಮಾಗುಣಕ್ಕೆ ಬೆಲೆ ಎಲ್ಲಿಯದು? ಈ ಲೋಕದಲ್ಲಿ ಸಕಲ ಅಪರಾಧಗಳನ್ನು ಮಾಡುವವರು ನಾವು ಪರಮಾತ್ಮನನ್ನು ಕ್ಷಮಸ್ವ ಅಂತ ನಾವು ಬೇಡಿಕೊಳ್ಳಬೇಕು. ಆದ್ದರಿಂದ ಹಸಿದವರಿದ್ದರೆ ನೀಡುವ ಭೋಜನಕ್ಕೆ ಪ್ರಾಶಸ್ತ್ಯ. ಪರಮಾತ್ಮನ ಗುಣಗಳಿಗೆ ಎಲ್ಲಿ ಪ್ರಾಶಸ್ತ್ಯ ಎಂದರೆ ಈ ಲೋಕದಲ್ಲಿ. ಪರಮಾತ್ಮನ ಎಲ್ಲ ಗುಣಗಳು ಕೂಡ ಕತ್ತಲೆಯ ಕೋಣೆಯ ದೀಪದಂತೆ ಪ್ರಕಾಶಮಾನವಾಗುವುದು ಈ ಲೋಕದಲ್ಲಿ ಅಲ್ಲವಾ? ಹಾಗೆ ಆ ಪರಮಾತ್ಮನ ಗುಣಗಳು ಇಲ್ಲಿಯೂ ಕೂಡ ನಿಗೂಢವಾಗಿ ಇರುವಾಗ ಒಬ್ಬ ಚೇತನ ಬಂದು ಆಶ್ರಯಣ ಮಾಡಿದಾಗ ಆ ಚೇತನನಿಗೆ ಕೃಪೆ ಮಾಡುವಂತೆ ಪರಮಾತ್ಮನನ್ನ ಪ್ರಚೋದನೆ ಮಾಡುವಾಗ ಅವನ ಗುಣಗಳೆಲ್ಲವನ್ನ ಈ ದೇವಿ ನೀಳಾ ಶ್ರೀ ಭೂ ನೀಳಾ ಈ ದೇವಿಯರು ಅದನ್ನು ಪ್ರಕಾಶಪಡಿಸುತ್ತಾರಲ್ಲವ. ಆ ಕ್ಷಮಾಗುಣವನ್ನು ತೋರು, ವಾತ್ಸಲ್ಯ ಗುಣವನ್ನು ತೋರು, ಬಂದವನನ್ನು ಅಂಗೀಕಾರ ಮಾಡು, ಅನುಗ್ರಹ ಮಾಡು ಅಂತ ಪರಮಾತ್ಮನ ಗುಣಗಳ ಒಂದು ಪ್ರಕಾಶನವನ್ನ ಇವಳು ಮಾಡ್ತಾಳಲ್ಲವ. ಆದ್ರಿಂದ ದೀಪ ಏನು ಮಾಡುತ್ತೆ? ತನ್ನನ್ನು ತಾನು ತೋರಿಸ್ಕೊಳುತ್ತೆ. ಬೇರೆ ಪದಾರ್ಥಗಳನ್ನು ನೋಡಬೇಕಾದ್ರೆ ನಮಗೆ ದೀಪದ ಅವಶ್ಯಕತೆ ಇದೆ, ಆದರೆ ದೀಪವನ್ನು ನೋಡುವುದಕ್ಕೆ ಇನ್ನೊಂದರ ಅವಶ್ಯಕತೆ ಇಲ್ಲ.
ದೀಪವನ್ನು ಹಚ್ಚಿಟ್ಟರೆ ದೀಪ ತನ್ನನ್ನೂ ತೋರಿಸಿಕೊಳ್ಳುತ್ತದೆ, ಇತರ ಪದಾರ್ಥಗಳನ್ನು ತೋರುತ್ತದೆ. ಆ ರೀತಿ ಈ ದಿವ್ಯ ಮಹಿಷಿಯಾಗಿ ಇರ್ತಕ್ಕಂತಹ ಪಿರಾಟಿ ಅಂತಾರೆ ತಮಿಳಿನಲ್ಲಿ. ಈ ಪಿರಾಟಿ ದಿವ್ಯ ಮಹಿಷಿಯಾಗಿ ಇರ್ತಕ್ಕಂತಹವಳು ಪರಮಾತ್ಮನನ್ನು ಆಶ್ರಯ ಮಾಡಬೇಕಾದ್ರೆ ಇವಳ ಮೂಲಕ ಹೋಗಬೇಕು. ಇವಳನ್ನು ಆಶ್ರಯಿಸಬೇಕಾದರೆ ಯಾರ ಅವಶ್ಯಕತೆಯೂ ಇಲ್ಲ. ದೀಪ ತನ್ನನ್ನು ತಾನು ತೋರಿಸಿಕೊಂಡು ಮತ್ತೊಂದನ್ನೂ ತೋರುವಂತೆ ಈ ನೀಳಾ ಪಿರಾಟಿ ತನ್ನನ್ನೂ ತೋರಿಸಿಕೊಂಡು ಪರಮಾತ್ಮನನ್ನೂ ಪ್ರಕಾಶಪಡಿಸುವ ದೀಪಪ್ರಾಯಳಾಗಿ ನೀನೇ ಇರುವಾಗ ಈ ದೀಪಸ್ತಂಭಗಳು ಏಕೆ ಎಂಬ ಹಾಗೆ ಆಂಡಾಳ್ ಕೇಳ್ತಾಳೆ. ಕುತ್ತು ವಿಳಕ್ಕೆರಿಯ ಪ್ರಾತಃ ಕಾಲ ಪ್ರಾಪ್ತವಾಗಿದ್ದರೂ ದೀಪಸ್ತಂಭದ ಬೆಳಕಿನಲ್ಲಿ ಕೃಷ್ಣಾಲಿಂಗನದಲ್ಲಿ ಇರುವುದಾ ಹಿರಿಯರ ನಡುವೆ ಎಂಬುದಾಗಿ ಇವರ ಭಾವ. ತಮ್ಮೊಡನೆ ಅವಳನ್ನು ಹೋಲಿಸ್ಕೋತಾರೆ. ಈ ರೀತಿ ಕೃಷರಾಗಿ ವಿರಹ ತಪ್ತೆಯರಾಗಿ ಅಲೆಯುವ ಪಾಡು ನಮ್ಮದು. ಆನಂದದಿಂದ ಕೃಷ್ಣಾಲಿಂಗನದಲ್ಲಿ ಇರುವುದು ನಿನ್ನದ, ನಿನ್ನ ಹಾಗೆ ನಾವು ಆಗಬೇಡವಾ ಎಂಬ ಭಾವದಿಂದ ಕುತ್ತು ವಿಳಕ್ಕೆರಿಯ ಎಂಬುದಾಗಿ ಅವಳನ್ನು ನೋಡಿ ಆಂಡಾಳ್ ಕೇಳ್ತಾಳೆ. ಈ ಪಿರಾಟಿ, ಈ ನೀಳಾದೇವಿ, ಇವಳನ್ನು ಆಶ್ರಯಣ ಮಾಡಬೇಕಾದ್ರೆ ಅವಳ ಕೃಪೆ ಹೊಂದಿದ್ದರೆ ನಮಗೆ ಸಾಕು. ಅವಳ ಬಳಿಗೆ ಹೋಗ್ಬಿಡ್ಬೋದು. ಪರಮಾತ್ಮನನ್ನ ಇವಳು ಆಶ್ರಯಣ ಮಾಡುವುದಕ್ಕೆ ನಮಗೆ ಸಹಾಯಕಳಾಗಿ ಪುರುಷಕಾರಳಾಗಿ ಇದ್ದಾಳೆ. ಇವಳನ್ನು ಆಶ್ರಯಿಸುವುದಕ್ಕೆ ಯಾರ ಪುರುಷಕಾರವೂ ಬೇಡ. ದೀಪ ತನ್ನನ್ನು ತಾನು ತೋರಿಸಿಕೊಳ್ಳುವಂತೆ ಮೇಲಾಗಿ ಪರಮಾತ್ಮನನ್ನ ಕೂಡ ಇವಳು ಪ್ರಕಾಶಪಡಿಸ್ತಾಳೆ. ಶ್ರೀರಾಮಚಂದ್ರ ಜನಕಪುರಿಯಲ್ಲಿ ಮಿಥಿಲಾ ನಗರದಲ್ಲಿ ಸೀತಾ ಆ ಜಾನಕಿಯನ್ನ ಶಿವಧನುರ್ಭಂಗವನ್ನು ಮಾಡಿ ಅನಂತರ ದಶರಥಾದಿಗಳೆಲ್ಲ ಅಲ್ಲಿಗೆ ಬರ್ತಾರೆ. ವಿಜೃಂಭಣೆಯಿಂದ ಸೀತಾ ಕಲ್ಯಾಣ ನಡೆದು ಸೀತಾರಾಮರು ಹಾಗೆಯೇ ಭರತ, ಲಕ್ಷ್ಮಣ, ಶತ್ರುಘ್ನ ಎಲ್ಲರೂ ಕೂಡ ತಮ್ಮ ತಮ್ಮ ಪತ್ನಿಯರ ಜೊತೆಯಲ್ಲಿ ಅಯೋಧ್ಯೆಗೆ ಅಭಿಮುಖವಾಗಿ ಹಿಂತಿರುಗಿ ಬರ್ತಾ ಇರ್ತಾರಲ್ಲವ. ಈ ಅಯೋಧ್ಯಾವಾಸಿ ಜನಗಳು ಯಾರನ್ನ ನೋಡಿದ್ದರು ಅಂತ ಕೇಳಿದ್ರೆ ವಿಶ್ವಾಮಿತ್ರರ ಹಿಂದೆ ಹೋಗತಕ್ಕಂತಹ 16 ವಯಸ್ಸು ಕೂಡ ತುಂಬದ ರಾಮ ಲಕ್ಷ್ಮಣರಿಬ್ಬರೂ ಕೂಡ ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಗಾಗಿ ವಿಶ್ವಾಮಿತ್ರರ ಹಿಂದೆ ಹೋದರಲ್ಲವ. ಕಾಕಪಕ್ಷಧರಂ ವೀರಂ ಹೀಗೆ ಕಿವಿಯ ಮೇಲೆ ಬರುವ ಹಾಗೆ ರಾಮ ತಲೆ ಬಚ್ಕೊಂಡಿದ್ದಾನಂತೆ. ಇನ್ನು 16 ವಯಸ್ಸು ಕೂಡ ತುಂಬಲಿಲ್ಲ. ದಶರಥ ಹೇಳ್ತಾನೆ, ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ. ಎಲೈ ವಿಶ್ವಾಮಿತ್ರರೇ, ನನ್ನ ಮಗನಿಗೆ ಇನ್ನ 16 ವಯಸ್ಸು ಕೂಡ ತುಂಬಲಿಲ್ಲ. ಅವನಿನ್ನೂ ಮಗು. ಆ ಕೌಸಲ್ಯೆಯ ಸ್ತನ್ಯಪಾನ ಮಾಡಿದ ಹಾಲಿನ ಗುರುತು ಇನ್ನು ಕೆನ್ನೆಯಲ್ಲಿ ಅಳಿಸಲಿಲ್ಲ. ಇವನನ್ನ ಯಾಗ ಸಂರಕ್ಷಣೆಗೆ ರಾಕ್ಷಸರೊಡನೆ ಹೋರಾಡುವುದಕ್ಕೆ ಕಳುಹಿಸುವುದಾ? ನಾನು ಬರ್ತೀನಿ ಅಂತಾನೆ ದಶರಥ. ನೀನು ಯಾರಿಗೆ ಬೇಕು ನಿನ್ನ ಮಗನ ಕಳಿಸು ಅಂತಾರೆ ವಿಶ್ವಾಮಿತ್ರರು. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ಅವನು ಯಾರು ಅಂತ ನನಗೆ ಗೊತ್ತು, ಇಲ್ಲಿರುವ ವಸಿಷ್ಠ ಮಹರ್ಷಿಗಳಿಗೆಲ್ಲರಿಗೂ ಗೊತ್ತು. ರಾಮನನ್ನು ಕಳುಹಿಸುವಂತೆಲ್ಲ ಹೇಳಿ ಕೊನೆಗೆ ಆ ವಿಶ್ವಾಮಿತ್ರ ವಸಿಷ್ಠರ ಮಾತನ್ನ ಮೀರಲಾಗದೆ ದಶರಥ ಚಕ್ರವರ್ತಿ ಈ ರಾಮನನ್ನ ವಿಶ್ವಾಮಿತ್ರರೊಡನೆ ಕಳುಹಿಸಿದ. ಅನಂತರ ಮಾರ್ಗದುದ್ದಕ್ಕೂ ಅನೇಕ ಪ್ರದೇಶಗಳ ಪರಿಚಯವನ್ನ ಆ ಮಕ್ಕಳಿಗೆ ಮಾಡಿಕೊಡ್ತಾರೆ. ಅಹಲ್ಯ ಶಾಪ ವಿಮೋಚನೆ ಆಗತ್ತೆ, ತಾಟಕ ವಧೆಯಾಗತ್ತೆ, ವಿಶ್ವಾಮಿತ್ರರ ಯಾಗ ಸಂರಕ್ಷಣೆ ಆಗತ್ತೆ. ಅದಾದ ನಂತರ ನಾವೆಲ್ಲ ಮಿಥಿಲಾ ನಗರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಅಪೂರ್ವವಾದ ಧನುಸ್ಸಿದೆ ರಾಮ, ಅದನ್ನು ನೋಡುವ ಆಸೆ ನಿನಗಿದ್ರೆ ನೀನು ನಮ್ಮ ಜೊತೆ ಬರ್ಬೋದು, ಇಲ್ಲ ಹೋದ್ರೆ ಅಯೋಧ್ಯೆಗೆ ಹೋಗ್ಬೋದು ಅಂತಾರೆ ವಿಶ್ವಾಮಿತ್ರರು. ನನಗೂ ಧನುಸ್ಸನ್ನು ನೋಡುವ ಆಸೆ ವಿಶ್ವಾಮಿತ್ರರೇ, ಮುನಿವರ್ಯ ನಾನು ಬರ್ತೀನಿ ಅಂತಾನೆ ರಾಮ. ಸರಿ, ರಾಮನನ್ನು ಕರ್ಕೊಂಡು ಲಕ್ಷ್ಮಣನನ್ನು ಕರೆದುಕೊಂಡು ವಿಶ್ವಾಮಿತ್ರರು ಅಯೋಧ್ಯ ನಗರದ ರಾಜಕುಮಾರರನ್ನ ಮಿಥಿಲಾ ನಗರಕ್ಕೆ ಕರೆದೊಯ್ದರಲ್ಲವ. ಅಲ್ಲಿ ಧನುಸ್ಸನ್ನು ನೋಡ್ತಾರೆ. ವಿಶ್ವಾಮಿತ್ರರ ಅನುಮತಿಯಿಂದ ಧನುರ್ಭಂಗ ಎಲ್ಲ ಏರ್ಪಟ್ಟಾಗತ್ತೆ. ಸೀತಾ ವಿವಾಹವೂ ಆಗೋಯ್ತು. ಈ ಅಯೋಧ್ಯೆಯಿಂದ ರಾಮ ವಿಶ್ವಾಮಿತ್ರರ ಹಿಂದೆ ಹೊರಟಾಗ 16 ವಯಸ್ಸು ಕೂಡ ತುಂಬದ ಇನ್ನೂ ಕೂಡ ನವತಾರುಣ್ಯಕ್ಕೆ ಕಾಲಿಡ್ತಾ ಇರ್ತಕ್ಕಂತಹ ಮುದ್ದಾದ ಎಳೆಯ ರಾಮನನ್ನ ಅಯೋಧ್ಯಾವಾಸಿ ಜನಗಳು ನೋಡಿದ್ರು. ಈಗ ಹಿಂತಿರುಗಿ ಬರುವಾಗ ರಾಮ ಪತ್ನಿ ಸಮೇತನಾಗಿ ಬರ್ತಾ ಇದ್ದಾನಲ್ಲವ. ರಥದಲ್ಲಿ ಕುಳಿತು
ಜನಕ ಚಕ್ರವರ್ತಿ ಕೊಟ್ಟಂತಹ ಅಪಾರವಾದ ಉಡುಗೊರೆಗಳ ಸಮೇತನಾಗಿ ಅತ್ಯಂತ ವೈಭವದಿಂದ ಅಯೋಧ್ಯಾನಗರವನ್ನು ಪತ್ನಿ ಸಮೇತನಾಗಿ ರಾಮ ಪ್ರವೇಶ ಮಾಡ್ತಾ ಇದ್ದಾನಲ್ಲವಾ, ಆ ನಮ್ಮ ರಾಮನೇ ಅತಿ ಸುಂದರ, ಅವನ ಪತ್ನಿ ಹೇಗಿದ್ದಾಳೋ ಎಂಬ ಕುತೂಹಲ ಅಯೋಧ್ಯಾವಾಸಿ ಜನರಿಗೆ. ಅವರೆಲ್ಲರೂ ಕೂಡ ರಸ್ತೆಯ ಇಕ್ಕೆರಗಳಲ್ಲಿ ಆ ಬೀದಿಗಳಲ್ಲಿ ನೆರೆದು ಬಿಟ್ಟಿದ್ದಾರೆ, ಕಿಕ್ಕಿರಿದು ನೆರೆದಿದ್ದಾರೆ. ರಾಮಾಗಮನವನ್ನು ಎದುರು ನೋಡ್ತಾ ಇಡೀ ಅಯೋಧ್ಯೆಯನ್ನೇ ಮದುವೆಯ ಮಂಟಪದಂತೆ ಸಿಂಗಾರ ಮಾಡಿದ್ದಾರೆ. ಆ ರಾಮ ಸೀತೆಯೊಡನೆ ಕುಳಿತು ರಥದಲ್ಲಿ ಬರ್ತಾನೆ. ಹಾಗೆ ಬರುವ ರಾಮನನ್ನು ನೋಡ್ತಾರಂತೆ ಅಯೋಧ್ಯಾವಾಸಿ ಜನಗಳು. ನೋಡಿ ಹೇಳ್ತಾರೆ, ಇವನು ನಮ್ಮ ರಾಮನ, ವಿಶ್ವಾಮಿತ್ರರ ಹಿಂದೆ ಧನುರ್ಬಾಣಗಳನ್ನು ಹಿಡಿದು ಹೋದ ನಮ್ಮ ರಾಮನ ಇವನು, ನಮ್ಮ ಕೌಸಲ್ಯ ಪುತ್ರನ, ನಮ್ಮ ದಶರಥ ತನಯನ, ಇವನು ನಮ್ಮ ರಾಮನ ಎಂಬುದಾಗಿ ಆಶ್ಚರ್ಯ ಪಡ್ತಾರೆ. ಕಾರಣ ಏನು ಅಂದರು, ಆ ವಿಶ್ವಾಮಿತ್ರರ ಹಿಂದೆ ಹೋದ ರಾಮನಿಗಿಂತ ಈಗ ಸೀತೆಯೊಡನೆ ಬರುವ ರಾಮ ಅತಿ ಸುಂದರ, ಮಹಾ ತೇಜಸ್ವಿ, ಅಪಾರವಾದ ಕಾಂತಿ ಪ್ರಭೆ ಅವನ ಮುಖದಲ್ಲಿ ಉಕ್ಕೇರ್ತಾ ಇದೆಯಂತೆ. ತಯಾ ಸರಾಜರ್ಷಿ ಸುತೋಭಿರಾಮಯ ಸಮೈವಾನುತ್ತಮ ರಾಜಕನ್ಯೆಯ ಅತೀವ ರಾಮ ಶುಶುಭೇತಿ ಕಾಮಯ ವಿಭುಶ್ರಿಯ ವಿಷ್ಣುರಿವಾಮರೇಶ್ವರ. ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ಬಾಲಕಾಂಡದ ಕೊನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ, ತಯಾ ಸರಾಜರ್ಷಿ ಸುತೋಭಿರಾಮಯ. ರಾಜರ್ಷಿ ಸುತ ಅಂದರೆ ರಾಜರ್ಷಿಯಾದ ಜನಕ ಚಕ್ರವರ್ತಿಯ ಪುತ್ರಿಯಾದ ಸೀತೆಯೊಡನೆ ಆ ಜನಕರಾಜನ ಸುತಳಾದ ಅತ್ಯಂತ ಸುಂದರಿಯಾದ ಆ ಸೀತೆಯೊಡನೆ ರಾಜಕನ್ಯೆಯಾದ ಅವಳೊಡನೆ ಈ ಬರ್ತಾ ಇರುವ ರಾಮ ಹೇಗಿದ್ದಾನೆ, ಅತೀವ ರಾಮ ಸುಶುಭೆ ಅಂದ್ಬಿಟ್ರು. ಶುಭೇಂದ್ರನೇ ಪ್ರಕಾಶಿಸುತ್ತಿದ್ದಾನೆ ಅಂತ, ಸುಶುಭೇಂದ್ರನೇ ವಿಶೇಷವಾದ ಪ್ರಕಾಶ, ಅತೀವ ರಾಮ ಶುಶುಭೆ. ಎಷ್ಟು ಗುಣವಾಚಗಳು, ಶುಭೆ, ಶುಶುಭೆ, ರಾಮ ಶುಶುಭೆ, ಅತೀವ ರಾಮ ಶುಶುಭೆ. ಎಂಥ ಪ್ರಕಾಶ ರಾಮನ ಮುಖದಲ್ಲಿ ನೋಡ್ತಾರಂತೆ. ಇಲ್ಲಿ ಆ ರಾಮ ಎಂಬ ಶಬ್ದ ಇದೆಯಲ್ಲ, ಅತೀವ ರಾಮ ಶುಶುಭೆ ಅಂತ, ಇಲ್ಲಿ ರಾಮ ಎಂಬುದು ರಾಮನ ಹೆಸರಲ್ಲ ಅಂದ್ಬಿಟ್ರು ಗೋವಿಂದರಾಜಿಯರು ತಮ್ಮ ವ್ಯಾಖ್ಯಾನದಲ್ಲಿ. ರಾಮಾಯಣ ವ್ಯಾಖ್ಯಾನ, ರಾಮ ಅನ್ನೋದು ರಾಮನ ಹೆಸರಲ್ವಾ ಅಂದರು, ಅಲ್ಲ ಅಂದರು. ಮತ್ತೇನು ಅಂದರು, ರಾಮ ಎಂಬ ಶಬ್ದದ ಅರ್ಥ ತಗೊಳ್ಳಿ, ಅತಿ ಸುಂದರ ಅಂತ ಅರ್ಥ. ಪ್ರಕಾಶಿಸುತ್ತಿದ್ದಾನೆ, ಬಹಳ ಬಹಳ ಪ್ರಕಾಶಿಸುತ್ತಿದ್ದಾನೆ, ಅತಿ ಸುಂದರನಾಗಿ ಪ್ರಕಾಶಿಸುತ್ತಿದ್ದಾನೆ, ಅತ್ಯಂತ ಸುಂದರನಾಗಿ ಪ್ರಕಾಶಿಸುತ್ತಿದ್ದಾನೆ. ರಾಮ ಶಬ್ದಕ್ಕೆ ಸುಂದರ ಅಂತ ಅರ್ಥ ಮಾಡಿ ಇದು ರಾಮನ ಹೆಸರಲ್ಲ ಇಲ್ಲಿ ಎಂದ್ಬಿಟ್ರು. ರಾಮ ಶಬ್ದ ಸೌಂದರ್ಯ ದ್ಯೋತಕವಾದ ಶಬ್ದವೇ ಹೊರತು ರಾಮನ ಹೆಸರನ್ನು ಹೇಳ್ತಿಲ್ಲ ಅಂದ್ಬಿಟ್ರು. ಕಾರಣ ಇವನು ನಮ್ಮ ರಾಮನ, ಈ ತೇಜಸ್ಸು, ಈ ಕಾಂತಿ, ಈ ಸೌಂದರ್ಯ, ಈ ಪ್ರಭೆ, ಆಹಾ ಇವನು ನಮ್ಮ ರಾಮನ. ಎಲ್ಲಿಂದ ಬರ್ತಾ ಇದೆ ಈ ಬೆಳಕು, ಯಾವ ಕಡೆಯಿಂದ ರಾಮನ ಮೇಲೆ ಈ ಪ್ರಕಾಶದ ಒಂದು ಪ್ರಭೆ ಬಂದು ಬೀಳ್ತಾ ಇದೆ ಅಂತ ನೋಡ್ತಾರೆ. ಪಕ್ಕದಲ್ಲಿ ಇದ್ದಾಳಂತೆ, ಅಲ್ಲಿಂದ ಬರ್ತಾ ಇದೆ. ಸಮೈವಾನುತ್ತಮ ರಾಜಕನ್ಯೆಯ ತಯಾ ಸರಾಜರ್ಷಿ ಸುತೋಭಿರಾಮಯ ಸಮೈವಾನುತ್ತಮ ರಾಜಕನ್ಯೆಯ ಅತೀವ ರಾಮ ಶುಶುಭೇತಿ ಕಾಮಯ. ಆ ರಾಮ ಹೇಗಿದ್ದಾನೆ ಎಂದರು. ವಾಲ್ಮೀಕಿಗಳಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಈ ಸೀತೆಯೊಡನೆ ಕುಳಿತು ರಥಾರೂಢನಾಗಿ ಅಯೋಧ್ಯಾನಗರವನ್ನು ಪ್ರವೇಶ ಮಾಡುವ ರಾಮನನ್ನು ಯಾರಿಗೆ ಹೋಲಿಸಬೇಕು ಅಂತ ಗೊತ್ತಾಗಲಿಲ್ಲ. ಹೇಳ್ತಾರೆ, ಶ್ರೀ ಮಹಾಲಕ್ಷ್ಮಿಯೊಡಗೂಡಿದ ವಿಷ್ಣುವಿನಂತೆ ಕಾಣ್ತಾ ಇದ್ದಾನೆ. ವಿಭುಶ್ರಿಯ ವಿಷ್ಣುರಿವಾಮರೇಶ್ವರ. ಮಹಾಲಕ್ಷ್ಮಿ ಒಡಗೂಡಿದ ದೇವತೆಗಳ ಒಡೆಯನಾದಂತಹ ಮಹಾವಿಷ್ಣುವಿನಂತೆ ರಾಮ ಪ್ರಕಾಶಿಸುತ್ತಿದ್ದಾನೆ ಎಂಬುದಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಬಾಲಕಾಂಡದ ಕೊನೆಯ ಶ್ಲೋಕ ಇದು. ಹಳೆಯ ಕಾಲದಲ್ಲಿ ಮದುವೆಯ ಲಗ್ನ ಪತ್ರಿಕೆಗಳಲ್ಲಿ ಈ ಶ್ಲೋಕ ಹಾಕ್ತಾ ಇದ್ರು, ವಿವಾಹದ ಲಗ್ನ ಪತ್ರಿಕೆಗಳಲ್ಲಿ ಈ ಶ್ಲೋಕವನ್ನು ಹಾಕ್ತಾ ಇದ್ರು. ಆ ದಿವ್ಯ ದಂಪತಿಗಳು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಪ್ರಭೆಯಿಂದ ಕೂಡಿ ಆನಂದದಾಯಕವಾಗಿ ಇರುವ ರಾಮ ಸೀತೆಯರ ದಾಂಪತ್ಯದ ಒಂದು ಅದ್ಭುತ ಶ್ಲೋಕ ಅಂತ. ಐ ಇನ್ವೈಟ್ ಯು ಫಾರ್ ಮೈ ಮ್ಯಾರೇಜ್, ಲಂಚ್ ಎಟ್ 1:30 ಅಷ್ಟೇ ಇವಾಗಿನ ಲಗ್ನ ಪತ್ರಿಕೆ. ಇದುವಾ ಆ ಕಾಲದಲ್ಲಿ ಹೇಗೆ ಕರೀತಾ ಇದ್ರು.
ಆ ಮದುವೆಗೆ ಆಹ್ವಾನ ಕೊಡುವುದರಲ್ಲಿ ಎಂತಹ ನಮ್ರತೆ, ಎಂತಹ ಆತ್ಮೀಯತೆ, ಅವರ ಆಶೀರ್ವಾದಗಳನ್ನು ಬೇಡುವ ವಿಧೇಯತೆ ಎಲ್ಲ ತುಂಬಿ ಎಷ್ಟು ಆತ್ಮೀಯವಾದ ಆ ಮದುವೆಯ ಲಗ್ನ ಪತ್ರಿಕೆಗಳು ಇರ್ತಾ ಇತ್ತು. ಅದರಲ್ಲಿ ಈ ಶ್ಲೋಕವನ್ನು ಹಳೆ ಕಾಲದಲ್ಲಿ ಹಾಕ್ತಾ ಇದ್ರು. ವಿಭುಶ್ರಿಯ ವಿಷ್ಣುರಿವಾಮರೇಶ್ವರ, ಬಾಲಕಾಂಡದ ಕೊನೆಯ ಶ್ಲೋಕ. ಈ ರೀತಿ ಆ ಸೀತೆಯ ಅದ್ಭುತವಾದ ತೇಜಸ್ಸು ರಾಮನನ್ನು ತೊಯಿಸಿ ಬಿಡ್ತಾ ಇತ್ತಂತೆ. ಆ ಪ್ರಭೆ, ಇದನ್ನೇ ವೇದ ಕೂಡ ಹೇಳುತ್ತಲ್ಲವ, ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ. ಈ ಪರಮಾತ್ಮ ಕಪ್ಪಾದ ಮೋಡದಂತೆ ಇದ್ದಾನೆ. ಆ ಮೋಡದ ಮಧ್ಯದಲ್ಲಿ ಒಂದು ಮಿಂಚಿನ ಸೆಳೆ ಇದೆ ಎಂದ್ರು. ಆ ಮಿಂಚಿನ ಸೆಳೆ ಯಾವುದು? ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಎಂಬುದಾಗಿ ಬಂಗಾರದ ವರ್ಣದಿಂದ ಕಂಗೊಳಿಸತಕ್ಕಂತಹ ವಕ್ಷಸ್ಥಳದಲ್ಲಿರುವ ಮಹಾಲಕ್ಷ್ಮಿಯೇ ಆ ಮೋಡದ ಮಧ್ಯದಲ್ಲಿರುವ ಮಿಂಚಿನ ಸೆಳೆ. ಪರಮಾತ್ಮ ನೀಲ ಮೇಘಶ್ಯಾಮ, ನೀಲ ಮೋಡದಂತೆ ಮೈಬಣ್ಣವುಳ್ಳವನು ಪರಮಾತ್ಮ. ಮಿಂಚಿನ ಸೆಳೆಯಂತೆ ಆ ಪರಮಾತ್ಮನಲ್ಲಿ ಇರುವವಳು ಹಿರಣ್ಯವರ್ಣಾಂ ಹರಿಣೀಂ, ಬಂಗಾರದ ವರ್ಣದಿಂದ ಕಂಗೊಳಿಸುವ ವಕ್ಷಸ್ಥಳದಲ್ಲಿ ಇರುವ ಶ್ರೀ ಮಹಾಲಕ್ಷ್ಮಿಯಲ್ಲವ. ಆ ರೀತಿ ಪರಮಾತ್ಮನಿಗೆ ಪ್ರಕಾಶವನ್ನ ನೀನಲ್ಲವ ಉಂಟು ಮಾಡ್ತೀಯ ನೀಳೆ ಎಂಬುದು ಗೋದಾದೇವಿಯ ಭಾವ. ಇದೇ ಮಾತನ್ನ ಮಾರೀಚ ಹೇಳ್ತಾನೆ. ರಾವಣ, ನೀನು ಹೋಗಿ ರಾಮನನ್ನ ಬಹುದೂರ ಕರ್ಕೊಂಡು ಹೋಗು, ಏನಾದರೂ ಯುಕ್ತಿಯನ್ನು ಮಾಡು, ನಾನು ಸೀತಾಪಹರಣವನ್ನು ಮಾಡಬೇಕು ಅಂತ ಹೇಳಿದಾಗ ಮಾರೀಚ ಏನು ಹೇಳ್ತಾನೆ? ಅಪ್ಪ, ಬ್ರಹ್ಮಚಾರಿ ರಾಮ ಹೊಡೆದ ಬಾಣದ ನೋವೇ ನನಗಿನ್ನೂ ಹೋಗಿಲ್ಲ. ಈಗ ಆ ಪತ್ನಿ ಬೇರೆ ಜೊತೆಗಿದ್ದಾಳೆ, ರಾಮನ ಸಾವಾಸ ಬೇಡ ಅಂತಾನೆ. ಅಪ್ರಮೇಯಂ ಹಿ ತತ್ತೇಜ ಯಸ್ಯ ಸಾ ಜನಕಾತ್ಮಜ. ಯಾವನ ಜೊತೆಯಲ್ಲಿ ಜನಕನ ಮಗಳಾದವಳು ಇದ್ದಾಳೋ ಅವನ ತೇಜಸ್ಸು ಅಪ್ರಮೇಯವಾದದ್ದು, ಅಳೆಯಲು ಅಸಾಧ್ಯವಾದದ್ದು. ಯಾವ ಪ್ರಮಾಣಕ್ಕೂ ಸಿಲುಕದ ತೇಜಸ್ಸು ಜಾನಕಿಯೊಡನೆ ಕೂಡಿದ ರಾಮನದು ಅಂತ ಮಾರೀಚ ಹೇಳ್ತಾನೆ. ಅಪ್ರಮೇಯಂ ಹಿ ತತ್ತೇಜ ಯಸ್ಯ ಸಾ ಜನಕಾತ್ಮಜ. ಯಾವನ ಜೊತೆಯಲ್ಲಿ ಜನಕಾತ್ಮಜ ಇದ್ದಾಳೆ ಅವನ ತೇಜಸ್ಸು ಅಪ್ರಮೇಯ ಎಂಬುದಾಗಿ ಮಾರೀಚನ ಮಾತು. ಅಂದರೆ ಈ ಪರಮಾತ್ಮನನ್ನ ಪ್ರಕಾಶಪಡಿಸುವವಳು, ಅವನ ಗುಣಗಳನ್ನು ಪ್ರಕಾಶಪಡಿಸುವವಳು, ಆ ಪರಮಾತ್ಮನನ್ನ ಈ ಲೋಕದಲ್ಲಿ ಪರಾತ್ಪರನಾಗಿ ಮಾತ್ರವಲ್ಲದೆ ಸಮಸ್ತ ಚೇತನರಿಗೆ ಕೃಪೆ ಮಾಡುವ ದಯಾಸಾಗರನಾಗಿ ಪ್ರಕಾಶಪಡಿಸುವ ದೀಪ ಇವಳಲ್ಲವಾ? ನೀನೇ ಒಂದು ದೀಪವಾಗಿ ಇರಬೇಕಾದ್ರೆ ಈ ದೀಪ ಏಕೆ ಕುತ್ತು ವಿಳಕ್ಕೆರಿಯ ಎಂಬುದಾಗಿ ಆ ದೀಪಗಳ ಬೆಳಗುವಿಕೆಯನ್ನ ಹಾಡಹಗಲಲ್ಲೇ ದೀಪ ಬೆಳಗೋದ, ಅದು ಒಂದು ಅರ್ಥ. ಇನ್ನೊಂದು, ನೀನೇ ದೀಪವಲ್ಲವ. ಹೀಗಿರುವಾಗ ಇನ್ನೊಂದು ದೀಪ ನಿನಗೇಕೆ? ನಾವಾದರೋ ಕಳ್ಳರಂತೆ ಕೃಷ್ಣನನ್ನ ಯಾರಿಗೂ ತಿಳಿಯದೆ ಎಲ್ಲೆಲ್ಲೋ ಭೇಟಿ ಮಾಡಿ ಅವನೊಡನೆ ಸೇರಬೇಕು. ನೀನಾದರೋ ಬೆಳಗಾಯಿತು ಎಂಬತಕ್ಕಂತಹ ಆತಂಕವಿಲ್ಲದೆ, ಯಾರ ಅಂಕೆ ಸಂಖ್ಯೆಯೂ ಇಲ್ಲದೆ ಏಕಾಂತವಾದ ಅಂತಃಪುರದಲ್ಲಿ ಕೃಷ್ಣನನ್ನ ಆಲಿಂಗನ ಮಾಡಿಕೊಂಡು ಹಾಡ ಹಗಲಾದರೂ ಕೂಡ ಮನೆ ಒಳಗಡೆ ದೀಪ ಬೆಳಗಿಸುತ್ತಾ ಮಲಗುವ ವೈಭವವ ನಿಮ್ಮದು ಎಂಬ ಹಾಗೆ ಕೇಳ್ತಾಳೆ. ಕುತ್ತು ವಿಳಕ್ಕೆರಿಯ ಎಂಬುದಾಗಿ ಇದೆಲ್ಲ ಭಾವ. ಹೀಗೆ ಇರಬೇಕಾದ್ರೆ ತೂಮಣಿ ಮಾಡತ್ತು ಚುತ್ತುಂ ವಿಳಕ್ಕೆರಿಯ ಎಂಬುದಾಗಿ ನಮ್ಮ ಮನೆಗೆ ಈ ಕೃಷ್ಣನ ನೀಳೆಯ ಅಂತಃಪುರ ಸಮಾನವಾಗಿರುವಾಗ ನೀನು ಅವನನ್ನು ಅನುಭವಿಸಿದಂತೆ ನಮಗೂ ಕೃಷ್ಣ ಬೇಕಲ್ಲವಾ? ಹಾಗಿಲ್ಲದೆ ನಿನಗೆ ಮಾತ್ರ ಸೀಮಿತವಾಗಿ ಮಾಡಿಕೊಂಡು ಇದ್ದೀಯಲ್ಲ. ಶ್ರೀರಾಮಚಂದ್ರನ ಬಳಿಯಲ್ಲಿ ಸೀತೆ ಒಂದು ಮಾತು ಹೇಳಿದವಳು, ತನಗೂ ರಾಮನಿಗೂ ಇರುವ ಸಂಬಂಧ ಎಂಥದ್ದು ಅಂತ. ರಾಮನು ಇದೇ ಮಾತನ್ನು ಹೇಳ್ತಾನೆ. ಸೀತೆ ಏನು ಹೇಳ್ತಾಳೆ? ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯಥ. ಸೀತೆ ಇಲ್ಲದ ನಾನು ಕಿರಣಗಳಿಲ್ಲದ ಸೂರ್ಯನಂತೆ ಅಂತಾನೆ. ಸೂರ್ಯನಿಗೆ ಯಾವುದರಿಂದ ಬೆಲೆ? ಅವನ ಕಿರಣಗಳು. ಅದೇ ಬೆಳಕನ್ನು ಎಲ್ಲ ಕಡೆಗೆ ಹರಡತಕ್ಕಂತಹದ್ದು. ಆದ್ದರಿಂದ ಸೂರ್ಯನಿಗೆ ಕಿರಣಗಳೇ ಇಲ್ಲದಿದ್ದರೆ ಆ ಸೂರ್ಯನಿಗೆ ಏನಾದರೂ ಬೆಲೆ ಇದೆಯಾ? ಆ ರೀತಿ ಕಿರಣಗಳೇ ಇಲ್ಲದ ಸೂರ್ಯನಂತೆ ಸೀತೆ ಇಲ್ಲದ ನಾನು ಅಂತಾನೆ ರಾಮ. ಸೀತೆ ಏನು ಹೇಳ್ತಾಳೆ? ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯಥ. ಎಲೈ ಹನುಮಾನನೇ, ರಾಮನಿಲ್ಲದ ನಾನು ಸೂರ್ಯನಿಲ್ಲದ ಕಿರಣದಂತೆ. ಅವನೇನು ಹೇಳ್ತಾನೆ?
ಸೀತೆ ಇಲ್ಲದ ನಾನು ಕಿರಣವಿಲ್ಲದ ಸೂರ್ಯನಂತೆ ಎಂದ. ಇವಳೇನು ಹೇಳ್ತಾಳೆ? ಸೂರ್ಯನಿಲ್ಲದ ಕಿರಣನಂತೆ. ಪತಿಪತ್ನಿಯರು ಒಂದೇ ಮಾತು ಹೇಳ್ತಾರೆ. ಸೂರ್ಯನ ಪ್ರಕಾಶ ಅದು ಪ್ರಸಾರವಾಗುವುದು ಕಿರಣಗಳ ಮೂಲಕ. ಹಾಗೆ ಪರಮಾತ್ಮನನ್ನು ಪ್ರಕಾಶಪಡಿಸಿ ಪರಮಾತ್ಮನನ್ನು ನಮಗೆ ದರ್ಶನ ಮಾಡಿಸುವವಳು ನೀನಲ್ಲವಾ? ಆ ಭಾಸ್ಕರನಾದ ಪರಮಾತ್ಮನಿಗೆ ಪ್ರಭೆಯಂತೆ ಇರುವವಳು ನೀನಲ್ಲವಾ? ಅಂದ ಮೇಲೆ ಆ ಭಾಸ್ಕರನನ್ನು ಮುಚ್ಚಿಟ್ಟು ಕಿರಣವಾದ ನಿನ್ನನ್ನು ಮುಚ್ಚಿಟ್ಕೊಂಡು ಯಾವುದೋ ದೀಪ ಬೆಳಗುತ್ತಾ ಹೀಗೆ ಮಲಗಿರುವುದಾ? ಕುತ್ತು ಬೆಳಕೆರಿಯ ಒಂದು ಮಾತಿಗೆ ಎಷ್ಟು ಅರ್ಥಗಳು. ಶಬ್ದ ಅದೇನೆ, ಆದರೆ ಅದರಿಂದ ಬರುವ ಪುಂಖಾನುಪುಂಖವಾದ ಅರ್ಥಗಳಿದೆಯಲ್ಲ, ಇದಕ್ಕೆ ಧ್ವನಿ ಅಂತ ಹೆಸರು. ಅಂದರೆ ಶಬ್ದ ಹೇಳದೇ ಇರುವ ಅರ್ಥಗಳು, ಶಬ್ದದಿಂದ ಹೇಳಲ್ಪಡದ ಅರ್ಥಗಳು, ಅದಕ್ಕೆ ಧ್ವನಿ ಅರ್ಥ ಅಂತ ಹೆಸರು. ಅದು ಧ್ವನಿಸುತ್ತೆ. ಒಂದು ಕುತ್ತು ಬೆಳಕರಿಯ ಅನ್ನೋ ಪದ ಎಷ್ಟು ಅರ್ಥ ಪರಂಪರೆಗಳನ್ನು ನೀಡ್ತಾ ಇದೆ. ಈ ರೀತಿ ಕುತ್ತು ಬೆಳಕರಿಯ ಎಂಬುದಾಗಿ ಆ ದೀಪಗಳನ್ನು ಬೆಳಗಿಸುತ್ತಾ ಈ ರೀತಿ ಆನಂದದಿಂದ ಇದೆಯಲ್ಲ. ಸರಿ, ಹೀಗೆ ಇರುವ ನಿಮ್ಮನ್ನು ನಾವು ಬೇರೆ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಆ ರೀತಿ ಆನಂದದಿಂದ ವಿಹಾರ ಮಾಡುವ ನಿಮಗೆ ಸೇವೆ ಮಾಡುವುದಕ್ಕೆ ದಾಸಿಯರು ಬೇಡವಾ? ಅದಕ್ಕಾಗಿ ನಾವು ಒಳಗೆ ಬರ್ತೀವಿ. ನೀವು ದಿವ್ಯ ದಂಪತಿಗಳು, ನಿಮಗೆ ನಾವು ಸೇವೆ ಮಾಡ್ತೀವಿ. ಯಾವ ರೀತಿ ಸೀತಾರಾಮರಿಗೆ ಲಕ್ಷ್ಮಣ ಭವಾಸ್ತು ಸಹವೈದೇಕ್ಯ ಗಿರಿಸಾರುಷ ವಂಶ್ಯತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚತೆ ಎಂದರಲ್ಲವ. ಎಚ್ಚರವಾಗಿರಿ, ಮಲಗಿರಿ, ವಿಹಾರ ಮಾಡ್ತೀರಿ, ಬೆಟ್ಟದ ಮೇಲಿರಿ, ಬೆಟ್ಟದ ತಪ್ಪಲಲ್ಲಿರಿ, ಕಾಡಲ್ಲಿರಿ, ನದಿ ತೀರದಲ್ಲಿರಿ, ಎಲ್ಲಿ ಹೇಗೆ ಬೇಕಾದರೂ ಇರಿ, ನಿಮಗೆ ಸರ್ವ ವಿಧವಾದ ಸೇವೆಯನ್ನು ನಾನು ಮಾಡ್ತೇನೆ ಎಂಬುದಾಗಿ ಆ ಲಕ್ಷ್ಮಣ ನುಡಿದನಲ್ಲವಾ? ಆ ರೀತಿ ನಿಮಗೆ ಸೇವೆ ಮಾಡುವುದಕ್ಕೆ ಸೇವಕರು ಬೇಡವಾ? ಆ ನಿಮ್ಮ ಸೇವೆಗಾಗಿ ನಮ್ಮನ್ನು ಅಂಗೀಕಾರ ಮಾಡಿರಿ ಎಂಬುದಾಗಿ ಹೇಳ್ತಾರೆ. ವಾಲ್ಮೀಕಿ ಮುನಿವರ್ಯರು ಶ್ರೀರಾಮಾಯಣದಲ್ಲಿ ಒಂದು ಅರ್ಥವನ್ನು ಹೇಳ್ತಾರೆ. ಕಾಡಿನಲ್ಲಿ ಈ ರಾಮ ಲಕ್ಷ್ಮಣ ಸೀತೆ ಮೂವರು ಕೂಡ ಆನಂದದಿಂದ ವಿಹಾರ ಮಾಡಿದ್ರು ಅಂತ ಹೇಳ್ತಾರೆ. ಸೀತಾರಾಮರ ಆನಂದವಾಗಿದ್ರು ಅಂದ್ರೆ ಒಪ್ಕೋಬಹುದು. ಕಾರಣ ಇವಳಿಗೆ ಪತಿ ಇದ್ದಾನೆ, ಅವನಿಗೆ ಪತ್ನಿ ಇದ್ದಾಳೆ. ಆದರೆ ಎಲ್ಲವನ್ನ ಅಯೋಧ್ಯೆಯಲ್ಲಿ ಬಿಟ್ಟು ಬಂದಿರತಕ್ಕಂತಹ ಈ ಲಕ್ಷ್ಮಣನಿಗೆ ಏನು ಆನಂದ ಇದೆ ಎಂದರು. ಇವನ ಬರೀ ಗೆಡ್ಡೆ ಗೆಣಸುಗಳನ್ನು ಅಗೆದು ತೆಗೆಯೋದು, ಸೀತಾರಾಮರ ಸೇವೆ ಮಾಡೋದು, ದಾಸನಾಗಿ ಬಂದಿದ್ದಾನಲ್ಲ, ಇವನಿಗೇನು ಆನಂದ ಅಂತ ಕೇಳಿದ್ರು. ವಾಲ್ಮೀಕಿ ಮುನಿವರ್ಯರು ಹೇಳ್ತಾರೆ, ಚಿತ್ರಕೂಟ ಮನುಪ್ರಾಪ್ಯ ಭರದ್ವಾಜಸ್ಯ ಶಾಸನಾತ್ ರಮ್ಯಮಾವಸಥಂ ಕೃತ್ವ ರಮಮಾಣ ಮನೇತ್ರಯಃ. ವಾಲ್ಮೀಕಿಗಳ ಮಾತು. ಚಿತ್ರಕೂಟ ಮನುಪ್ರಾಪ್ಯ, ಚಿತ್ರಕೂಟ ಪ್ರದೇಶವನ್ನು ಸೇರಿ ಭರದ್ವಾಜ ಮುನಿಗಳು ಹೇಳಿದ್ರು ಎಂಬ ಕಾರಣಕ್ಕಾಗಿ ಅಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ವನೆ ಆ ಕಾಡಿನಲ್ಲಿ 3 ಜನರು ಕೂಡ ರಮಮಾಣ ಅಪಾರವಾಗಿ ರಮಿಸಿದರು, ಆನಂದಪಟ್ಟರು, ವಿಹಾರ ಮಾಡಿದರು. ರಮ್ಯಮಾವಸತಂ ಕೃತ್ವ ರಮಮಾಣ ವನೇತ್ರಯಃ ಎಂಬುದಾಗಿ ವಾಲ್ಮೀಕಿಗಳೇ ಹೇಳ್ತಾರೆ. ಲಕ್ಷ್ಮಣನಿಗೆ ಆನಂದ ಎಲ್ಲಿಯದು ಅಂತ ಕೇಳಿದ್ರು. ಅಲ್ಲಿ ಹೇಳ್ತಾರೆ, ಪರಮಪದ ಸಾಮ್ರಾಜ್ಯಕ್ಕೆ ಜೀವಾತ್ಮ ಇಲ್ಲಿಂದ ಮುಕ್ತಿಯನ್ನು ಪಡೆದು ಆ ಮೋಕ್ಷಲೋಕ ಪರಮಪದಕ್ಕೆ ಹೋಗ್ತಾನೆ. ಹಾಗೆ ಹೋದ ಜೀವಾತ್ಮನಿಗೆ ಪರಮಾತ್ಮನಿಗೆ ಯಾವ ಮಟ್ಟದ ಆನಂದವೋ ಅದೇ ಆನಂದ ಇವನಿಗೂ ಕೂಡ. ಪರಮಾತ್ಮನ ಬ್ರಹ್ಮಾನಂದಕ್ಕಿಂತ ಒಂದು ಅಣುವಿನಷ್ಟು ಕೂಡ ಇವನಿಗೆ ಆನಂದದಲ್ಲಿ ಕಡಿಮೆ ಇಲ್ಲ. ನಿರಂಜನ ಪರಮಂ ಸಾಮ್ಯಮುಪೈತಿ ದಿವ್ಯಂ ಎಂಬುದಾಗಿ ಮುಂಡಕೋಪನಿಷತ್ತು. ಆ ಪರಮಾತ್ಮನ ಬ್ರಹ್ಮಾನಂದ ಎಷ್ಟಿದೆ ಅದೇ ಆನಂದವನ್ನು ನಾವು ಪಡಿತೀವಿ ಆ ಮೋಕ್ಷಲೋಕಕ್ಕೆ ಹೋದಾಗ. ಪರಮಂ ಸಾಮ್ಯಂ ಅಂತ ಹೇಳ್ಬಿಡ್ತು. ಅಂದರೆ ಏನು? ಯಾವ ವಿಧದಿಂದಲೂ ಪರಮಾತ್ಮನಿಗೆ ಕಡಿಮೆ ಇಲ್ಲ. ಒಂದೇ ಒಂದು, ಅವನ ಸ್ವರೂಪ ವಿಭು, ನಮ್ಮ ಸ್ವರೂಪ ಅಣು, ಇಷ್ಟೇ ವ್ಯತ್ಯಾಸ. ಮಿಕ್ಕದ ಎಲ್ಲದರಲ್ಲಿ ಪರಮಾತ್ಮನಂತೆ ರೂಪ, ಪರಮಾತ್ಮನಂತೆ ಮೈಬಣ್ಣ, ಪರಮಾತ್ಮನ ಸಮೀಪ, ಪರಮಾತ್ಮನಿರುವ ಲೋಕ. ಮೋಕ್ಷವನ್ನು 4 ವಿಧ ಹೇಳುತ್ತೆ: ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಎಂಬುದಾಗಿ. ಸಾಯುಜ್ಯ ಪರಮಾತ್ಮನಂತೆಯೇ ಆನಂದವನ್ನು ಪಡೆಯುವುದು. ಸಾಲೋಕ್ಯ ಅವನಿರುವ ಲೋಕದಲ್ಲೇ ಇರುವುದು. ಸಾಮೀಪ್ಯ ಪರಮಾತ್ಮನ ಪಕ್ಕದಲ್ಲೇ ಇರುವುದು.
ಸಾರೂಪ್ಯ ಅವನಂತೆಯೇ ನಮಗೂ ರೂಪ, ಚತುರ್ಭುಜ ಶಂಖಚಕ್ರ ಎಲ್ಲ ನಮಗೂ ಉಂಟು. ಹೀಗೆ ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಸಾರೂಪ್ಯವೆಂಬತಕ್ಕಂತಹ ಎಲ್ಲದರಲ್ಲಿ ತನಗೆ ಪರಿಪೂರ್ಣವಾಗಿರ್ತಕ್ಕಂತಹ ಸಾಮ್ಯವನ್ನು ಪರಮಾತ್ಮ ಕೊಡ್ತಾನಲ್ಲವ, ಆಗ ಅವನ ಸೇವೆಯನ್ನು ಮಾಡುವವರು ನಾವು. ಪರಮಾತ್ಮ ಅಲ್ಲಿ ಸ್ವಾಮಿ ಒಡೆಯ, ಆ ಒಡೆಯನಿಗೆ ಸೇವೆ ಮಾಡ್ತಕ್ಕಂತಹ ದಾಸಭೂತರಾದ ಆತ್ಮರಿಗೂ ಕೂಡ ಅವನಷ್ಟೇ ಆನಂದ ಇವನಿಗೂ ಉಂಟಾಗುತ್ತದೆಯಲ್ಲವಾ, ಆ ರೀತಿ ಈ ಲೋಕದಲ್ಲೂ ಉಂಟು ಅಂದ್ಬಿಟ್ಟು ವಾಲ್ಮೀಕಿ. ಸೀತಾರಾಮರಿಗೆ ಏನು ಆನಂದವೋ ಅವರಿಬ್ಬರ ಸೇವೆ ಮಾಡುವ ಲಕ್ಷ್ಮಣನಿಗೂ ಅಷ್ಟೇ ಆನಂದ. ರಮಮಾಣ ಅವನೇ ತ್ರಯ, 3 ಜನರು ಕೂಡ ಅಪರಿಮಿತವಾದ ಒಂದೇ ವಿಧವಾದ ಆನಂದದಲ್ಲಿದ್ದರೂ ಸ್ವಾಮಿಯಾಗಿ ಕೈಂಕರ್ಯವನ್ನು ಸ್ವೀಕಾರ ಮಾಡುವ ಸೀತಾರಾಮರಿಗೆ ಏನು ಆನಂದವೋ ಸೇವೆಯನ್ನು ಮಾಡುವ ಲಕ್ಷ್ಮಣನಿಗೂ ಆನಂದದಲ್ಲಿ ತಾರತಮ್ಯ ಇಲ್ಲ. ಅಷ್ಟೇ ಆನಂದವನ್ನು ಸೇವೆಯಲ್ಲಿ ಇವನು ಪಡೆದ. ಇವನ ಸೇವೆಯಿಂದ ಅವರಿಗಾನಂದ, ಆ ಆನಂದವನ್ನು ಕಂಡು ಇವನಿಗಾನಂದ. ಇದೇ ಆತ್ಮನ ಸ್ವರೂಪವಲ್ಲವ? ಆ ರೀತಿ ನಾವು ನಿಮಗೆ ಸೇವೆ ಮಾಡಬೇಡವಾ, ಕೈಂಕರ್ಯ ಮಾಡಬೇಡವಾ, ನಿಮಗೆ ಸೇವಕರು ದಾಸಿಯರು ಬೇಡವಾ, ನಿಮಗೆ ದಾಸಿಯರಾಗಿ ಇದ್ದು ದಿವ್ಯ ದಂಪತಿಗಳಾಗಿರ್ತಕ್ಕಂತಹ ಪರಮಾತ್ಮ ಮತ್ತು ಅವನ ಮಹಿಷಿ ನಿಮಗೆ ಸೇವೆ ಮಾಡುವುದಕ್ಕೆ, ನಮ್ಮನ್ನು ಅನುಗ್ರಹ ಮಾಡುವುದಕ್ಕಾಗಿ ಒಳಗೆ ಬರಮಾಡಿಕೊಳ್ಳುವವಳಾಗು ಎಂಬುದಾಗಿ ಅವಳನ್ನು ನೋಡಿ ಆಂಡಾಳ್ ಕೇಳ್ತಾಳೆ, ಕುತ್ತು ವಿಳಕ್ಕೆರಿಯ. ಹೇಗೆ ಶಯನ ಮಾಡಿಕೊಂಡಿದ್ದಾರಂತೆ ಇವರು? ಕೋಟೆಕ್ಕಾಲ್ ಕಟ್ಟಿಲ್ ಮೇಲ್ ಗಜದಂತದಿಂದ ಆದಂತಹ ಕಟ್ಟಿಲ್ ಪಲ್ಲಂಗ. ಕೃಷ್ಣ ಪರಮಾತ್ಮ ಕುವಲಯ ಪೀಠವನ್ನು ದಮನ ಮಾಡಿದನಲ್ಲವ, ಆ ಕುವಲಯ ಪೀಠವನ್ನು ಅದರ ದಂತಗಳನ್ನು ಕಿತ್ತು ಅದರಿಂದಲೇ ಕುವಲಯ ಪೀಠವನ್ನು ಮರ್ದನ ಮಾಡಿದ ಈ ಕೃಷ್ಣ. ಅನಂತರ ಆ ದಂತವನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಪ್ರಿಯಪತ್ನಿಗೆ ಪಲ್ಲಂಗ ಮಾಡಿಸಿ ಕೊಟ್ಟಿದ್ದಾನಂತೆ. ಯಾವ ದಂತ? ಕೋಡು ಅಂದರೆ ದಂತ. ಯಾವ ದಂತ? ಗಜದಂತದಿಂದ ಆದಂತಹ ಪಲ್ಲಂಗವಂತೆ. ಯಾವ ಗಜ? ಕುವಲಯ ಪೀಠವನ್ನು ಮದಿಸಿದಂತಹ ಆ ದಂತದಿಂದ ಇವಳಿಗೆ ಪಲ್ಲಂಗವಂತೆ. ಇವಳಿಗೆ ಭಯ ಆಗೋಲ್ವಾ ಅಂತ ಕೇಳಿದ್ರು. ಅಂಡಾಳೆ ಆ ಪಲ್ಲಂಗದ ಮೇಲೆ ಶಯನ ಮಾಡಿಕೊಳ್ಳುವಾಗ ಇವಳಿಗೆ ಭಯ ಆಗಲ್ವಾ? ಅಬ್ಬಾ, ಎಂಥ ಮದಿಸಿದ ಗಜ, ಎಂಥ ಕ್ರೂರವಾದ ಗಜ, ಆ ಗಜ ಇವನ ಮೇಲೆ ಹಾದು ಬಂದ್ಬಿಡ್ತಲ್ಲ, ಇವನಿಗೆ ಏನಾಪತ್ತು ಬಂತೋ, ಏನಾಯಿತೋ, ಈ ರೀತಿ ಎಲ್ಲರ ಜೊತೆ ನನ್ನ ಪತಿ ಹೋರಾಡ್ತಾನಲ್ಲ ಎಂಬ ಭಯ ಆತಂಕ ಆ ಮಂಚದ ಮೇಲೆ ಮಲ್ಕೊಂಡಾಗ್ಲಲ್ಲ ಆ ಕುವಲಯ ಪೀಠದ ಜೊತೆ ಇವನು ಹೋರಾಟ ಮಾಡಿದ ನೆನಪಿಗೆ ಬಂದು ಹೆದರಿಕೆ ಭಯದಿಂದ ನಡುಗುವಂತಾಗಲ್ವಾ ಅಂದರು. ಪರಮಾತ್ಮ ಪಕ್ಕದಲ್ಲಿರುವಾಗ ಭಯವೆಲ್ಲಿಯದು? ಅಥಸೋ ಭಯಂಗತೋ ಭವತಿ ನ ಬಿಭೇತಿ ಕುಚಶ್ಚನೇತಿ. ವೇದ ಹೇಳುತ್ತೆ, ಪರಮಾತ್ಮನನ್ನು ಸ್ಮರಿಸುವಾಗ, ಪರಮಾತ್ಮ ನಮ್ಮೊಡನೆ ಇರುವಾಗ ಭಯಕ್ಕೆ ಆಸ್ಪದ ಎಲ್ಲಿಯದು? ಮೇಲಾಗಿ ಇವಳು ವೀರಪತ್ನಿ, ಪರಮವೀರನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನ ವೀರಪತ್ನಿ ಇವಳಲ್ಲವ. ವೀರಪತ್ನಿಯರಿಗೆ ಭಯವೆಂಬುದೇ ಇಲ್ಲ. ರಾಮಾಯಣದಲ್ಲಿ ಮಂಡೋದರಿ ಮತ್ತು ರಾವಣನನ್ನ ಬಗ್ಗೆ ವರ್ಣಿಸುವಾಗ ಹೇಳ್ತಾರೆ, ರಾವಣನ ವಕ್ಷಸ್ಥಳದಲ್ಲಿ ಹಳ್ಳ ದಿಣ್ಣೆಗಳಿದೆಯಂತೆ. ಇಂದ್ರನ ಐರಾವತದ ಕೊಂಬುಗಳು ತಿವಿದು ತಿವಿದು ರಾವಣನ ವಕ್ಷಸ್ಥಳವೆಲ್ಲ ಜಡ್ಡು ಕಟ್ಟಿಬಿಟ್ಟಿದೆಯಂತೆ, ಗಾಯ ಆಗಿ ಆಗಿ ಆಗಿ. ಆಮೇಲೆ ಆ ಕೈಗಳು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಹೂಡಿ ಆ ಬಿಲ್ಲಿನ ನಾಣಿನ ಗುರುತಲ್ಲಾಗಿ ಕೈಯೆಲ್ಲ ಹೊರಟಾಗಿದೆಯಂತೆ. ಇದೆಲ್ಲವೂ ಕೂಡ ಅವನ ಪತ್ನಿಯರಿಗೆ ತುಂಬ ಸುಖವನ್ನು ಕೊಡುತ್ತಂತೆ. ಕಾರಣ ಏನು ಅಂದರು, ನಮ್ಮ ಪತಿ ವೀರಪತಿ, ಅವನ ವಕ್ಷಸ್ಥಳ ನೈವಾಗಿದ್ರೆ ಹೆಣ್ಣನ್ನು ಆಲಿಂಗನ ಮಾಡಿದಾಗ ಇರುತ್ತೆ. ಹೇಗಾಗಿದ್ದಾನೆ ಅವನ ಪರಾಕ್ರಮದ ಸಂಕೇತ ಅವನ ವಕ್ಷಸ್ಥಳದಲ್ಲಿರುವ ಗಾಯಗಳು, ಕೈಯಿನಲ್ಲಿರುವ ನಾಣೇರಿದ ಗುರುತುಗಳೆಲ್ಲ ಅವನ ವೀರದ ಸಂಕೇತ. ಅದು ಈ ಪತ್ನಿಯರಿಗೆ ಅವನ ಪೌರುಷದ ನೆನಪನ್ನು ತರುತ್ತಂತೆ. ಇದು ವೀರಪತ್ನಿಯರು ಇದನ್ನೆಲ್ಲವ ಅಪೇಕ್ಷೆ ಪಡ್ತಾರೆ. ಹಾಗೆ ಈ ನೀಳ ಒಬ್ಬ ವೀರಪತ್ನಿ, ಭಯವೇ ಇಲ್ಲವಂತೆ. ಕಾರಣ ಆ ಪಲ್ಲಂಗದ ಮೇಲೆ ಮಲಗಿಕೊಂಡು ಕೃಷ್ಣನ ಪರಾಕ್ರಮದ ರಸದೌತಣವನ್ನು ಅನುಭವಿಸ್ತಾಳಂತೆ ಇವಳು.
ಹೇಗೆ ಎಂದರು. ಶರಣಾಗತರಾದ ನಾವುಗಳು ಪರಮಾತ್ಮನ ಚರಣಗಳನ್ನು ಆಶ್ರಯ ಮಾಡಿಬಿಟ್ಟ ಮೇಲೆ ಅಯ್ಯೋ ಪರಮಾತ್ಮ ನಮ್ಮನ್ನು ಕಾಪಾಡೋಕ್ಕಿದ್ದಾನೆ, ನಮ್ಗೆ ಇನ್ನೇನು ಚಿಂತೆ ಎಂಬುದಾಗಿ ನಿರ್ಭಯೋ ನಿರ್ಭರೋಸ್ಮಿ ಆ ರೀತಿ ಎದೆಯ ಮೇಲೆ ಕೈ ಇಟ್ಟು ಆನಂದದಿಂದ ನಿದ್ರೆ ಮಾಡ್ಬೋದು. ನಮ್ಮ ತಲೆ ಮೇಲೆ ಭಾರ ಇರೋ ತನಕ ನಮಗೆ ಭಾರ ಹೊರಕ್ಕಾಗಲ್ಲ. ಅದನ್ನು ತೆಗೆದು ಒಂದು ಕಡೆಗೆ ಇಟ್ಬಿಟ್ರೆ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದಲ್ಲವ. ಆ ರೀತಿ ನಮ್ಮ ಭಾರವನ್ನು ಪರಮಾತ್ಮನಲ್ಲಿ ವಹಿಸುವವನೇ ಪ್ರಪನ್ನ ಶರಣಾಗತ. ಆ ಶರಣಾಗತ ಯಾವ ರೀತಿ ಇಂದ್ರು ವೀರಪತ್ನಿಯರಂತೆ ಶರಣಾಗತರು ಪ್ರಪನ್ನರು. ಆ ವೀರಪತ್ನಿಯರು ಪರಮಾತ್ಮನ ಬಾಹುಬಲವನ್ನು ನೆನೆದು ರಕ್ಷಣಾ ಸಾಮರ್ಥ್ಯವನ್ನು ನೆನೆದು ಅವರು ಹೇಗೆ ಅಂಜಿಕೆ ಇಲ್ಲದೆ ಇರ್ತಾರೋ ಹಾಗೆ ಶರಣಾಗತನಾದವನು ಪರಮಾತ್ಮನ ರಕ್ಷಣಾ ಸಾಮರ್ಥ್ಯವನ್ನು ನೆನೆದು ನಿರ್ಭರನಾಗಿ ಇರ್ತಾನೆ. ಸೀತೆಯನ್ನ ಕಾಡಿಗೆ ಬರಬೇಡ ಅಂತ ರಾಮ ಹೇಳ್ದ. ನಾ ಬಂದೇ ಬರ್ತೀನಿ ಅಂತ ಜೊತೆಯಲ್ಲಿ ಹೋದಳಲ್ಲವ. ಆಗ ಆ ಸೀತೆ ಕಾಡಿನಲ್ಲಿ ಅನೇಕ ಕ್ರೂರ ಮೃಗಗಳನ್ನೆಲ್ಲ ನೋಡಿದ್ವು. ಭಯಂಕರವಾದ ಕೂಗುಗಳು, ಕಾಡಿನಲ್ಲಿರುವ ಭಯಾನಕವಾದ ಪ್ರಾಣಿಗಳು ವಿಚಿತ್ರವಾಗಿ ರಾತ್ರಿಯಲ್ಲೆಲ್ಲ ಕೂಗುತ್ತಲ್ವಾ, ಅದನ್ನೆಲ್ಲ ಕೇಳಿ ಇನ್ನು ಎಳೆಯ ವಯಸ್ಸಿನವಳಾದ ಸೀತೆಗೆ ಭಯ ಏರ್ಪಡಬೇಕಲ್ವ, ಅಂಜಿಕೆ ಏರ್ಪಡಬೇಕಲ್ವ. ಆದರೆ ಸೀತೆಗೆ ಆ ಕ್ರೂರ ಮೃಗಗಳನ್ನೆಲ್ಲ ನೋಡಿ ಭಯವಾಯಿತಾ? ಏನಾಯಿತು ಅಂತ ಕೇಳಿದ್ರು. ಗಜಂ ವಾ ವೀಕ್ಷ ಸಿಂಹಂ ವಾ. ವಾಲ್ಮೀಕಿ ಭಗವಾನ್ ಅಲ್ಲಿ ಸೀತೆಗೆ ಈ ಕ್ರೂರ ಮೃಗಗಳನ್ನು ಕಾಡಿನ ವಾತಾವರಣವನ್ನು ಕಂಡು ಏನಾಯಿತೋ ಅದನ್ನು ಹೇಳ್ತಾರೆ. ಗಜಂ ವಾ ವೀಕ್ಷ ಸಿಂಹಂ ವಾ ವ್ಯಾಘ್ರಂ ವಾಪಿ ವರಾನನ ನಾಹಾರಯತಿ ಸಂತ್ರಾಸಂ ಬಾಹೂರಾಮಸ್ಯ ಸಂಶ್ರಿತ. ಅಲ್ಲಿ ಗಜ ಮದಿಸಿದ ಆನೆಗಳು ಘೀಳಿಡ್ತಾ ಇವೆ, ಕಾಡೇ ನಡುಗುವಂತೆ ಘೀಳಿಡುವ ಮತ್ತ ಗಜಗಳು. ಅನಂತರ ಬಾಯಿ ತೆರೆದು ಕೋರೆದಾಡೆಗಳನ್ನು ತೆರೆದು ನುಂಗುವುದಕ್ಕೆ ಬರ್ತಕ್ಕಂತಹ ಹುಲಿ ಸಿಂಹಗಳು. ಗಜಂ ವಾ ವೀಕ್ಷ್ಯ ಸಿಂಹಂ ವಾ ವ್ಯಾಘ್ರಂ. ವ್ಯಾಘ್ರ ಅಂದರೆ ಹುಲಿ, ಸಿಂಹ ಅಂದರೆ ಸಿಂಹ, ಗಜ ಆನೆ. ಇವೆಲ್ಲವೂ ಕೂಡ ಕಾಡಿನಲ್ಲಿರುವ ಕ್ರೂರವಾಗಿ ನಮ್ಮ ಮೇಲೆ ಆಕ್ರಮಣ ಮಾಡುವ ಆ ವನ್ಯ ಜಂತುಗಳು. ಅವೆಲ್ಲವನ್ನ ನೋಡಿ ನಾಹಾರಯತಿ ಸಂತ್ರಾಸಂ, ಅವುಗಳನ್ನೆಲ್ಲ ನೋಡಿ ಸೀತೆಗೆ ಸ್ವಲ್ಪ ಕೂಡ ಭಯವೇ ಆಗಲಿಲ್ವಂತೆ. ಅದರ ಬದಲು ಏನಾಯಿತು ಅಂದರು. ಗಜಂ ವಾ ವೀಕ್ಷ ಸಿಂಹಂ ವಾ ವ್ಯಾಘ್ರಂ ವಾಪಿ ವರಾನನ. ಸೀತೆಯ ಮುಖ ಅರಳಿದೆಯಂತೆ, ಸುಂದರವಾಗಿ ಅರಳಿದೆ ಅಂತಾರೆ. ವರಾನನ ಎಂಬುದಾಗಿ ವಾಲ್ಮೀಕಿ ಹೇಳ್ತಾರೆ. ಯಾತಕ್ಕೆ ಅರಳಿದೆ ಎಂದರು. ಆ ಅಪರೂಪವಾದ ಪ್ರಾಣಿಗಳನ್ನು ನೋಡಿ ಆಶ್ಚರ್ಯ ಮಿಶ್ರಿತ ಸಂತೋಷವಂತೆ ಸೀತೆಗೆ. ಭಯ ಆಗಲಿಲ್ವಾ ಸೀತೆಗೆ ಎಂದರು. ಯಾಕೆ ಭಯ? ಒಂದು ಸ್ವಲ್ಪನೂ ಭಯ ಆಗಲಿಲ್ವಂತೆ. ಕಾರಣ ಏನು? ಬಾಹೂರಾಮಸ್ಯ ಸಂಶ್ರಿತ. ರಾಮನ ಬಾಹುಗಳೆಂಬ ಕೋಟೆಗಳ ಒಳಗೆ ಇದ್ದದ್ದರಿಂದ ಆ ಕ್ರೂರ ಮೃಗಗಳನ್ನು ಕಂಡು ಆಶ್ಚರ್ಯ ಮಿಶ್ರಿತ ಸಂತೋಷವಾಯಿತೇ ಹೊರತು ಸ್ವಲ್ಪವೂ ಭಯವಾಗಲಿಲ್ಲ. ನಾಹಾರಯತಿ ಸಂತ್ರಾಸಂ, ಅವಳಿಗೆ ಭಯವೇ ಆಗಲಿಲ್ಲ ಅಂದ್ಬಿಟ್ರು. ಅದಕ್ಕೆ ಬದಲು ವರಾನನ, ಅವಳ ಮುಖ ಆಶ್ಚರ್ಯಾನಂದಗಳಿಂದ ಅರಳಿದೆ. ಕಾರಣ ಬಾಹು ರಾಮಸ್ಯ ಸಂಶ್ರಿತ, ಶ್ರೀರಾಮಚಂದ್ರನ ಬಾಹುಗಳನ್ನು ಆಶ್ರಯಿಸಿದವಳಾದ್ದರಿಂದ ಅವಳಿಗೆ ಭಯವೇ ಇಲ್ಲ ಎಂದರು. ಹಾಗೆ ಕೃಷ್ಣ ಪರಮಾತ್ಮನ ಆಲಿಂಗನದಲ್ಲಿ ಇರೋದ್ರಿಂದ ಇವಳಿಗೆ ಭಯವೆಲ್ಲಿಯದು. ಕೋಟೆಕ್ಕಾಲ್ ಕಟ್ಟಿಲ್ ಮೇಲ್ ಕುವಲಯಾಪೀಡವೆಂಬ ಗಜವನ್ನ ದಮನ ಮಾಡಿ ಅದರ ಆ ದಂತದಿಂದ ವೀರಪತ್ನಿಯಾದ ನೀಲಾದೇವಿಗೆ ಉಡುಗೊರೆಯಾಗಿ ಪಲ್ಲಂಗವನ್ನ ಮಾಡಿಸಿಕೊಟ್ಟಿದ್ದಾರೆ. ಅದರ ಮೇಲೆ ಪತಿಯ ವೀರ್ಯವನ್ನ ಅನುಭವಿಸುತ್ತಾ ಶೌರ್ಯ ಪರಾಕ್ರಮಗಳನ್ನ ಅನುಸಂಧಾನ ಮಾಡುತ್ತಾ ಆನಂದದಿಂದ ದಂಪತಿಗಳು ಮಲಗಿದ್ದೀರಾ ಎಂಬುದಾಗಿ ಆಂಡಾಳು ಕೇಳ್ತಾಳೆ. ಕುತ್ತು ವಿಳಕ್ಕೆರಿಯ ಕೋಟೆಕ್ಕಾಲ್ ಕಟ್ಟಿಲ್ ಮೇಲ್. ಕೋಟೆಕ್ಕಾಲ್ ಕಟ್ಟಿಲ್, ಗಜದಂತದಿಂದ ಆದ ಕಾಲುಗಳಂತೆ ಆ ಪಲ್ಲಂಗಕ್ಕೆ. ಅದರ ಮೇಲೆ ಆ ಕಟ್ಟಿಲ್, ಅದರ ಮೇಲೆ ಶಯನ ಮಾಡಿಕೊಂಡು ಇರುವುದು. ಹೀಗೆ ಆ ಪಲ್ಲಂಗದ ಮೇಲೆ ಹೇಗೆ ಮಲಗಿದಾರಂತೆ ಅಂದರೆ ಆ ಬಿಲ್ಲಿಗೆ ನಾಣೇರಿಸಿ ಏರಿಸಿ ಇಲ್ಲಿವರೆಗೂ ನಾಣನ್ನು ಎಳೆದು
ಈ ಜಾಗವೆಲ್ಲ ಒರಟೊರಟಾಗ್ಬಿಟ್ಟಿದ್ದಂತೆ, ಕೈದು ಭುಜಗಳು. ಆ ಭುಜದ ಮೇಲೆ ತಲೆ ಇಟ್ಟು ಮಲಗಿದಾಗ ಇವರಿಗೆ ತನ್ನ ಪತಿಯ ಪೌರುಷದ ಅನುಭವವಾಗಿ ಆನಂದವಂತೆ. ಆ ರೀತಿ ಜಾಕಿಣ ಕರ್ಕಶೈ ಶುಭೈ ಗದ್ಯತ್ರಯದಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ ಇದನ್ನು. ಈ ರೀತಿಯಾಗಿ ಆ ಪರಮಾತ್ಮನ ಆಲಿಂಗನದಲ್ಲಿ ಶಯನ ಮಾಡಿಕೊಂಡು ಇರುವುದರಲ್ಲಿ ಇನ್ನೊಂದು ವಿಶೇಷವಂತೆ. ಅದೇನು ವಿಶೇಷ ಅಂದರು, ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ, ಆ ಪಲ್ಲಂಗದ ಮೇಲೆ ಒಂದು ಪಂಚಶಯನ, ಅತಿ ಮೆತ್ತಗಿನ ಒಂದು ಸುಪ್ಪತ್ತಿಗೆಯನ್ನು ಬೇರೆ ಹಾಸ್ಕೊಂಡು ಮಲಗಿದಾರಂತೆ. ಈ ಪರಮಾತ್ಮ ಮೊದಲೇ ಹಾಗೆ ಮಲಗೋನು. ಏನು, ಕ್ಷೀರಸಾಗರದಲ್ಲಿ ಪರಮಾತ್ಮ ಮಲಗಿದಾನಲ್ಲ, ಫ್ಯಾನ್ ವೇಣು ಹೇಗೆ ಮಲಗಿದಾನೆ ಅಂತ ಕೇಳಿದ್ರು. ಕ್ಷೀರಸಾಗರದಲ್ಲಿ ಪರಮಾತ್ಮ ಶಯನ ಮಾಡ್ಕೊಂಡಿದ್ದಾನಲ್ಲ, ನೇರಾಗಿ ಹಾಲಿನ ಮೇಲೆ ಮಲಗಿದಾನ ಅಂದರು. வெள்ள வெள்ளத்தின் மேல் ஒரு பாம்பை ಮೆತ್ತಯಾಹ ವಿರಿತ್, ಅದರ ಮೇಲೆ ಒಂದು ಹಾವನ್ನು ಬೇರೆ ಹಾಸ್ಕೊಂಡು ಮಲಗಿದ್ದಾನೆ ಎಂದು. ಕ್ಷೀರಸಾಗರದ ಮೇಲೆ ಸುಪ್ಪತ್ತಿಗೆಯಾಗಿ ಒಂದು ಹಾವನ್ನು ಹಾಸ್ಕೊಂಡು ಮಲಗಿದವನು ಪರಮಾತ್ಮ. ಯಾಕೆ ಎಂದರು, ಹಾಲಿನ ನೊರೆ ಒತ್ತಿದ್ರೆ ಇವನಿಗೆ ನೋವಾಗುತ್ತಂತೆ. ರಾವಣ ಕುಂಭಕರ್ಣಾದಿಗಳ ಬಾಣವನ್ನೇ ಎದೆಗೊಟ್ಟು ನಿಂತವನಿಗೆ ಹಾಲಿನ ನೊರೆ ಒತ್ತಿದ್ರೆ ನೋವಾಗುತ್ತಂತೆ. ಅದು ಯುದ್ಧದ ಸಮಾಚಾರ, ಇದು ಭೋಗದ ವಿಷಯ. ಇಲ್ಲಿ ಹಾಗಿರಬೇಕು. ಆ ರೀತಿ ಕೋಮಲವಾದ ಶರೀರವಂತೆ ಪರಮಾತ್ಮನದು, ಸುಕೋಮಲವಾದ ಭೋಗಿಯಂತೆ. ಅದಕ್ಕಾಗಿ ಯಾವುದ್ರ ಮೇಲೆ ಮಲ್ಕೊಂಡಿದ್ದಾನೆ, ಭೋಗ ಶಯನ. ಆ ಹಾವಿಗೆ ಭೋಗಿ ಅಂದರೆ ಹಾವು, ಭೋಗ ಅಂದರೆ ಸರ್ಪ. ತಾನು ಭೋಗಿಯಾಗಿ ಭೋಗಿಯ ಶಯ್ಯೆಯ ಮೇಲೆ ಮಲ್ಕೊಂಡಿದ್ದಾನಂತೆ. வெள்ள வெள்ளத்தின் மேலொரு பாம்பை ಮೆತ್ತಯಾಹ ವಿರಿತ್ತೆ, ಅದನ್ನು ಸುಪ್ಪತ್ತಿಗೆಯಾಗಿ ಹಾಸಿಕೊಂಡು ಮಲಗ್ತಾನಂತೆ. ಇನ್ನು ಪತ್ನಿ ಜೊತೆಯಲ್ಲಿ ಇರುವಾಗ ಈ ಅಂತಃಪುರದಲ್ಲಿ ಈ ಪಲ್ಲಂಗದ ಮೇಲೆ ಹಾಗೆ ಮಲಗುವವನ ಪಂಚಶಯನತ್ತಿನ್ ಮೇಲೇರಿ. ಪಂಚಶಯನ ಅಂತಲೇ ಅಂಡ. ಪಂಚಶಯನ ಅಂದರೆ ಏನು ಅಂದರೆ 5 ಹಾಸಿಗೆ ಅಂತ ಅರ್ಥವಲ್ಲ. ಒಂದ್ರ ಮೇಲೆ ಒಂದು 5 ಹಾಸಿಗೆ ಹಾಸ್ಕೊಂಡು ಮಲಗಿದ್ದಾರೆ ಅಂತ ಅರ್ಥವಲ್ಲ. ಪಂಚಶಯನ ಅಂದರೆ ಏನು ಅಂದರು, 5 ಗುಣಗಳನ್ನು ಉಳ್ಳ ಹಾಸಿಗೆ. ಹಾಸಿಗೆ ಪರಮಭೋಗ್ಯವಾಗಿರಬೇಕಾದ್ರೆ ಅದಕ್ಕೆ 5 ಗುಣ ಇರಬೇಕಂತೆ. ನಮ್ಮ ಪೂರ್ವಿಕರು ಭೋಗವನ್ನು ಅನುಭವಿಸಿದ ಹಾಗೆ ಯಾರೂ ಅನುಭವಿಸಲ್ಲ. ಅವರಂತಹ ಯೋಗಿಗಳೂ ಇಲ್ಲ, ಭೋಗಿಗಳೂ ಇಲ್ಲ, ನಮಗೆರಡೂ ಇಲ್ಲ. ಅವರ ಹಾಗೆ ನಮಗೆ ಭೋಗ ಅನುಭವಿಸೋಕ್ಕೂ ಆಗಲ್ಲ, ಅವರ ಹಾಗೆ ವೈರಾಗ್ಯ ಯೋಗವೂ ನಮಗಿಲ್ಲ. ಅವರು ಹೇಳ್ತಾರೆ, ಆ ಹಾಸಿಗೆ ಶಯ್ಯೆ 5 ಗುಣದಿಂದ ಕೂಡಿರಬೇಕಂತೆ. ಯಾವುದು 5 ಗುಣ ಅಂದರು, ಮೊಟ್ಟ ಮೊದಲ ಹಾಸಿಗೆ ಮೃದುವಾಗಿ ಇರಬೇಕು. ಒಳ್ಳೆ ಕಲ್ ಮೇಲೆ ಮಲ್ಕೊಂಡೋಗಿದ್ರೆ ನಿದ್ರೇನ ಬರುತ್ತೆ, ಮೃದುತ್ವ. ಆಮೇಲೆ ಹೇಗಿರಬೇಕು, ಒಳ್ಳೆ ಬೆಳ್ಳಗಿರಬೇಕು. ಎಷ್ಟದು ನೋಡಿದ್ರೇ ಆ ಬಿಳುಪು ನಮಗೆ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಟ್ಟು ನಿದ್ರೆಗೆ ನಮ್ಮನ್ನು ಕರೆಯುವಂತಿರಬೇಕು, ಧವಳತ್ವ. ಅನಂತರ ಒಳ್ಳೆ ಸುವಾಸನೆಯಿಂದ ಕೂಡಿರಬೇಕು. ದುರ್ವಾಸನೆ ಬರ್ತಿದ್ರೆ ಆ ಹಾಸಿಗೆ ಮೇಲೆ ಮಲ್ಕೊಳ್ಳೋಕ್ಕಾಗುತ್ತೆ. ಸುಗಂಧಮಯವಾಗಿರಬೇಕು. ಅನಂತರ ಬೇಸಿಗೆಯಲ್ಲಿ ತಣ್ಣಗಿರಬೇಕು, ಚಳಿಗಾಲದಲ್ಲಿ ಬೆಚ್ಚಗಿರಬೇಕು. ಆಮೇಲೆ ವಿಸ್ತಾರವಾಗಿರಬೇಕು. ಈ ಕಡೆ ತಿರುಗಿದ್ರೆ ಬಿದ್ದೋಗ್ತೀವಿ, ಆ ಕಡೆ ತಿರುಗಿದ್ರೆ ಬಿದ್ದೋಗ್ತೀವಿ. ಅಂಥ ಹಾಸಿಗೆಯಲ್ಲಿ ಶಯನ ಮಾಡಿಕೊಳ್ಳುವುದು ಹೇಗೆ? ಆದ್ದರಿಂದ ಆ ಹಾಸಿಗೆ ಶಯ್ಯೆ ವಿಸ್ತಾರವಾಗಿ ಇರಬೇಕು. ಮೃದುತ್ವ, ಧವಳತ್ವ, ಸುಗಂಧ, ಶೀತಲವಾಗಿರುವುದು ಮತ್ತು ವಿಸ್ತಾರವಾಗಿ ಇರುವುದು. ಈ 5 ಗುಣಗಳಿಂದ ಕೂಡಿದ ಹಾಸಿಗೆ. ಅಂಥ ಹಾಸಿಗೆ ಎಲ್ಲಿದೆ ಅಂತ ಕೇಳಿದ್ರು. ಒಂದೇ ಒಂದು ಪ್ರಪಂಚದಲ್ಲಿ. ಅದ್ಯಾವುದು? ಆದಿಶೇಷ. ಆ ಆದಿಶೇಷ ಒಬ್ಬನಿಗೆ ಈ ಎಲ್ಲ ಗುಣಗಳು ಇರುವುದು. ಮೃದು, ಒಳಗಡೆ ಬರೀ ಗಾಳಿ ತುಂಬಿಕೊಂಡಿದೆ ಅಲ್ವಾ, ವಾತಾಸನ ಅಂತ ಹೆಸರು. ಗಾಳಿಯನ್ನು ಕುಡಿಯುವುದು ಸರ್ಪಗಳು. ಆದ್ದರಿಂದ ಒಳಗೆ ಚೆನ್ನಾಗಿ ಗಾಳಿ ತುಂಬಿಕೊಂಡಿರೋದ್ರಿಂದ ಮೃದುವಾಗಿ ಇದೆ. ಇನ್ನು ಬೆಳ್ಳಗೆ ಇರುವುದು ಆದಿಶೇಷ. ಅದರಿಂದ ಧವಳತ್ವ, ಸುಗಂಧ. ಪರಮ ನಿತ್ಯ ಸೂರಿಯಾಗಿ ಪರಮಾತ್ಮನ ಕೈಂಕರ್ಯಕ್ಕಾಗೇ ಇರುವವನಾದ್ದರಿಂದ ಕೈಂಕರ್ಯದ ಪರಿಮಳವಿದೆಯಂತೆ ಅದರಲ್ಲಿ, ಸುಗಂಧ. ಇನ್ನು
ಬೇಸಿಗೆಯ ಕಾಲದಲ್ಲಿ ಶೀತಲವಾಗಿರುತ್ತೆ ಹಾವಿನ ಮೈ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಅದು ಅದರ ಗುಣ. ಆಮೇಲೆ ವಿಸ್ತಾರ, ಎಷ್ಟು ದೊಡ್ಡ ಮಂಡಲ ಬೇಕಾದರೂ ಅದು ಸುತ್ತಿ 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 ಬರುತ್ತೆ. ಆದ್ದರಿಂದ ಇಂತಹ ಶಯನ ಅಂದರೆ ಆದಿಶೇಷನ ಶಯ್ಯೆಯಲ್ಲಿ ಶಯನ ಮಾಡಿಕೊಂಡಿರುವ ದಿವ್ಯ ದಂಪತಿಗಳು. 5 ಗುಣಗಳುಳ್ಳಂತಹ ಶಯ್ಯೆ. ಕುತ್ತು ವಿಳಕ್ಕೆರಿಯ ಕೊಟ್ಟುಕಾಲ್ ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೆ ಏರಿ, ಅಂತಹ ಪಂಚಶಯನದ ಮೇಲೆ ಏರಿಕೊಂಡು ಶಯನ ಮಾಡಿಕೊಂಡಿರುವಿರ. ಯಾವಾಗ ತಂದೆ ತಾಯಿಗಳಿಗೆ ಹಾಸಿಗೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಹಾಸಿಗೆ ಹಾಸಬೇಕು, ಮಕ್ಕಳು ಬಂದು ಅದನ್ನೆಲ್ಲ ತುಳಿದು ಹಾಳು ಮಾಡಬೇಕು, ಆಗ ತಾನೇ ಆನಂದ. ನಾವು ಬಂದು ತುಳಿಯದ, ನಾವು ಏರದ ಹಾಸಿಗೆ ನಿಮಗೆ ಹೇಗೆ ಭೋಗ್ಯವಾಗಿದೆ, ಏನು ಆನಂದವಾಗಿ ಒಳಗಡೆ ಮಲಗಿದ್ದೀರಾ ಎಂಬ ಹಾಗೆ ಹೊರಗಡೆ ನಿಂತು ಕೇಳ್ತಾ ಇದ್ದಾಳೆ. ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ ಎಂಬುದಾಗಿ ಪರಮಾತ್ಮನನ್ನು ನೋಡಿ ಇವಳು ಕೇಳ್ತಾಳಂತೆ. ಹೇ ಭಗವನ್, ಈ ಪರಮಾತ್ಮ ಕೃಷ್ಣಾವತಾರ ಮಾಡುವಾಗ ಹೇಗೆ ಬಂದ ಅಂದರು. ಯಾರೂ ಬರೋದು ಬೇಡ, ಏನು ಹೇಳೋದು ಬೇಡ, ನನ್ನ ಪಾಡಕ್ಕೆ ನಾನು ಹೋಗ್ಬಿಟ್ಟು ಕೃಷ್ಣಾವತಾರ ಮಾಡಿ ಭೂಭಾರವನ್ನು ಪರಿಹಾರ ಮಾಡಿ ಮತ್ತೆ ಬಂದ್ಬಿಡ್ಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿ ಯಾರಿಗೂ ಹೇಳದೆ ದೇವಕಿಯ ಗರ್ಭಕ್ಕೆ ಬರಬೇಕು ಅಂತ ಬಂದ್ಬಿಟ್ನಂತೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ಏನಾಗಿದೆ, ಇವನಿಗೆ ಮುಂಚೆ ಇವನ ಹಾಸಿಗೆ ಬಂದಿದೆಯಂತೆ ಬಲರಾಮ. ಆದಿಶೇಷನೇ ಬಲರಾಮಾವತಾರವಲ್ಲವ, ಇವನಿಗೆ ಮುಂಚೆ ಬಂದಿದೆಯಂತೆ. ವಿಷ್ಣು ಪುರಾಣದಲ್ಲಿ ಪರಾಶರ ಮುನಿವರಿಯರಿಗೆ ಎಷ್ಟು ಚೆನ್ನಾಗಿ ಅದನ್ನು ಹೇಳ್ತಾರೆ. ಏಷ ನಾರಾಯಣ ಶ್ರೀಮಾನೆ ಕ್ಷೀರಾರ್ಣವನಿಕೇತನಃ ನಾಗಪರ್ಯಂಕ ಮುತ್ಸೃಜ್ಯ ಹಿ ಆಗತೋ ಮಧುರಾಂಪುರಿ. ನಾಗಪರ್ಯಂಕ ಮುತ್ಸೃಜ್ಯ, ಆದಿಶೇಷನ ಹಾಸಿಗೆಯನ್ನು ಬಿಟ್ಟು ಆಗತೋ ಮಧುರಾಂಪುರಿ, ಮಥುರಾ ಪಟ್ಟಣಕ್ಕೆ ಬಂದ. ಆದರೆ ಅಲ್ಲಿ ನೋಡಿದ್ರೆ ಏನಾಗಿದೆ, ಇವನಿಗೆ ಮುಂಚೆ ಇವನ ಹಾಸಿಗೆ ಬಂದು ಕೂತಿದೆಯಂತೆ. ಇವನಿಗೆ ಅಣ್ಣನಾಗಿ ಬಲರಾಮ ಬಂದನಲ್ಲವ. ನಾಗಪರ್ಯಂಕ ಮುತ್ಸಜ್ಜಕಿ ಆಗತೋ ಮಧುರಾಂಪುರಿಂ ಅಂತಾರೆ. ಆ ಹಾಸಿಗೆ ಬಿಟ್ಟು ಬಂದದ್ದು ಇಲ್ಲಿ ಬಂದು ಕೂತಿದೆಯಲ್ಲ, ಆ ಹಾಸಿಗೆಯನ್ನ ಈಗ ಹಾಸಿಕೊಂಡು ಮಲಗಿರುವೆಯ. ಕುತ್ತು ವಿಳಕ್ಕೆರಿಯ ಕೊಟ್ಟು ಕಾಲ್ ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ. ಪರಮಾತ್ಮನಿಗೆ ಆಶ್ಚರ್ಯವಂತೆ, ನಾನು ಆದಿಶೇಷನ ಹಾಸಿಗೆಯನ್ನು ಬಿಟ್ಟಲ್ವಾ ಮಧುರಾಪುರಕ್ಕೆ ಬಂದೆ, ಇದು ಯಾವಾಗ ನನಗಿಂತ ಮುಂಚೆ ಬಂತು ಅಂತ. ಹಾಗೆ ಪರಮಾತ್ಮನಿಗೆ ವಿಸ್ಮಯ ಸೂಚಕವಾದ ಆ ಅದ್ಭುತವಾಗಿರ್ತಕ್ಕಂತಹ ಆ ಶಯನ ಅಂದರೆ, ನಾವಿಷ್ಟು ಮಂದಿ ವಿರಹಾರ್ಥರಾಗಿ ಬಾಗಿಲಲ್ಲಿ ನಿಂತು ಆರ್ತನಾದ ಮಾಡುವಾಗ ಹಾಸಿಗೆಯಲ್ಲಿ ಪರಿಮಳ ಇದೆಯಾ, ಧವಳತ್ವ ಇದೆಯಾ, ಮೃದುತ್ವ ಇದೆಯಾ ಅಂತ ಹಾಸಿಗೆ ಗುಣಗಳನ್ನು ಪರೀಕ್ಷೆ ಮಾಡ್ತಾ ನೀವಿಬ್ಬರು ಭೋಗದಲ್ಲಿ ಮುಳುಗಿರುವಿರಾ ಎಂಬುದು ಹೊರಗೆ ನಿಂತವರ ಭಾವ. ಹೀಗೆ ಆ ಕೃಷ್ಣನನ್ನ ನೋಡಿ ಇವಳು ಕೇಳ್ತಾಳೆ. ಕುತ್ತು ವಿಳಕ್ಕೆರಿಯ ಕೊಟ್ಟು ಕಾಲ್ ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ. ಕೊತ್ತಲರ್ ಪುಂಕುಳಲ್, ಕೊತ್ತು ಅಲರ್ ಗೊಂಚಲು ಗೊಂಚಲಾಗಿ ಅರಳವಂತಹ ಗಿಡದಲ್ಲಿ ಆ ಹೂ ಚೆನ್ನಾಗಿ ಅರಳೋಲ್ವಂತೆ. ಆ ಹೂವನ್ನು ನಪ್ಪಿನ್ನೆ ತನ್ನ ತಲೆಯಲ್ಲಿ ಮುಡ್ಕೊಂಡ್ರೆ ಇಲ್ಲಿ ಚೆನ್ನಾಗಿ ಅರಳತ್ತಂತೆ. ಹಾಗೆ ಕೊತ್ತಲರ್ ಪುಂಕುಳಲ್, ಗೊಂಚಲು ಗೊಂಚಲಾದ ಹೂವುಗಳು ಅರಳುವಂತಹ ಸುಂದರವಾದ ಕೇಶವನ್ನು ಉಳ್ಳಂತಹ ನಪ್ಪಿನ್ನೈ. ಕೊತ್ತು ಅಲರ್ ಪೂಂಕುಳಲ್, ಕೊತ್ತು ಗೊಂಚಲು ಗೊಂಚಲಾಗಿ, ಅಲರ್ ಅರಳತಕ್ಕಂತಹ, ಪೂಂ ಪುಷ್ಪಗಳನ್ನು ಉಳ್ಳಂತಹ, ಕುಳಲ್ ಸುಂದರವಾದ ಕೇಶವನ್ನು ಉಳ್ಳಂತಹ ನಪ್ಪಿನ್ನೈ ನೀಳಾದೇವಿ. ಇಂತಹ ತಲೆ ತುಂಬ ಅರಳಿದ ಹೂವನ್ನು ಮುಡಿದುಕೊಂಡಿರ್ತಕ್ಕಂತಹ ಉತ್ಕೃಷ್ಟವಾದ ಕೇಶರಾಶಿಯನ್ನು ಉಳ್ಳಂತಹ ನಪ್ಪಿನ್ನೈ ಕೊಂಗೈ ಮೇಲ್, ನೀಳಾದೇವಿಯ ವಕ್ಷಸ್ಥಳದ ಮೇಲೆ ತಲೆ ಇಟ್ಟು ಮಲಗಿದ ಕೃಷ್ಣನೇ ಎಂಬುದಾಗಿ ಸಂಬೋಧನೆ ಮಾಡ್ತಾಳೆ. ನಪ್ಪಿನ್ನೈ ಕೊಂಗೈ ಮೇಲ್ ವೈತ್ತು ಕಿಡಂದ ಮಲರ್ ಮಾರ್ಬಾ. ಇಂತಹ ಪಲ್ಲಂಗದಲ್ಲಿ, ಅಂತಹ ಶಯ್ಯೆಯ ಮೇಲೆ, ಅಂತಹ ಆ ಸುಂದರವಾದ ಅತಿ ಸುಂದರಿಯಾದ ತಲೆ ತುಂಬ ಹೂವನ್ನು ಮುಡಿದ ನೀಳಾದೇವಿಯ ವಕ್ಷಸ್ಥಳದ ಮೇಲೆ ಮಲಗಿದಂತಹ ಓ ಕೃಷ್ಣನೇ, ವಾಯ್ತಿರವಾಯ್, ನೀ ಎದ್ದೇನು ಬರಬೇಡ, ಮಲಗಿರುವಂಥ ಜಾಗದಿಂದಲೇ ನಮಗೊಂದು ಅಭಯವಚನವನ್ನು ನೀಡು.
ಪತಿಪತ್ನಿಯರನ್ನು ಬೇರೆ ಮಾಡುವವರು ರಾವಣ ಕುಂಭಕರ್ಣಾದಿಗಳು, ಸೀತಾರಾಮರನ್ನು ಬೇರೆ ಮಾಡಿದವರು. ನಾವು ಹಾಗೆಲ್ಲ ಮಾಡಲ್ಲ. ನೀಳಾದೇವಿಯ ಭೋಗ್ಯತೆಯಲ್ಲಿ ಆನಂದದಿಂದ ನೀನು ಅಲ್ಲೇ ಇರು, ಆದರೆ ಅಲ್ಲಿಂದಲೇ ನಮಗೊಂದು ಅಭಯ ಉಕ್ತಿಯನ್ನು ನೀಡು. ಮಲರ್ಮಾರ್ಭ ವಾಯ್ತಿರವಾಯ್ ಎಂಬುದಾಗಿ ಆ ನಪ್ಪಿನ್ನೆಯ ವಕ್ಷಸ್ಥಳದ ಭೋಗ್ಯತೆಯಲ್ಲಿ ಮೈಮರೆತಿರುವ ನೀನು ನಮ್ಮ ಆರ್ತನಾದವನ್ನು ಕೇಳದೆ ಮೈಮರೆಯಬೇಡ. ಮಲರ್ಮಾರ್ಭ, ಅರಳಿದ ವಕ್ಷಸ್ಥಳ ಉಳ್ಳವನೇ ಅಂತಾರೆ ಆ ಪರಮಾತ್ಮನನ್ನು ನೋಡಿ. ಈ ಪರಮಾತ್ಮನಿಗೆ ಒಂದು ಲಕ್ಷಣ ಏನು ಹೇಳ್ತಾರೆ? ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ ಎಂಬುದಾಗಿ ಹೇಳ್ತೀವಿ. ವಿಕಾರವೇ ಇಲ್ಲದವನು, ಅವಿಕಾರಾಯ ಶುದ್ಧಾಯ, ಯಾವ ದೋಷದಿಂದಲೂ ಕೂಡ ಪರಿಣಾಮವನ್ನು ಹೊಂದದವನು, ಸದಾ ಏಕರೂಪಾಯ, ಯಾವ ಕಾಲಕ್ಕೂ ಒಂದೇ ವಿಧವಾಗಿ ಇರುವವನು ಅಂತ. ಆದರೆ ಇಲ್ಲಿ ಆಂಡಾಳು ಏನು ಹೇಳ್ತಾಳೆ? ಮಲರ್ಮಾರ್ಭ, ಅರಳಿದ ವಕ್ಷಸ್ಥಳ ಉಳ್ಳವನೇ ಅಂತ ಹೇಳ್ತಾಳಲ್ಲ, ಅವನು ಯಾವಾಗಲೂ ಒಂದೇ ಥರ ಇರೋದು, ಸಂಕೋಚ ವಿಕಾಸಗಳು ಇಲ್ಲದವನು ಅಂತ ಹೇಳ್ತಾರಲ್ಲ ಅಂದರೆ. ಆದರೆ ಪ್ರಿಯತಮೆಯ ಆಲಿಂಗನದಕ್ಕೂ ಕೂಡ ಇವನ ವಕ್ಷಸ್ಥಳ ಅರಳದೆ ಹೋದ ಮೇಲೆ ಅವನು ಯಾವ ಸೀಮೆ ಪರಮಾತ್ಮ ಅಂತಾರೆ. ಇದು ಯಾವ ಮಾತು? ಪರಮಾತ್ಮನ ಸ್ವರೂಪ. ಪರಮಾತ್ಮನಿಗೆ ಸ್ವರೂಪದಲ್ಲಾಗಲಿ ಸ್ವಭಾವದಲ್ಲಾಗಲಿ ವಿಕಾರವಿಲ್ಲ. ಆದರೆ ಆಶ್ರಿತರ ಸಂಯೋಗದಿಂದ ಭಕ್ತರ ಆ ಭೋಗ್ಯತೆಯಲ್ಲಿ ಪರಮಾತ್ಮ ಮುಳುಗುವಾಗ ಅವನಿಗೆ ಅದು ಆನಂದವನ್ನು ಕೊಡುತ್ತೆ. ಆ ಆನಂದವನ್ನು ಪರಮಾತ್ಮ ತನ್ನ ಶರೀರದ ಮೂಲಕ, ಮಾತುಗಳ ಮೂಲಕ, ಕಣ್ಣುಗಳ ಮೂಲಕ ಅದನ್ನು ವ್ಯಕ್ತಪಡಿಸುತ್ತಾನಲ್ಲವ. ಹಾಗೆ ಈ ನಮ್ಮ ಆಲಿಂಗನದಿಂದ ಪರಮಾತ್ಮನಿಗೆ ಯಾವ ಆನಂದವೂ ಏರ್ಪಡಲಾದ ಮೇಲೆ ಒಂದು ಜಡ ಪದಾರ್ಥಕ್ಕೂ ಪರಮಾತ್ಮನಿಗೂ ಏನು ವ್ಯತ್ಯಾಸ? ಆದ್ದರಿಂದ ಅವನು ಪರಮಚೇತನ. ನಾವು ಚೇತನನಾದರೆ ಪರಮಚೇತನನ ಆನಂದದ ಅಭಿವ್ಯಕ್ತಿ ಇದೆಲ್ಲವೂ ಕೂಡ. ಆ ರೀತಿ ನೀಳಾದೇವಿಯ ಆಲಿಂಗನದಿಂದ ಅರಳಿದ ವಕ್ಷಸ್ಥಳ ಉಳ್ಳವನು ನೀನು. ಅಂಥ ಆನಂದವನ್ನು ನಿನಗೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಗೋಪಿಕೆಯರೆಲ್ಲ ಹೇಗೆ ಪರಮಾತ್ಮನನ್ನು ಅನುಭವಿಸಕ್ಕೆ ಆಸೆಪಟ್ಟರು? ಕಾಮಾತ್ ಗೋಪ್ಯ, ಪರಮಾತ್ಮನನ್ನು ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಪಡೆದರು. ದ್ವೇಷಾತ್ ಚೈದ್ಯ, ದ್ವೇಷದಿಂದ ಅರೆ ಕ್ಷಣ ಕೂಡ ಕೃಷ್ಣನ ಬಗ್ಗೆ ದ್ವೇಷ ಇಲ್ಲದ ಗಳಿಗೆಯೇ ಇಲ್ಲದವನು ಶಿಶುಪಾಲ. ಕೇಳ್ಪಾರ್ಶವಿ ಸುಡುವಶುಗಳೇ ವಯ್ಯಂ ಶೇಟ್ಪಾಲನ್, ಬೈಯುವುದಕ್ಕೆ ಅಂತಲೇ ಸಂಬಳ ಕೊಟ್ಟು ಒಬ್ಬನು ಇಟ್ಟಿದ್ರು ಕೂಡ ಅವನ ಬೈಗಳನ್ನು ಇವರು ಕೇಳೋಕ್ಕಾಗಲ್ಲ ಅಂತ ಕಿವಿ ಮುಚ್ಕೋತಾರಂತೆ. ಹಾಗೆ ಕೃಷ್ಣ ನಿಂದನೆ ಮಾಡಿದವನು ಶಿಶುಪಾಲ. ಕೇಳುವವರ ಕಿವಿಗಳಲ್ಲಿ ಕಾದ ಸೀಸವನ್ನು ಹುಯ್ದಂತೆ ಕೃಷ್ಣನನ್ನು ನಿಂದನೆ ಮಾಡಿದವನು ಶಿಶುಪಾಲ. ಅಷ್ಟು ದ್ವೇಷ ಕೃಷ್ಣನನ್ನು ಕಂಡರೆ ಅವನಿಗೆ ಪರಮಾತ್ಮ ಮುಕ್ತಿ. ಭಯಾತ್ ಕಂಸಃ, ಕಂಡ ಪದಾರ್ಥಗಳಲ್ಲಿ ಕೃಷ್ಣ, ತಿನ್ನುವ ಊಟದಲ್ಲಿ ಒಂದೊಂದು ಅನ್ನದ ಅಗಳಿನಲ್ಲಿ ಕೃಷ್ಣನ ಮುಖ. ಕೊನೆಗೆ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡ್ರೆ ಅಲ್ಲೂ ಕೃಷ್ಣನ ಮುಖ ಕಾಣಿಸುತ್ತೆ ಕಂಸನಿಗೆ. ಅಷ್ಟು ಭಯ ಕೃಷ್ಣನನ್ನು ಕಂಡರೆ. ಭಯಾತ್ ಕಂಸಃ, ದ್ವೇಷಾತ್ ಚೈದ್ಯ ಅಂದರು. ಛೇದಿ ದೇಶದ ರಾಜನಾದವನು ಶಿಶುಪಾಲ, ಚೈದ್ಯ. ಭಯಾತ್ ಕಂಸಃ, ಭಯದಿಂದ ಕಂಸ. ಹಾಗೆ ಕಾಮಾತ್ ಗೋಪ್ಯ, ಕಾಮದಿಂದ ಕೃಷ್ಣ ಪರಮಾತ್ಮನನ್ನು ಈ ಶರೀರದಿಂದಲೇ ಶರೀರವನ್ನು ಕೃಷ್ಣಾರ್ಪಣ ಮಾಡಬೇಕು, ಕೃಷ್ಣಾಲಿಂಗನಕ್ಕೆ ಈ ಶರೀರ ವಸ್ತುವಾಗಬೇಕು ಎಂಬತಕ್ಕಂತಹ ಕಾಮನೆಯನ್ನು ಉಳ್ಳವರು ಗೋಪಿಕೆಯರಲ್ಲವಾ. ಆದ್ದರಿಂದ ನೀನೇ ನಿನ್ನ ವಕ್ಷಸ್ಥಳದ ಒಂದು ವಿಕಸನಕ್ಕೆ ಕಾರಣವಾದಂತೆ ನಾವೂ ಕಾರಣವಾಗಬೇಕು. ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡು. ಆ ಅನುಗ್ರಹ ಮಾಡುವಂತಹ ಒಂದು ಮಾತನ್ನು ಆಡು. ಮಲರ್ಮಾರ್ಭ ವಾಯ್ತಿರವಾಯ್, ಕರ್ಮ ನಿಬಂಧನವಾಗಿ ಏರ್ಪಡ್ತಕ್ಕಂತಹ ಪುಣ್ಯ ಪಾಪ ಕರ್ಮಗಳಿಂದ ನಮಗೆಲ್ಲ ಸಂಕೋಚ ವಿಕಾಸಗಳು. ಆದರೆ ಪರಮಾತ್ಮನಿಗೆ ಆಶ್ರಿತರ ಸಂಶ್ಲೇಷದಿಂದ ಅವನಲ್ಲಿ ಆ ಆನಂದದ ಆ
ಒಂದು ಅಭಿವ್ಯಕ್ತಿ ಏರ್ಪಡುತ್ತದೆಯಲ್ಲವಾ, ಅದು ಪರಮ ಉದ್ದೇಶ. ನೀಳಾಲಿಂಗನದಿಂದ, ಗೋಪಿಕೆಯರ ಆಲಿಂಗನದಿಂದ ಪರಮಾತ್ಮ ಆನಂದ ಪಡೆಯುವುದೇ, ಅವನಿಗೆ ಆನಂದ ಉಂಟು ಮಾಡುವುದೇ ನಮಗೆ ಸ್ವರೂಪವಲ್ಲವ. ಆದ್ದರಿಂದ ವಾಯ್ತಿರವಾಯ್ ಎಂಬುದಾಗಿ ವೀರನಾಗಿ ರಸಿಕನಾದ್ದರಿಂದ ವಿಶಾಲವಾದ ವಕ್ಷಸ್ಥಳವನ್ನು ಉಳ್ಳವನು ಈ ಪರಮಾತ್ಮ. ಯಶೋದೆ ಒಂದು ಹಗ್ಗದಿಂದ ಇವನನ್ನು ಕಟ್ಟಿದ್ಲಂತೆ. ಆ ಹಗ್ಗದಿಂದ ಕಟ್ಟಿದಾಗಲೇ ಇವನು ಹಿಗ್ಗಿದನಂತೆ ತಾಯ ಪ್ರೇಮದಿಂದ. ತಾಯ ಪ್ರೇಮಕ್ಕೆ ಹಿಗ್ಗಿದವನು ನೀಳೆಯ ಆಲಿಂಗನದಿಂದ ಹಿಗ್ಗೋಲ್ವಾ. ಮಲರ್ಮಾರ್ಬಾ ವಾಯ್ತಿರವಾಯ್ ಎಂಬುದಾಗಿ ಹೇಳ್ತಾಳೆ. ಕುತ್ತು ವಿಳಕ್ಕೆರೆಯ ಕೋಟ್ಟಕ್ಕಾಲ್ ಕಟ್ಟಿಲ್ ಮೇಲ್ மெத்தன்ன பஞ்சசயனத்தின் மேலேறி நப்பின்னை கொத்தலர் பூங்குழல் நப்பின்னை கொங்கை மேல் வைத்து கிடந்த மலர் மார்பಾ ವಾಯ್ ತಿರವಾಯ್. ಒಂದು ಮಾತನ್ನ ನಮಗಾಗಿ ಆಡಲಾರೆಯ. ನೀಳಾಲಿಂಗನವನ್ನು ಬಿಟ್ಟು ನೀನು ಬರಬೇಡ. ಮಲಗಿರುವ ಸ್ಥಳದಿಂದಲೇ ಅವಳ ಆಲಿಂಗನದಲ್ಲಿ ಇದ್ದುಕೊಂಡೇ ವಾಯ್ ತಿರವಾಯ್ ಒಂದು ಮಾತನ್ನು ಆಡಬಾರ್ದ? ಎಂಥ ಮಾತು! ಅಂದು ಸಮರಾಂಗಣದಲ್ಲಿ ಅರ್ಜುನನನ್ನು ನೋಡಿ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದೆಯಲ್ಲವ. ನನ್ನನ್ನು ಆಶ್ರಯಿಸು, ನಿನ್ನ ಪಾಪಗಳಿಗೆ ಅಂಜಬೇಡ, ಆ ಕರ್ಮಗಳಿಂದ ನಿನಗೆ ಬಿಡುಗಡೆಯನ್ನು ಕೊಡ್ತೇನೆ, ಶೋಕ ಪಡಬೇಡ ಅಂತ ಹೇಳಿ ಅರ್ಜುನನಿಗೆ ಒಂದು ಮಾತು ಹೇಳಿದೆಯಲ್ಲ, ಅಂಥ ಒಂದು ಮಾತನ್ನ ನಮ್ಮನ್ನ ನೋಡಿ ಹೇಳಬಾರದ ಕೃಷ್ಣ? ವಿಭೀಷಣ ಬಂದಾಗ ಏನು ಹೇಳಿದೆ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ ಎಂದೆಯಲ್ಲವ. ನಾನು ನಿನ್ನವನು ಎಂಬುದಾಗಿ ಒಂದು ಬಾರಿ ಬಾಯಿಂದ ನುಡಿದರೆ ಸಾಕು, ಎಲ್ಲರಿಂದ ರಕ್ಷಣೆಯನ್ನು ಕೊಟ್ಟುಬಿಡ್ತೇನೆ ಅಂತ ಅಭಯಂ ದದಾಮಿ, ಅಭಯವನ್ನು ಕೊಡುವುದೇ ನನ್ನ ವ್ರತ ಅಂದೆಯಲ್ಲ. ಆ ಒಂದು ಮಾತನ್ನ ನಮಗಾಗಿ ಈಗ ಆಡಬಾರದ? ಆ ಒಂದು ಮಾತನ್ನ ಆಡಬಾರದ? ಯದಿವಾ ರಾವಣ ಸ್ವಯಂ ಬಂದವನು ವಿಭೀಷಣನಲ್ಲ, ರಾವಣನೇ ಬಂದರೂ ಕರೆದುತ್ತಾ ಎಂದೆಯಲ್ಲ. ಈಗ ನಾವೇ ಬಂದಿದ್ದೀವಿ, ನಮ್ಮನ್ನ ಬಾ ಅಂತ ಕರೀದೆ, ಹೀಗೆ ಮಲಗಿರುವೆಯಲ್ಲ. ವಾಯ್ ತಿರವಾಯ್ ನಪ್ಪಿನ್ನ ಕೊಂಗೈ ಮೇಲ್ ವೈத்து கிடந்த ಮಲರ್ ಮಾರ್ಬಾ ವಾಯ್ ತಿರವಾಯ್ ಎಂಬುದಾಗಿ ಹೇಳ್ತಾಳೆ. ಏನೆಲ್ಲ ಮಾತುಗಳನ್ನು ನೀನು ಆಡಿದೆ. ಆರ್ತೋವಾ ಯದಿವಾ ದೃಪ್ತಃ ಯತ್ ಸಕೃಚ್ಛರಣಂಗತಃ. ಅವನು ಬಹುಕಾಲದ ನಂತರ ನನ್ನ ರಕ್ಷಣೆಯನ್ನು ಬಯಸ್ತಾನೋ, ಇಲ್ಲ ಈ ಕ್ಷಣದಲ್ಲೇ ನಾನು ರಕ್ಷಣೆಯನ್ನು ಕೊಡಬೇಕು, ಹೇಗಾದರೂ ಇರಲಿ, ನನ್ನನ್ನು ಬಂದು ಯಾವನು ಆಶ್ರಯ ಮಾಡ್ತಾನೋ ಅವನನ್ನು ಪರಿಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ, ಪ್ರಾಣವನ್ನು ಕೊಟ್ಟಾದರೂ ಅವನನ್ನು ರಕ್ಷಿಸುವುದೇ ನನಗೆ ಕರ್ತವ್ಯ ಎಂಬುದಾಗಿ ನುಡಿದವನು ನೀನಲ್ಲವ. ವಿಭೀಷಣ ಶರಣಾಗತಿ ಸಮಯದಲ್ಲಿ ಬಂದ ಮಾತುಗಳು ಇದೆಲ್ಲವೂ ಕೂಡ. ಪ್ರಾಣವನ್ನು ಕೊಟ್ಟಾದರೂ ಶರಣಾಗತನನ್ನು ರಕ್ಷಣೆ ಮಾಡುವವನೇ ಕೃತಾತ್ಮ, ಅವನ ಜನ್ಮ ಸಾರ್ಥಕ ಎಂದವನು ನೀನಲ್ಲವಾ. ಈಗ ಆ ಮಾತುಗಳೆಲ್ಲ ಏನಾಯಿತು? ಬಾಯಿ ಮುಚ್ಚಿ ಮಲಗಿರುವೆಯಲ್ಲ. ವಾಯ್ ತಿರವಾಯ್. ನಮ್ಮನ್ನು ನೋಡಿ ಆಶ್ರಿತರಾದ ನಮ್ಮನ್ನು ನೋಡಿ ಅಂತಹ ಮಾಶುಚಃ ಅಭಯಂ ದದಾಮಿ ಎಂಬ ಒಂದು ಮಾತನ್ನ ಆಡಲಾರೆಯ ಎಂಬುದಾಗಿ ಇವರುಗಳು ಆ ಕೃಷ್ಣ ಪರಮಾತ್ಮನನ್ನ ಕರೀತಾರೆ, ಸಂಬೋಧನೆ ಮಾಡ್ತಾರೆ. ಇಷ್ಟೆಲ್ಲ ಆರ್ತರಾಗಿ ಬೇಡಿಕೊಳ್ತಾರಲ್ಲ, ಬಾಗಿಲನ್ನು ತೆರೆದು ಇವರಿಗೆ ದರ್ಶನ ಕೊಡಬೇಕು ಅಂತ ಕೃಷ್ಣ ಹೇಳೋದಕ್ಕೆ ಹೋಗ್ತಾನೆ. ಕೂಡಲೇ ನೀಳಾದೇವಿ ಏನು ಮಾಡ್ತಾಳೆ? ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಏನದು ನೀನು ಮುಂಚೆ ಹೋಗೋದು? ನಾನಲ್ವಾ ಹೋಗ್ಬೇಕಾಗಿರೋದು? ನಾನು ಪುರುಷಕಾರವನ್ನು ಮಾಡಿದ ಮೇಲಲ್ವಾ ನೀನು ಅನುಗ್ರಹ ಮಾಡೋದು? ಇಲ್ಲದೆ ಹೋದರೆ ಬಂದವರನ್ನು ಬೇಡ ಅಂತ ನೀನು ಕೈ ಬಿಟ್ಬಿಟ್ರೆ ನಾನೇನು ಮಾಡಲಿ? ಅದಕ್ಕಾಗಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ಅನವರತ ಇದ್ದು ಬಂದ ಚೇತನನನ್ನು ಅಂಗೀಕಾರ ಮಾಡುವಂತೆ ಪರಮಾತ್ಮನ ಮನಸ್ಸನ್ನು ಒಲಿಸುವವಳೇ ಇವಳಲ್ಲವ. ಅಂತ ನಾನಲ್ಲವ ಮೊದಲು ಹೋಗಬೇಕು ಎಂಬುದಾಗಿ ಕಣ್ಸನ್ನೆ ಮಾಡಿ ಕೃಷ್ಣನನ್ನು ಹಾಗೇ ಹೇಳುವುದಕ್ಕೆ ಬಿಡದೆ ಹೋದಾಗ ಒಳಗೆ ನಡೆದ ವೃತ್ತಾಂತವನ್ನ ಹೊರಗೆ ನಿಂತ ಆಂಡಾಳ್ ಗೋಷ್ಠಿ ಅರಿತು ಆಂಡಾಳ್ ಹೇಳ್ತಾಳೆ, மைத்தடங்கண்ணினாய் நீ உன்மணாளனை எத்தனை போதும் துயிலட ஒட்டாய் காண். மைத்தடம் கண்ணினாய்,
ಮೈ ಕಾಡಿಗೆಯನ್ನ ತಡಂ ದಟ್ಟವಾಗಿ ಹಚ್ಚಿದಂತಹ ಕಣ್ಣಿನಾಯ್ ಸುಂದರವಾದ ಕಣ್ಣನ್ನು ಉಳ್ಳ ನಪ್ಪಿನ್ನಯೇ. ಕಾಡಿಗೆ ಕಣ್ಣು ಸುಂದರವಾಗಬೇಕಾದ್ರೆ ಕಾಡಿಗೆಯನ್ನು ಹಚ್ಕೊಳ್ತಾರೆ. ಇವಳು ಮೊದಲೇ ಸುಂದರವಾದ ಕಣ್ಣನ್ನು ಉಳ್ಳವಳು, ಅದಕ್ಕೆ ಮೇಲೆ ಕಾಡಿಗೆಯನ್ನು ಬೇರೆ ಹಚ್ಕೊಂಡಿದ್ದಾಳಂತೆ. ಹಾಗೆ ದಟ್ಟವಾದ ಕಾಡಿಗೆಯನ್ನು ಕಣ್ಣಲ್ಲಿ ಉಳ್ಳ ನಪ್ಪಿನ್ನಯೇ. ಇವರು ಹೇಗಿದ್ದಾರೆ, ಮೈಯಿಟ್ಟು ಎഴുದೋ, ಇವ್ರ ಕಣ್ಣಲ್ಲಿ ಕಾಡಿಗೆನೇ ಹಚ್ಕೊಂಡಿಲ್ಲ. ಮಲರಿಟ್ಟು ನಾವು ಮುಡಿಯೋ, ನಾವು ಪುಷ್ಪವನ್ನು ಮುಡಿಯೋಲ್ಲ ಎಂಬುದಾಗಿ ಆಂಡಾಳ್ ಎರಡನೇ ಭಾಷಣದಲ್ಲೇ ಹೇಳ್ಬಿಟ್ಲು. ಮೈಯೆತ್ತು ವಾಲ್ವೀರ್ಗಳ ಭಾಷಣದಲ್ಲಿ ಏನು ಹೇಳ್ತಾರೆ, ಮೈಯೆಟ್ಟು ಎഴുದೋಂ ಮಲರಿಟ್ಟು ನಾವು ಮುಡಿಯೋಂ, ಪುಷ್ಪವನ್ನು ನಾವು ಮುಡಿಯೋದಿಲ್ಲ, ಕಾಡಿಗೆಯನ್ನು ಹಚ್ಚೋಲ್ಲ. ಕಾರಣ ವಿರಹಾರ್ಥಯರಾಗಿ ನಾವಿದ್ದೇವೆ. ಪತಿ ಇಲ್ಲದಿರುವಾಗ ಪತ್ನಿಗೆ ಅಲಂಕಾರಗಳು ತ್ಯಾಜ್ಯವಲ್ಲವ, ಆದ್ದರಿಂದ ನಾವು ಹೀಗಿದ್ದೀವಿ. ಇವಳು ಕೊತ್ತಲರ್ ಪುಂಕುಳಲ್, ತಲೆ ತುಂಬ ಅಗಲಿದ ಹೂ ಮುಡ್ಕೊಂಡಿದ್ದಾಳೆ, ಕಣ್ಣು ತುಂಬ ದಟ್ಟವಾದ ಕಾಡಿಗೆಯನ್ನು ಹಚ್ಕೊಂಡಿದ್ದಾಳಂತೆ. ಮೈತಡಂಗ್ ಕಣ್ಣಿನಾಯ್ ಎಂಬುದಾಗಿ ಹಾಡ್ತಾಳೆ. ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಈ ನೀಲಾದೇವಿ ಕಣ್ಣಲ್ಲಿ ಕಾಡಿಗೆ ಹಚ್ಕೊಂಡಿದ್ದಾಳಲ್ಲ, ಅದು ಅವಳ ಕಣ್ಣನ್ನು ಅಷ್ಟೊಂದು ಸುಂದರವಾಗಿ ಮಾಡಿದೆಯಂತೆ. ಅಷ್ಟು ಕಪ್ಪಾದ ಕಾಡಿಗೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲವಂತೆ. ಎಂಥ ಕಾಡಿಗೆ ಅಂದರು, ಈ ಕಪ್ಪಾಗಿರುವವನನ್ನು ಅನವರತ ನೋಡಿ 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 ಆ ಕಪ್ಪೇ ಇವಳ ಕಣ್ಣಲ್ಲಿ ನೆಲೆಸಿದೆ. ಕೃಷ್ಣನ ರೂಪವನ್ನು ಕಣ್ಣಲ್ಲಿ ತುಂಬಿಕೊಂಡವಳು, ಅವನೇ ಇವಳ ಕಣ್ಣಿನ ಕಾಡಿಗೆ, ಅವನೇ ಇವಳ ನೇತ್ರ ಸೌಂದರ್ಯ. ಆ ಕೃಷ್ಣನ ಕಪ್ಪು ಇವಳ ಕಣ್ಣುಗಳಲ್ಲಿ ಮಡಿಗಟ್ಟಿ ಬಿಟ್ಟಿದೆಯಂತೆ. ಮೈತಡಂಗ್ ಕಣ್ಣಿನ ಕಾಡಿಗೆಯಂತೆ ಕಪ್ಪಾದ ಕೃಷ್ಣ, ಆ ಕೃಷ್ಣನನ್ನ ಕಣ್ಣಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾಳೆ. ಆ ಕೃಷ್ಣನಿಂದ ಕಪ್ಪಾದ ಕಣ್ಣನ್ನು ಉಳ್ಳವಳು ತಡಂ ಕಣ್ಣಿನಾಯಿ ಅಂತಾರೆ. ಅಂದರೆ ಏನು ಎಂದರೆ, ಇವಳ ಆ ಕಣ್ಣಿದೆಯಲ್ಲ, ಅದು ಒಂದು ದಡವಾಗಿದೆಯಂತೆ ಕೃಷ್ಣನಿಗೆ. ಆ ನಿನ್ನ ನೇತ್ರ ಸೌಂದರ್ಯವೆಂಬ ದಡವನ್ನು ದಾಟಿದ್ರಲ್ವಾ ಅವನ್ನ ಬಳಿಗೆ ಬರ್ತಾನೆ. ನೀನಿನ್ನ ಕಣ್ಣಿನ ಒಂದು ದಡವನ್ನು ಕಟ್ಟಿಬಿಟ್ಟಿದ್ಯಾ, ಒಂದು ತೀರವನ್ನು ನಿರ್ಮಾಣ ಮಾಡಿಬಿಟ್ಟಿದ್ಯಾ, ದಡವನ್ನು. ಅದನ್ನು ದಾಟಿ ಹೇಗೆ ಬರ್ತಾನೆ ಕೃಷ್ಣ? ಮೈ ತಡಂ ಕಣ್ಣಿನ, ಕಣ್ಣನ್ನೇ ಕೃಷ್ಣ ಪರಮಾತ್ಮನನ್ನು ಕಟ್ಟಿ ಹಾಕುವ ದಡವಾಗಿ ಮಾಡಿ ಇಟ್ಟಿದೆಯಾ, ಇನ್ನು ನಿನ್ನ ಬಿಟ್ಟು ಅವನು ಮಾತ್ರ ಬರ್ತಾನ ಎಂಬ ಭಾವದಲ್ಲಿ ಕರೀತಾರೆ. ಮೈತಡಂಗ್ ಕಣ್ಣಿನ, ಈ ನಿನ್ನ ನೇತ್ರ ಸೌಂದರ್ಯವನ್ನು ನಾವು ನಂಬ್ಕೊಂಡು ಬಂದ್ವಿ. ನಿನ್ನ ನೇತ್ರ ಸೌಂದರ್ಯಕ್ಕೆ ಅವನು ವಶನಾಗ್ತಾನೆ. ಆಗ ಬಂದವ್ರನ್ನೆಲ್ಲ ಸೇರಿಸ್ಕೊಂತ ಕಣ್ಣಲ್ಲಿ ಸನ್ನೆ ಮಾಡ್ತೀಯಾ, ಆಗ ಅವನು ನಮ್ಮನ್ನು ಅಂಗೀಕಾರ ಮಾಡ್ತಾನೆ ಅಂತ ನಿನ್ನ ನೇತ್ರ ಸೌಂದರ್ಯ ನಮಗೆ ಪುರುಷಕಾರ ಕಾರ್ಯವನ್ನು ಮಾಡುತ್ತೆ ಅಂತ ನಂಬ್ಕೊಂಡು ಬಂದರೆ, ಈಗ ಅವನನ್ನು ಕಟ್ಟಿ ಹಾಕುವ ಸಾಧನವಾಗಿದೆಯಲ್ಲ, ಏನು ವಿಪರ್ಯಾಸ. ಮೈತಡಂಗ್ ಕಣ್ಣಿನಾಯ್ ಎಂಬುದಾಗಿ ಆ ಪರಮಾತ್ಮನನ್ನು ಅರೆ ಕ್ಷಣ ಕೂಡ ಎದ್ದು ಬರುವುದಕ್ಕೆ ಬಿಡುವುದಿಲ್ಲವಲ್ಲ. ಎತ್ತನೆ ಪೋದುಂ ತುಹಿಲೆಳ ಒಟ್ಟಾಯ್ ಕಾಣ್, ಸ್ವಲ್ಪ ಕಾಲವಾದರೂ ಕೂಡ ತುಯಿಲ್ ಎಳ, ಎಚ್ಚೆತ್ತುಕೊಂಡು ಬರುವುದಕ್ಕೆ ಒಟ್ಟಾಯ್ ಕಾಣ್, ಆ ಕೃಷ್ಣನನ್ನು ನೀನು ಬಿಡುತ್ತಿಲ್ಲವಲ್ಲ. ಎತ್ತನೆಯೇಲಂ, ಸ್ವಲ್ಪವಾದರೂ ಪಿರಿವು, ಆ ವಿರಹವನ್ನು ಆತ್ತಹಿಲ್ಲಾಯಾಲ್, ನೀನು ಸಹಿಸದೆ ಹೋದರೆ ತತ್ವವನ್ನೇ, ಇದು ನಿನಗೆ ಸ್ವರೂಪವೂ ಅಲ್ಲ, ತಹವನ್ರೆ ಸ್ವಭಾವವೂ ಅಲ್ಲ. ನಿನ್ನ ಸ್ವಭಾವವೇನು? ಎಲ್ಲ ಚೇತನಗಳನ್ನು ಅವರೊಡನೆ ಕೂಡಿಸುವುದು. ನಿನ್ನ ಸ್ವರೂಪ ಸ್ವಭಾವವೆಲ್ಲ ಪುರುಷಕಾರ ರೂಪಿಣಿಯಲ್ಲವ. ಚೇತನರಿಗೂ ಪರಮಾತ್ಮನಿಗೂ ನಡುವಿನಲ್ಲಿ ಇದ್ದು ಎಂಥ ಅಪರಾಧ ಮಾಡಿದ ಚೇತನನನ್ನು ಪರಮಾತ್ಮ ಕ್ಷಮಿಸುವಂತೆ ಅವನ ಮನಸ್ಸನ್ನು ಒಲಿಸಿ ನಮ್ಮನ್ನು ಅವನ ಅಂಗೀಕಾರ ಮಾಡುವಂತೆ ಮಾಡುವುದೇ ನಿನಗೆ ಸ್ವರೂಪ ಸ್ವಭಾವ. ಈಗೇನಾಗಿದೆ, ನಮ್ಮನ್ನು ಬೇರೆ ಮಾಡುವ ರೀತಿ ಆಗ್ಬಿಟ್ಟಿದೆ ನಿನ್ನ ಸ್ವರೂಪ ಸ್ವಭಾವ. ಇದು ನಿನಗೆ ತತ್ವವನ್ನೇ ಸ್ವರೂಪವೂ ಅಲ್ಲ, ತಹವಂದ್ರೆ ಸ್ವಭಾವವೂ ಅಲ್ಲ. ಎತ್ತನೆಯೇನು ಪಿರಿವಾತ್ತ ಇಲ್ಲಾಯಾಲ್, ಆ ಕೃಷ್ಣ ಆಲಿಂಗನ ಮಾಡ್ಕೊಂಡಿದ್ದಾನಲ್ಲ, ಸ್ವಲ್ಪ ಆಲಿಂಗನ ಕೈ ತೆಗೆದರೂ ಕೂಡ ಇವಳು ಮೈಯೆಲ್ಲ ಬಿಳಿಪೇರಿ ಬಿಡುತ್ತಂತೆ. ಅಯ್ಯೋ ಇವಳನ್ನು ಬಿಟ್ಟೋದ್ರೆ ಇವಳಿಗೆ ಏನಾಗ್ಬಿಡುತ್ತೋ ಅಂತ ಕೃಷ್ಣ ಅಂಜುವಟ್ಟರ ಮಟ್ಟಿಗೆ ನೀನು ಹೀಗೆ ಇರುವುದು ನಿನಗೆ ಉಚಿತವಾ? ಇದು ಸ್ವರೂಪವಾ ಸ್ವಭಾವವಾ? ಆದ್ದರಿಂದ ನೀನೂ ಎಚ್ಚೆತ್ತುಕೊಂಡು ಅವನನ್ನೂ ಎಚ್ಚರಿಸಿ ನಮ್ಮನ್ನ ಅನುಗ್ರಹ ಮಾಡುವವರಾಗಿರಿ ಎಂಬುದಾಗಿ ಇಲ್ಲಿ ಆಂಡಾಳ್ ಅವಳನ್ನು ನೋಡಿ ಹೇಳ್ತಾಳೆ. ಈ ಪಾಶರವನ್ನು
ಆಧರಿಸಿಯೇ ಆಂಡಾಳಳ ತನಿಯನ್ ಪ್ರತಿದಿನ ಹೇಳ್ತೀವಲ್ಲ, ನೀಳಾತುಂಗಸ್ತನಗಿರಿ ತಟಿ ಸುತ್ತಮುದ್ಬೋಧ್ಯ ಕೃಷ್ಣಮಂತ, ಆ ಶ್ಲೋಕವನ್ನು ಪರಾಶರ ಭಟ್ಟರು ಮಾಡುವುದಕ್ಕೆ ಮೂಲವೇ ಈ ಪಾಶುರ. ಇವಳು ಏನು ಹೇಳ್ತಾಳೆ ಅಲ್ಲಿ ಪರಮಾತ್ಮನನ್ನು ನೋಡಿ, நப்பின்ன கொங்கை மேல் வைத்து கிடந்த மலர் மார்பா வாய் திறவாய் மைத்தடங் கண்டினாய் நீ உன் மணாளனை எத்தனை போதும் துயிலடவட்டாய் காண் ಎತ್ತನೆ ಏಲುಂ ಪಿರಿವ ಅತ್ತ ಇಲ್ಲಾಯಾಲ್ ತತ್ವವನ್ನು ಕಹವನ್ನಿಂತ ಇಬ್ಬರನ್ನು ನೋಡಿ ಹೇಳ್ತಾಳೆ. ನೀಳಾಲಿಂಗನದಲ್ಲಿ ಅತಿಭೋಗ್ಯವಾದ ಅಂತಃಪುರದಲ್ಲಿ ನೀಳಾದೇವಿಯ ವಕ್ಷಸ್ಥಳದ ಮೇಲೆ ತಲೆಯಿಟ್ಟು ಮಲಗಿರುವ ಸುತ್ತಂ ಕೃಷ್ಣಂ ನೀಳಾತುಂಗಸ್ತನಗಿರಿ ತಟೀ, ನೀಳಾದೇವಿಯ ಉತ್ತುಂಗವಾದ ಪರ್ವತದ ಶಿಖರದಂತಿರುವ ವಕ್ಷಸ್ಥಳದ ಮೇಲೆ ಸುತ್ತಂ ಮಲಗಿಕೊಂಡಿರುವ ಕೃಷ್ಣನನ್ನ ಉದ್ಬೋಧ್ಯ ಸುಪ್ರಭಾತವನ್ನು ಹಾಡಿ ಎಚ್ಚರಿಸಿ ಶ್ರುತಿ ಶತ ಶಿರಸಿದ್ಧಂ ಅಧ್ಯಾಪಯಂತಿ, 100 ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಆತ್ಮ ಪರಮಾತ್ಮ ಲಕ್ಷಣವನ್ನು ಆ ಕೃಷ್ಣನಿಗೆ ಉಪದೇಶ ಮಾಡಿದ ಆಚಾರ್ಯಾಣಿಯಾದ ಗೋದೆ ಅಂತಾಳು. ಆ ಕೃಷ್ಣನನ್ನು ನೋಡಿ ಹೇಳ್ತಾಳಂತೆ, ನಿನ್ನ ಸ್ವರೂಪ ಎಂಥದ್ದು, ಸಮಸ್ತ ಜೀವಾತ್ಮರುಗಳಿಗೆ ನೀನು ರಕ್ಷಕ, ನೀನು ನಾರಾಯಣ, ನಾರಗಳಾದ ನಮಗೆಲ್ಲರಿಗೂ ಕೂಡ ಆಶ್ರಯ ಸ್ಥಾನವಾದವನು ನೀನು. ಸಂಸಾರ ಮಂಡಲದಲ್ಲಿ ಬದ್ಧಚೇತನರಾಗಿ ಬಿದ್ದಿರ್ತಕ್ಕಂತಹ ಆತ್ಮರುಗಳಿಗೆ ಕರ್ಣ ಕಳೇಬರಗಳನ್ನು ಕೊಟ್ಟು ಆ ಆತ್ಮನಿಗೆ ಸಾಧನಾ ಮಾರ್ಗವನ್ನು ತೋರಿ ಕರ್ಮ ಪರಂಪರೆಗಳನ್ನು ಕಳೆದುಕೊಂಡು ನಿನಗೆ ಅಭಿಮುಖವಾಗಿ ಬಂದು ಪರಮಪದ ಸಾಮ್ರಾಜ್ಯದಲ್ಲಿ ನಿತ್ಯ ಕೈಂಕರ್ಯವನ್ನು ಮಾಡುತ್ತಾ ನಿನಗೆ ನಿತ್ಯಾನಂದಕ್ಕೆ ವಿಷಯವಾಗಬೇಕಾದ ಆತ್ಮನನ್ನು ಉದ್ಧರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದವನು ನೀನು. ಅದು ನಿನ್ನ ಸ್ವರೂಪ, ಅದು ನಿನ್ನ ಸ್ವಭಾವ. ಅಂತಹ ನಿನ್ನ ಗುಣಗಳನ್ನು ಪರಿಪೂರ್ಣವಾಗಿ ಪ್ರೋತ್ಸಾಹಿಸಿ ನಮ್ಮಗಳ ದೋಷವನ್ನು ನೀನು ನೋಡದಂತೆ ಅನುಗ್ರಹ ಮಾಡುವಂತೆ ನಿನ್ನಲ್ಲಿ ಕರುಣೆಯನ್ನು ಅಧಿಕಗೊಳಿಸಬೇಕಾದವಳು ಈ ನೀಳಾದೇವಿ ಪುರುಷಕಾರ ರೂಪಿಣಿ. ಹಾಗಿರುವಾಗ ನಮ್ಮನ್ನು ಬಿಟ್ಟು ಹೀಗೆ ಮಲಗುವುದಾ? ನಮ್ಮ ಸ್ವರೂಪ ಎಂತಹದ್ದು ಎಂದರೆ ಅಣುವಾಗಿ ಪರಮಾತ್ಮನಿಗೆ ದಾಸಭೂತವಾಗಿ ಪರಮಾತ್ಮನ ಆನಂದಕ್ಕಾಗಿಯೇ ಇರುವ ಶೇಷವಸ್ತು ಈ ಜೀವಾತ್ಮವಲ್ಲವ. ಆದ್ದರಿಂದ ಶೇಷವಸ್ತುವಾದ ಜೀವಾತ್ಮನನ್ನು ಸ್ವೀಕಾರ ಮಾಡುವ ಶೇಷಿಯಾಗಿರುವ ದಿವ್ಯ ದಂಪತಿಗಳು ನೀವಲ್ಲವ ಎಂಬುದಾಗಿ ಉಪನಿಷತ್ತಿನಲ್ಲಿ 100 ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಪರಮಾತ್ಮನ ಸ್ವರೂಪ, ಪರಮಾತ್ಮನ ಸ್ವಭಾವ, ಪರಮಾತ್ಮನ ಕಲ್ಯಾಣ ಗುಣಗಳು, ಅವನ ಪತ್ನಿಯಾದ ದಿವ್ಯ ಮಹಿಷಿಯರ ಗುಣಗಳು, ಸ್ವಭಾವಗಳು, ಅವರ ಕಾರ್ಯಗಳು, ತಮ್ಮ ಸ್ಥಿತಿ, ತಮ್ಮ ಸಾಂಸಾರಿಕ ಸ್ಥಿತಿ, ಕರ್ಮ ಪರಂಪರೆ, ಅರ್ಥಪಂಚಕವನ್ನೆಲ್ಲ ತೆಗೆದು ಅಲ್ಲಿ ನೀಳಾಲಿಂಗನದಲ್ಲಿ ಮೈಮರೆತ ಕೃಷ್ಣನಿಗೆ ಅಧ್ಯಾಪಯಂತಿ ಪಾಠ ಮಾಡ್ತಾಳಂತೆ ಆಂಡಾಳ್. ಶ್ರುತಿ ಶತ ಶಿರಸಿದ್ಧಂ 100 ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಆತ್ಮ ಪರಮಾತ್ಮ ವಿಚಾರವನ್ನು, ಪಾರಮಾರ್ಥಿಕವಾದ ಆಧ್ಯಾತ್ಮಿಕ ವಿಚಾರಗಳನ್ನು ನೀಳಾಲಿಂಗನದಲ್ಲಿ ಮೈಮರೆತ ಕೃಷ್ಣನಿಗೆ ಉಪದೇಶ ಮಾಡುವ ಆಚಾರ್ಯಾಣಿಯಾಗ್ಬಿಟ್ಟಿದ್ದಾಳೆ ಗೋದೆ. ಈಗ ಹೀಗೆ ಮಲಗುವುದಕ್ಕೆ ಬಂದೆಯಾ? ನೀನು ಯಾರು? ಅವಳು ಯಾರು? ನಾವ್ಯಾರು? ನೀನು ಪರಮಾತ್ಮ, ಅವಳು ಪಿರಾಟಿ ಪುರುಷಕಾರ ರೂಪಿಣಿ. ಇದೇ ಆತ್ಮತತ್ವ. ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ, ಆತ್ಮನಿ ಸ್ಥಿತಂ, ಶೇಷತ್ವಂ ಆತ್ಮನಿ ಸ್ಥಿತಂ ಎಂಬುದಾಗಿ ಇದರ ಸ್ವರೂಪವೇ ಏನು? ಆಚಾರ್ಯ ರಾಮಾನುಜರು ಜೀವಾತ್ಮನ ಲಕ್ಷಣಗಳನ್ನು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಿರೂಪಣೆ ಮಾಡಬೇಕು. ಆತ್ಮನ ಲಕ್ಷಣ ಏನು, ಜೀವಾತ್ಮನ ಲಕ್ಷಣಗಳು ಏನು ಅಂತ. ಈ ಜೀವಾತ್ಮನೂ ಕೂಡ ಆನಂದ ಸ್ವರೂಪನಾದವನು, ಇವನೂ ಕೂಡ ಜ್ಞಾನ ಗುಣಕ, ಜ್ಞಾನ ಸ್ವರೂಪ. ಈ ಜೀವಾತ್ಮ ಯಾವ ವಸ್ತುವಿನಿಂದಾಗಿದೆ? ಇದು ಯಾವುದರಿಂದಾಗಿದೆ? ಇದು ಕಬ್ಬಿಣದಿಂದಾಗಿದೆ. ಇದು ಯಾವುದರಿಂದಾಗಿದೆ? ಬಂಗಾರದಿಂದಾಗಿದೆ. ಹಾಗೆ ಆತ್ಮವಸ್ತುವಿಗೆ ಮೆಟೀರಿಯಲ್ ಕಾಸ್ ಯಾವುದು? ಜ್ಞಾನ. ಜ್ಞಾನದಿಂದಲೇ ಆತ್ಮ ಆಗಿದ್ದಾನೆ, ಅದೇ ಅವನ ಸ್ವರೂಪ. ಸರಿ, ಇದು ಬಂಗಾರದಿಂದಾಗಿದೆ, ಇದರ ಗುಣಗಳೇನು? ಹಳದಿ ಬಣ್ಣಕ್ಕಿದೆ, ಅದು ನೀರಲ್ಲಿ ಹಾಕಿದ್ರೆ ಕರಗಲ್ಲ, ಹೊಳೆಯುತ್ತೆ, ಇದೆಲ್ಲ ಇದರ ಲಕ್ಷಣಗಳು. ಹಾಗೆ ಜ್ಞಾನದಿಂದ ಆದ ಆತ್ಮನ
ಗುಣಗಳೇ ಏನು ಅಂದರು, ಅದು ಜ್ಞಾನ ಅಂದ್ಬಿಟ್ರು. ಅದು ಸ್ವರೂಪ ಜ್ಞಾನ, ಇದು ಸ್ವಭಾವ ಜ್ಞಾನ. ಸ್ವರೂಪವನ್ನು ಧರ್ಮಿ ಎಂಬುದಾಗಿ ಕರೀತಾರೆ, ಸ್ವಭಾವವನ್ನು ಧರ್ಮ ಅಂತ ಕರೀತಾರೆ. ಧರ್ಮ ಅಂದರೆ ಗುಣಗಳು, ಸ್ವಭಾವ ಎಂಬುದಾಗಿ ಅರ್ಥ. ಹೀಗೆ ಧರ್ಮಿಜ್ಞಾನ, ಧರ್ಮಭೂತ ಜ್ಞಾನ. ಧರ್ಮಭೂತ ಜ್ಞಾನದಿಂದಲೇ ನಾವು ಎಲ್ಲವನ್ನು ತಿಳ್ಕೊಳ್ತೀವಿ. ಈ ಒಳಗಿರುವ ಆತ್ಮಸ್ವರೂಪ ಅದು ಅಣು, ಅದು ಯಾವುದೋ ಶರೀರದ ಒಂದು ಮೂಲೆಯಲ್ಲಿ ಇದೆ. ಅದರ ಜ್ಞಾನ ಅಷ್ಟೇ, ಅಣುವಾಗಿ ಒಂದು ಕಡೆ ಇದೆ ಅಷ್ಟೇ. ಅದಕ್ಕೆ ಗೊತ್ತಾಗೋದು ಮೂರೇ, ನಾನು ಅನ್ನೋದು ತಿಳಿಯುತ್ತೆ. ಆಮೇಲೆ ನಾನು ಬೇರೆ ಆತ್ಮನಿಗಿಂತ ಬೇರೆ ಆದವನು ಭಿನ್ನ ಅನ್ನೋದು ಗೊತ್ತಾಗತ್ತೆ. ಆದರೆ ಅದಕ್ಕೆ ಬೇರೆ ಈ ಹೊರಗೆ ಇರೋದು ಏನೂ ತಿಳಿಯೋಲ್ಲ. ಇದನ್ನೆಲ್ಲ ತಗೊಂಡು ಬಂದು ಆ ಆತ್ಮನಿಗೆ ತೋರಿಸೋದು ಯಾವುದು? ಧರ್ಮಭೂತ ಜ್ಞಾನ. ಆ ಧರ್ಮಿ ಅನ್ನೋದು ಸೂರ್ಯನಂತೆ, ದೀಪದಂತೆ. ಈ ಧರ್ಮಭೂತ ಜ್ಞಾನ ಅನ್ನೋದು ಕಿರಣದಂತೆ, ಅದು ಅದರದೇ ಇದು. ಆದರೆ ಈ ಒಳಗಿರುವ ಆತ್ಮನಿಗೆ ಎಲ್ಲ ವಿಷಯಗಳನ್ನು ತೋರಿಸೋದು ಆ ಧರ್ಮಭೂತ ಜ್ಞಾನ. ಆದ್ದರಿಂದ ಈ ಆತ್ಮ ಧರ್ಮಿಯಾಗಿ ಇರ್ತಕ್ಕಂತಹ ಈ ಆತ್ಮ ಅಣು ಅಂತ ಬರೆದು ಭಾಷ್ಯದಲ್ಲಿ ಬರೆದು, ಆತ್ಮ ಅಣುವಾಗಿದ್ದಾನೆ, ಆನಂದ ಸ್ವರೂಪನಾಗಿದ್ದಾನೆ, ಜ್ಞಾನಮಯನಾಗಿದ್ದಾನೆ ಅಂತ ಬರೆದರು. ಜ್ಞಾನಾನಂದಮಯಸ್ತು ಆತ್ಮ, ಆತ್ಮನ ಸ್ವಭಾವವೂ ಜ್ಞಾನ, ಸ್ವರೂಪವೂ ಜ್ಞಾನ ಅಂತ ಬರೆದರು. ಎದುರುಗಡೆ ಕೂತಿದ್ರು ಕೂರತ್ತಾಳ್ವಾನ್ ಶಿಷ್ಯರು, ಅವರು ಒಪ್ಕೊಳ್ಳಲಿಲ್ಲ. ಆಚಾರ್ಯರಿಗಿಂತ ಅಧಿಕ ಜ್ಞಾನ. ಅವರು ಹೇಳಿದರು, ನಾನೇನಾದರೂ ಸರಿಯಾಗಿ ಹೇಳಿದ್ರೆ ಹೋದರೆ ಬರೀತಾರೋ ಲೇಖನೆ ಕೆಳಗಿಟ್ಟು ಬಿಡಿ ಅಂತ. ಶಿಷ್ಯರು ಕೆಳಗಿಟ್ಟರು. ಆಚಾರ್ಯರಿಗೆ ತಿಳಿಯಿತು ಏನಾಯಿತು ಅಂತ. ಕೂಡಲೇ ಸ್ಮರಣೆ ಮಾಡಿಕೊಂಡಾಗ ಆಳ್ವಾರುಗಳ ಪಾಶರಗಳಲ್ಲಿ ವೇದಗಳಲ್ಲಿ ಹೇಳಲ್ಪಟ್ಟದ್ದು ಸ್ಫುರಿಸಿ ಸೇರಿಸ್ತಾರೆ. ಶೇಷೋ ಹಿ ಪರಮಾತ್ಮನಃ, ಈ ಆತ್ಮನದು ಬರೀ ಜ್ಞಾನ ಸ್ವರೂಪನಾಗಿ ಜ್ಞಾನ ಗುಣಕನಾಗಿ ಇರುವುದು ಮಾತ್ರವಲ್ಲ, ಪರಮಾತ್ಮನಿಗೆ ದಾಸಭೂತನಾಗಿರುವುದು ಆತ್ಮನ ಲಕ್ಷಣ ಅಂತ ಬರೆದರು. ಜ್ಞಾನಾನಂದಮಯಸ್ತು ಆತ್ಮ ಶೇಷೋ ಹಿ ಪರಮಾತ್ಮನಃ. ಹೀಗೆ ಶೇಷ ಅಂದರೆ ದಾಸಭೂತನಾದವನು, ಪರಮಾತ್ಮನ ವಶದಲ್ಲಿದ್ದು ಪರಮಾತ್ಮನ ಆನಂದಕ್ಕಾಗಿಯೇ ಇರುವ ವಸ್ತು ಜೀವಾತ್ಮ. ಆ ಆನಂದವನ್ನು, ಕೈಂಕರ್ಯವನ್ನು ಸ್ವೀಕಾರ ಮಾಡುವ ಸ್ವಾಮಿಯಾಗಿ ಇದ್ದು ಆತ್ಮನಿಗೂ ಆನಂದ ಉಂಟು ಮಾಡಿ ತಾನೂ ಆನಂದಮಯನಾಗಿರುವುದು ಪರಮಾತ್ಮನ ಸ್ವರೂಪ. ಇದೆಲ್ಲವನ್ನು ಆಂಡಾಳು ಹೊರಗೆ ನಿಂತ್ಕೊಂಡು ಹೇಳ್ತಾ ಇದ್ದಾಳೆ ಕೃಷ್ಣನಿಗೆ. ಇದೆಲ್ಲ ಮರ್ತೋಯ್ತಾ? ಯಾವ ಕಾರಣಕ್ಕಾಗಿ ಇಲ್ಲಿ ನೀನು ಅವತರಿಸಿದೆ? ಹೀಗೆ ನಪ್ಪಿನೆಯ ಭೋಗ್ಯತೆಯಲ್ಲಿ ಮೈಮರೆಯುವುದಕ್ಕ ಎಂಬುದಾಗಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪವನ್ನೆಲ್ಲ ಆ ಪರಮಾತ್ಮನನ್ನು ನೋಡಿ ಆಂಡಾಳ್ ನಿರೂಪಣೆ ಮಾಡ್ತಾ ಇದ್ದಾಳೆ. ಈ ರೀತಿ ನೀಳಾಲಿಂಗನದಲ್ಲಿ ಮೈಮರೆತ ಸುಪ್ತಂ ಕೃಷ್ಣಂ, ಮಲಗಿರುವ ಕೃಷ್ಣನನ್ನು ಉದ್ಬೋಧ್ಯ ವಿಶೇಷವಾಗಿ ಎಚ್ಚರಿಸಿ, ನೂರಾರು ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಪಾರಮಾರ್ಥಿಕವಾದ ವಿಚಾರಗಳನ್ನು ಅವನಿಗೆ ಉಪದೇಶಿಸಿ, ಪಾರಾರ್ಥ್ಯಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪಾರಾರ್ಥ್ಯಂ ಶ್ರುತಿಶತ ಶಿರಸಿದ್ಧಂ, ಅಲ್ಲಿ ಹೇಳಲ್ಪಟ್ಟಂತಹ ಪಾರಮಾರ್ಥಿಕವಾದ ಅರ್ಥಗಳನ್ನು, ಆಧ್ಯಾತ್ಮಿಕವಾದ ಅರ್ಥಗಳನ್ನು ಅವನಿಗೆ ಅಧ್ಯಾಪಯಂತಿ, ಅಧ್ಯಾಪನವನ್ನು ಮಾಡಿ, ಅನಂತರ ಸ್ವೋಚ್ಚಿಷ್ಟಾಯ ಸ್ರಜಿ, ಸಜಾಲ ಸ್ರಜಿ ನಿಗಲಿತಂ, ತಾನು ಮುಡಿದ ಮಾಲೆಯಿಂದ ಆ ಪರಮಾತ್ಮನನ್ನು ಕಟ್ಟಿ, ಸ್ವೋಚ್ಚಿಷ್ಟಾಯಾಂ ಸಜಿ ನಿಗಲಿತಂ ಯಾವಲಾತ್ಕೃತ್ಯ ಭುಂಕ್ತೆ, ತಾನು ಮುಡಿದ ಮಾಲೆಯಿಂದ ಅಂದರೆ ತನ್ನ ಭಕ್ತಿ ರೂಪಾಪನ್ನವಾದ ಪುಷ್ಪದಿಂದ ಆ ಪರಮಾತ್ಮನನ್ನು ಕಟ್ಟಿ ಅವನನ್ನು ಅನುಭವಿಸತಕ್ಕಂತಹ ದೇವಿಯಾದ ಗೋದೆಯನ್ನು ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಎಂಬುದು ಆ ಶ್ಲೋಕದ ಅರ್ಥ. ಆ ಶ್ಲೋಕಕ್ಕೆ ಮೂಲ ನೀಳಾಂತಃಪುರದಲ್ಲಿ ನೀಳಾಲಿಂಗನದಲ್ಲಿ ಶೈರ್ಯ ಮಾಡಿಕೊಂಡ ಕೃಷ್ಣ ನೀಳೆಯರನ್ನು ಕುರಿತು ಇವಳ ನಿಂತು ಆಡಿದ ಮಾತು ಈ ಪಾಶರದ ಸಾರಾಂಶ. ಇದನ್ನು ಇಟ್ಟು ಆ ತಲೆಯ ಶ್ಲೋಕವನ್ನು ಸ್ವಾಮಿ ಪರಾಶರ ಭಟ್ಟರ್ ಅದ್ಭುತವಾಗಿ ಅನುಗ್ರಹ ಮಾಡಿದ್ದಾರೆ. ಈ ರೀತಿ ಎತ್ತನೆಯೇಲುಂ ಪಿರಿವು ಆತ್ತ ಇಲ್ಲಾಯಾಲ್ ನೀಳೆಯನ್ನು ನೋಡಿ ಹೇಳ್ತಾರೆ. ಆ ಕೃಷ್ಣ ಪರಮಾತ್ಮನನ್ನು ಅರೆಕ್ಷಣ ಕೂಡವಾದರೂ ನೀನು ಬಿಟ್ಟು ಇರದಿದ್ದರೆ ನಾವು ಅವನಿಂದ ಅಭಯವನ್ನು ಪಡೆಯುವುದು ಹೇಗೆ ಸಾಧ್ಯ?
ನೀನೂ ಬರೋದಿಲ್ಲ, ಅವನನ್ನೂ ಬರುವುದಕ್ಕೆ ಬಿಡದೇ ಇದ್ದರೆ ಇದು ನಿನಗೆ ಸ್ವರೂಪವ, ಸ್ವಭಾವವ. ಪುರುಷಕಾರ ರೂಪಿಣಿಯಾದ ನೀನು ಆತ್ಮ ಪರಮಾತ್ಮನನ್ನು ಕೂಡಿಸುವವಳು, ಈಗ ನಮ್ಮನ್ನು ಬೇರ್ಪಡಿಸುವವಳಾಗ್ಬಿಟ್ಟಿದೆಯಲ್ಲ, ಇದು ನಿನಗೆ ಸ್ವರೂಪವ, ಸ್ವಭಾವವ ಎಂಬುದಾಗಿ ಕೇಳ್ತಾರಂತೆ. ಹೇಗಿರಬೇಕು ನೀನು? ನಿನ್ನ ಸ್ವರೂಪ ಸ್ವಭಾವಗಳು ಯಾವ ರೀತಿ ಇರಬೇಕು? ಅದ್ಭುತವಾದ ಒಂದು ಚರಿತ್ರೆ. ಆಚಾರ್ಯ ರಾಮಾನುಜರ ಪ್ರಧಾನವಾದ 5 ಗುರುಗಳಲ್ಲಿ ಒಬ್ಬರು ಗೋಷ್ಠಿ ಪೂರ್ಣರು, ತಿರುಕ್ಕೊಟ್ಟಿಯೂರು ನಂಬಿ ಎಂಬುದಾಗಿ. ಶ್ರೀರಂಗದ ಸಮೀಪದಲ್ಲಿ ತಿರುಕ್ಕೊಟ್ಟಿಯೂರು ಎಂಬ ಗ್ರಾಮ. ಆ ಗ್ರಾಮದಲ್ಲಿ ವಾಸವಾಗಿದ್ದವರು ಅವರು. ಅದರಿಂದ ಆ ಊರ ಹೆಸರೇ ಅವರಿಗೆ ಹೇಳ್ತೇವೆ. ಅವರಿಗೆ ಪರಮಪದಿಸುವ ಕಾಲ, ಶರೀರ ತ್ಯಾಗ ಮಾಡುವ ಕಾಲ. ಶಿಷ್ಯರೆಲ್ಲ ಸುತ್ತಲೂ ಕುಳಿತು ತಿರುವಾಯುಮೊಳಿಯನ್ನು ಗಾನ ಮಾಡ್ತಾ ಇದ್ದಾರೆ. ಮರಣ ಕಾಲದಲ್ಲಿ ತಿರುವಾಯುಮೊಳಿಯನ್ನು ಕೇಳಬೇಕು, ಉಪನಿಷತ್ತುಗಳನ್ನು ಕೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಇರುವಾಗ ಕೆಲವು ಶಿಷ್ಯರಿಗೆ ಕುತೂಹಲ. ಈ ಪ್ರಾಣವಿಯೋಗ ಕಾಲದಲ್ಲಿ ಈ ಆಚಾರ್ಯರು ಮನದಲ್ಲಿ ಏನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ? ಮರಣ ಕಾಲದಲ್ಲಿ ಇಂಥ ಜ್ಞಾನಿಗಳು ಏನನ್ನು ಸ್ಮರಿಸ್ತಾ ಇದ್ದಾರೆ ತಿಳ್ಕೊಳ್ಬೇಕು ಅಂತ ಕೇಳ್ತಾರೆ. ಆಚಾರ್ಯವರ್ಯ, ಏನು ಸ್ಮರಣೆ ನಡೀತಾ ಇದೆ ತಮ್ಮ ಮನದಲ್ಲಿ ಅಂತ. ಆಗ ಅವರು ಹೇಳ್ತಾರಂತೆ, ಒಂದು ಪಕ್ಷಿಯಿಂದ ನೋವು ಪಟ್ಟನಲ್ಲ ಅವನನ್ನು ಸ್ಮರಿಸ್ತಾ ಇದ್ದೀನಿ ಅಂದ್ರಂತೆ. ಪಕ್ಷಿಯಿಂದ ನೋವು ಪಟ್ಟವನ ಅವನಾರು? ಅದ್ಭುತವಾದ ಚರಿತ್ರೆ. ವಿಭೀಷಣ ಬಂದಿದ್ದಾನೆ. ಹೀಗೆ ಆ ಬಂದ ವಿಭೀಷಣನನ್ನು ಅಂಗೀಕಾರ ಮಾಡಬಾರದು ಅಂತ ಒಂದು ರೀತಿ. ಆ ಸಮಯದಲ್ಲಿ ರಾಮ ಈ ವೃತ್ತಾಂತವನ್ನು ಅಲ್ಲಿ ಹೇಳ್ತಾನೆ. ಇದು ಬೇರೆ ಕಡೆ ಬರುತ್ತೆ ರಾಮಾಯಣದಲ್ಲಿ, ಅಲ್ಲಿಲ್ಲ. ಆ ಸುಂದರಕಾಂಡದಲ್ಲಿ ಬರೋದನ್ನು ಇಲ್ಲಿಗೆ ನಾವು ಕತೆ ಹೇಳಬೇಕು. ಅದೇನು ಅಂದರೆ, ಒಬ್ಬ ಬೇಡರವನು ಇದ್ದಾನೆ. ಅವನು ಬೇಟೆಯಾಡುವುದಕ್ಕೆ ಕಾಡಿಗೆ ಬರ್ತಾನೆ. ಆಗ ಮೊದಲು ಅವನಿಗೆ ಒಂದು ಹೆಣ್ಣು ಪಾರಿವಾಳ ಸಿಗತ್ತೆ. ಆ ಹೆಣ್ಣು ಪಾರಿವಾಳವನ್ನು ತೆಗೆದುಕೊಂಡ, ಬುಟ್ಟಿಲಿ ಹಾಕ್ಕೊಂಡ, ಇಡೀ ದಿನ ಬೇಟೆಯಾಡಿದ ಕಾಡಿನಲ್ಲಿ. ಅನಂತರ ಸಾಯಂಕಾಲ ಅವನ ಮನೆಗೆ ಹಿಂತಿರುಗಿ ಹೋಗಬೇಕು. ಹೋಗುವ ಕಾಲಕ್ಕೆ ಸರಿಯಾಗಿ ಘನಘೋರವಾದ ಮಳೆ ಬಂದ್ಬಿಡ್ತು. ಗುಡುಗು, ಸಿಡಿಲು, ಮಳೆ, ದೊಡ್ಡ ಅಬ್ಬರ. ಕಾಡಿನಿಂದ ಇವನಿಗೆ ಹೊರಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಅಪಾರವಾದ ಹಸಿವು. ಬೆಳಗಿಂದ ಬೇಟೆ ಆಡ್ಬಿಟ್ಟಿದ್ದಾನಲ್ವಾ, ಹಸಿವು ತಡೆಯೋಕ್ಕಾಗ್ತಿಲ್ಲ. ಚಳಿ, ಹಸಿವು, ಮಳೆ ಎಲ್ಲ ಸೇರಿಕೊಂಡು ಪ್ರಾಣ ಹೋಗುವ ಸ್ಥಿತಿ ಬಂದ್ಬಿಡುತ್ತೆ ಈ ಬೇಟೆಗಾರನಿಗೆ. ಆಗ ಅವನೊಂದು ಮರದ ಕೆಳಗಡೆ ಬಂದು ನಿಂತ್ಕೊಳ್ತಾನೆ. ಆ ಮರ ಯಾವುದು ಅಂದರೆ, ಬೆಳಗ್ಗೆ ಹೆಣ್ಣು ಪಾರಿವಾಳವನ್ನು ಹಿಡಿದಿದ್ದಲ್ಲ ಅದೇ ಮರ. ಆ ಮರದ ಕೆಳಗಡೆ ಬಂದು ನಿಂತಿದ್ದಾನೆ. ಆಗ ಆ ಗಂಡು ಪಾರಿವಾಳ ಮೇಲಿದೆ, ಕೆಳಗಡೆ ಆ ಪಂಜರದಲ್ಲಿ ಹೆಣ್ಣು ಪಾರಿವಾಳ ಇದೆ. ಅದು ತನ್ನ ಪತಿಯಾದ ಆ ಗಂಡು ಪಾರಿವಾಳವನ್ನು ನೋಡಿ ಹೇಳುತ್ತಂತೆ, ಆರ್ಯ, ಈ ಮರ ನಮ್ಮ ಮನೆ, ನಮ್ಮ ಮನೆಗೆ ಅತಿಥಿಯಾಗಿ ಇವನು ಬಂದಿದ್ದಾನೆ. ಈ ಬೇಟೆಗಾರ ಬೇಡರವನು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದಾನೆ. ಈಗವನು ಹಸಿವಿನಿಂದ, ಚಳಿಯಿಂದ ಪ್ರಾಣ ಹೋಗುವ ಸ್ಥಿತಿಗೆ ಬಂದಿದ್ದಾನೆ. ಮನೆಗೆ ಬಂದ ಅತಿಥಿ ಹಸಿವು ಇತ್ಯಾದಿಗಳಿಂದ ನಮ್ಮ ಮನೆಯಲ್ಲಿ ಮರಣ ಹೊಂದಬಾರದು. ಆದ್ದರಿಂದ ನೀನೀಗ ಏನು ಮಾಡು, ನಾಳೆ ಹೇಗಿದ್ರೂ ಅವನು ನನ್ನನ್ನು ಕೊಯ್ದು ತಿಂದೇ ತಿಂತಾನೆ. ಆದ್ದರಿಂದ ಅಥವಾ ನೀನೊಂದು ಕಾರ್ಯವನ್ನು ಮಾಡು. ಏನು ಎಂದರೆ, ಮೇಲೆ ಒಣಗಿರುವ ಆ ಕಡ್ಡಿಗಳಿದೆಯಲ್ಲ, ಮರದ ರೆಂಬೆಗಳು, ಅದನ್ನೆಲ್ಲ ನಿನ್ನ ಕೊಕ್ಕಿನಿಂದ ಚೂರು ಮಾಡಿ ಕೆಳಗೆ ಹಾಕು. ಆಗ ಅದಕ್ಕೆ ಬೆಂಕಿಯನ್ನು ಕೊಡು. ನೀನು ಅದನ್ನು ಉಜ್ಜಿ ಬೆಂಕಿಯನ್ನು ಉತ್ಪಾದಿಸು. ಅದರಲ್ಲಿ ಪಂಜರದಲ್ಲಿರುವ ನನ್ನನ್ನು ತೆಗೆದು ಅದರಲ್ಲಿ ಹಾಕಿ ಸುಟ್ಟು ಅವನು ತಿಂದು ಹಸಿವು ಚಳಿಯನ್ನು ಪರಿಹಾರ ಮಾಡಿಕೊಳ್ಳಲಿ ಅಂತ ಇದು ಹೇಳುತ್ತಂತೆ. ಆಗ ಆ ಮೇಲೆ ಇರುವ ಗಂಡು ಪಾರಿವಾಳ ಆ ಬೆಂಕಿಯನ್ನು ಉತ್ಪಾದನೆ ಮಾಡಿ ತಾನದರಲ್ಲಿ ಬಿದ್ದು ತನ್ನ ಮಾಂಸವನ್ನು ಆ ಬೇಟೆಗಾರನಿಗೆ ಕೊಟ್ಟು ಅವನ ಪ್ರಾಣವನ್ನು ಕಾಪಾಡುತ್ತಂತೆ. ರಾಮ ಈ ಕಥೆಯನ್ನು ಹೇಳ್ತಾನೆ. ಒಂದು ವಿಭೀಷಣನನ್ನು ನಾನು ಅಂಗೀಕಾರ ಮಾಡಿದ್ರೂ ಕೂಡ ನನ್ನನ್ನೇನು ಲೋಕ ಅಂತ ಅದು ಕೊಂಡಾಡಲ್ಲ. ಏನು ಹೇಳುತ್ತೆ, ಮಹಾ ಒಂದು ಪಾರಿವಾಳ ಮಾಡೋದಕ್ಕಿಂತ ಇವನೇನು ಮಾಡಿಬಿಟ್ಟ, ತನ್ನ ಮನೆಗೆ ತಮ್ಮನ್ನು ಕೊಲ್ಲುವವನು.
ಅವನು ವಿರೋಧಿ, ಶತ್ರು. ಕಾಡಿನಲ್ಲಿರುವ ಪಕ್ಷಿ ಪ್ರಾಣಿಗಳಿಗೆ ಬೇಟೆಗಾರ, ಶತ್ರು, ಕೊಲ್ಲುವವನು. ಶತ್ರುವಾದವನು ತನ್ನ ಮನೆಗೆ ಬಂದಾಗ ಈ ಹೆಣ್ಣು ಪಾರಿವಾಳ ಅವನನ್ನು ಕಾಪಾಡು ಅಂತ ಇದೇ ಹೇಳುತ್ತೆ. ಅವನನ್ನು ಕಾಪಾಡುವುದಕ್ಕಾಗಿ ಆ ಪಾರಿವಾಳವೇ ಬೆಂಕಿಯಲ್ಲಿ ಬಿದ್ದು ಅವನಿಗೆ ಆಹಾರವಾಗಿ ಅವನನ್ನು ಕಾಪಾಡುತ್ತೆ. ಆ ರೀತಿ ನಮ್ಮ ಮನೆಗೆ ಬಂದು ನಮ್ಮ ಆಶ್ರಯಕ್ಕೆ ಬಂದವನನ್ನು ಪ್ರಾಣ ಕೊಟ್ಟಾದರೂ ಕಾಪಾಡಬೇಕು ಎಂಬುದಾಗಿ ಒಂದು ಪಕ್ಷಿ ನಡೆದುಕೊಂಡಲ್ಲ. ಈ ವಿಭೀಷಣವನ್ನು ಸ್ವೀಕಾರ ಮಾಡದೆ ಹೋದರೆ ನಾನು ಆ ಪಕ್ಷಿಗಿಂತ ಕೇಡಾಗಲಾರೆನ ಎಂಬುದಾಗಿ ಒಬ್ಬ ಆಶ್ರಿತನನ್ನು ರಕ್ಷಣೆ ಮಾಡಿದ ಪಾರಿವಾಳದ ಚರಿತ್ರೆಯನ್ನು ಹೇಳಿ ರಾಮ ನೋವು ಪಡ್ತಾನಂತೆ. ತನ್ನ ವಿರೋಧಿಯಾದ ಶತ್ರು ಮನೆಗೆ ಬಂದಾಗ ಪ್ರಾಣವನ್ನೇ ಕೊಟ್ಟು ಒಂದು ಪಾರಿವಾಳ ಆಶ್ರಿತ ಅಂತ ಕಾಪಾಡ್ತಲ್ಲ, ನನ್ನನ್ನು ನಂಬಿ ಅಲ್ಲಿಂದ ಬಂದ ವಿಭೀಷಣನನ್ನು ಕೈ ಬಿಟ್ರೆ ಆ ಪಾರಿವಾಳಕ್ಕಿಂತ ನಾನು ಕೇಡಾಗಲಾರೇನಾ ಎಂಬುದಾಗಿ ಶರಣಾಗತ ರಕ್ಷಣೆಗಾಗಿ ಚಡಪಡಿಸತಕ್ಕಂತಹ ರಾಮನನ್ನು ನಾನು ನೆನೆಯುತ್ತಿದ್ದೇನೆ ಎಂಬುದು ಇವರ ಭಾವ. ಒಂದು ಪಕ್ಷಿಯಿಂದ ನೋವು ಪಟ್ಟವನು. ನಾನು ಇನ್ನೇನು ಮಾಡಿದೆ? ಸಾಧಾರಣ ಒಂದು ಯಾವ ಶಾಸ್ತ್ರವನ್ನು ಕಲಿಯದ ಒಂದು ತಿರಿಯಕ್ಕೆ ಮಾಡ್ತು ಶರಣಾಗತ ರಕ್ಷಣೆಯನ್ನು. ನಾನು ಒಬ್ಬ ವಿಭೀಷಣನ ಅಂಗೀಕಾರ ಮಾಡೋದು ದೊಡ್ಡ ವಿಷಯವಾ ಎಂಬುದಾಗಿ ತಾನು ಮಾಡಿದ್ದು ಸಾಲದು ಎಂಬುದಾಗಿ ಶರಣಾಗತ ರಕ್ಷಣೆ ಎಷ್ಟನ್ನ ಮಾಡಿದರೂ ಕೂಡ ಅಯ್ಯೋ ಆ ಒಂದು ಪಕ್ಷಿಗಿಂತ ನಾನು ಕೇಳಾದನ ಎಂಬುದಾಗಿ ಭಾವಿಸುತ್ತಾ ಶರಣಾಗತರಿಗಾಗಿ ಪರಿತಪಿಸುವವನು, ಪಕ್ಷಿಯಿಂದ ನೋವು ಪಟ್ಟವನಾರು ರಾಮ, ಅವನನ್ನು ನೆನೀತೇನೆ ಅಂತ ಹೇಳಿದ್ರಂತೆ. ಹೀಗಲ್ಲವಾ ನೀವು ದಿವ್ಯ ದಂಪತಿಗಳು? ಆ ಹೆಣ್ಣು ಪಾರಿವಾಳ ನೀನು ಇವನನ್ನು ರಕ್ಷಿಸು ಉನ್ನತೆ, ಗಂಡು ಪಾರಿವಾಳ ಬೆಂಕಿಯಲ್ಲಿ ಪ್ರಾಣನೇ ಕೊಟ್ಟು ಇವನನ್ನು ಕಾಪಾಡುತ್ತೆ. ಶತ್ರುವಾದವನನ್ನು ಕೂಡ ಕಾಪಾಡಿದ್ದನ್ನು ಅರಿತು ಅದಕ್ಕಾಗಿ ಪರಿತಾಪ ಪಟ್ಟವನು ನೀನಲ್ಲವಾ? ಅವನನ್ನು ಶರಣಾಗತನನ್ನ ರಕ್ಷಣೆಗೆ ಪ್ರಚೋದನೆ ಮಾಡಿದ್ದು ಹೆಣ್ಣು ಪಾರಿವಾಳ, ಅದು ನೀನಲ್ಲವಾ? ಹಾಗಿರುವಾಗ ನೀವಿಬ್ಬರು ಹೀಗೆ ಮಲಗಿರುವುದಾ? கோட்டைக்கால் கட்டில் மேல் மெத்தன்ன பஞ்சசயனத்தின் மேலேறி கொத்தலர் பூங்குழல் நப்பின்னை கொங்க மேல் வைத்து கிடந்த மலர் மார்பாவாய் திரவாய் சூயதேன கபோதேன ಶತ್ರುಶರಣಮಾಗತಃ ಅರ್ಚಿತಶ್ಚ ಯಥಾ ನ್ಯಾಯಂ ಸೈಷ್ಯ ಮಾಂಸೈರ್ ನಿಮಂತ್ರಿತಃ. ತನ್ನ ಮಾಂಸದಿಂದ ಅವನಿಗೆ ನಿಮಂತ್ರಣ, ಭೋಜನವನ್ನ ಆ ಕಪೋತ ಕೊಟ್ಟಿತಲ್ಲವಾ. ಸಹಿತಂ ಪ್ರತಿಜಗ್ರಾಹ ಭಾರ್ಯಾ ಹರ್ತಾರಮಾಗತಂ ಕಪೋತೋ ವಾನರ ಶ್ರೇಷ್ಠ ಕಿಂ ಪುನರ್ಮದ್ವಿಧೋ ಜನಃ. ಒಂದು ಪಾರಿವಾಳವೇ ತನ್ನ ಭಾರ್ಯೆಯಾದವಳನ್ನು ಅಪಹರಿಸಿ ಕೊಲೆ ಮಾಡತಕ್ಕಂತಹ ಬೇಡರವನಿಗೆ ಇಂಥ ಒಂದು ಆತಿಥ್ಯವನ್ನು ಮಾಡಿರಬೇಕಾದ್ರೆ ನಮ್ಮಂತಹವರ ಪಾಡಿ ಇನ್ನೇನು ಎಲೈ ಸುಗ್ರೀವ ಎಂಬುದಾಗಿ ರಾಮ ಹೇಳಿದ ಮಾತಿದು. ಈ ಕಪೋತ ವೃತ್ತಾಂತವನ್ನು ರಾಮ ಹೇಳ್ತಾನೆ. ಸಹಿತಂ ಪ್ರತಿಜಗ್ರಾಹ ಭಾರ್ಯಾ ಹರ್ತಾರಮಾಗತಂ ಕಪೋತೋ ವಾನರ ಶ್ರೇಷ್ಠ ಕಿಂ ಪುನರ್ಮದ್ವಿಧೋ ಜನ. ಇನ್ನು ನನ್ನಂತಹ ಸಾಧಾರಣದವನು ಮಾಡುವ ಯಾವ ಶರಣಾಗತಿ ರಕ್ಷಣೆ ಬಾಕಿ ಉಳಿದಿದೆ ಎಂಬುದಾಗಿ ರಾಮ ಆ ಕಪೋತ ವೃತ್ತಾಂತವನ್ನು ನುಡಿದನಲ್ಲವ. ಈ ದಿನ ಅದೆಲ್ಲ ಏನಾಯಿತು, ಆ ಮಾತೆಲ್ಲ ಎಲ್ಲಿ ಹೋಯಿತು, ಆ ರಕ್ಷಣೆ ಏನಾಯಿತು, ಹೀಗೆ ಇದಿರಲ್ಲ ಎಂಬುದಾಗಿ ನೀಳಾದೇವಿಯ ಅಂತಃಪುರದಲ್ಲಿ ಶಯನ ಮಾಡಿಕೊಂಡ ದಿವ್ಯ ದಂಪತಿಗಳನ್ನು ಆತ್ಮ ಪರಮಾತ್ಮ ಲಕ್ಷಣವನ್ನೆಲ್ಲ ತಿಳಿಸಿ ಅವನ ರಕ್ಷಣಾ ಕಾರ್ಯವನ್ನು ಕೊಂಡಾಡಿ ಮಂಗಳಾಶಾಸನ ಮಾಡುತ್ತಾ ಇವಳನ್ನು ಪುರುಷಕಾರ ಮಾಡುವಂತೆ, ಪರಮಾತ್ಮನನ್ನ ಅಭಯವಚನವನ್ನು ನೀಡುವಂತೆ ಪ್ರಾರ್ಥನೆ ಮಾಡುತ್ತಾ ದೇವಿ ಆಂಡಾಳ್ 19ನೇ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. குத்து விளக்கெரிய கோட்டுக்கால் கட்டில் மேல் மெத்தென்ன பஞ்சசயனத்தின் மேலேறி கொத்தலர் பூங்குழல் நப்பின்னை கொங்கமேல் வைத்து கிடந்த மலர் மார்பா வாய் திரவாய் மைத்தடங்கண்ணினாய் நீ உன் மணாளனை எத்தனை போதும் துயிலெழ ஒட்டாய் காண்
எத்தனையேலும் பிரிவாத்த இல்லாயால் தத்துவமன்னே தகவேலோரெம்பாவாய். சோச்சிஷ்டமாலிகா கந்தபந்துரஜிஷ்ணவே விஷ்ணுசித்த தனூஜாயை கோதாயை நித்யமங்களம். மாதೃಶா கிஞ்சனத்ராண பத்தகங்கணபாணயே விஷ்ணுசித்த தனூஜாயை கோதாயை நித்யமங்களம். ஸ்ரீமத்யை விஷ்ணுசித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்களம். திருவாடிப்பூரத்தில் சகத்துதித்தாள் வாழியே திருப்பாவை 30 சப்பினாள் வாழியே. பெரியாழ்வார் பெற்றெடுத்த பெண் பிள்ள வாழியே பெரும்பூதூர் மாமுனிக்கு பின்னானாள் வாழியே. 143 உரைத்தாள் வாழியே உயரங்கற்கே கண்ணி உகந்தளித்தாள் வாழியே. மறுவாரும் திருவல்லி வடநாடி வாழியே பண்புதுவனகர் கோதை மலர்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீகிருஷ்ணார்ப்பணமஸ்து.